ಕಾರ್ಪಣ್ಯಗಳೇನು ಕೇನು ಇದೆ ದುರ್ಗತಿ ಹಾರಿಣಿ ನಮ್ಮ ದುರಿತಂಕ್ಲೇನು ಪೂರ ನಿವಾರಣೆ ಮಲ್ತದು ಆರು ಸೌಭಾಗ್ಯ ಲಕ್ಷ್ಮಿ ರೂಪೋಡು ನಂಗೆ ಆ ಸೇವೆನೆ ಯಕ್ಷಗಾನ ಸೇವೆನೆ ಗೆತೊಂದು ಅನುಗ್ರಹ ವಿಶೇಷ ಪ್ರಸಾದ ಕೊರ್ಪೆ ಎಂಚ ಮೂಲ ಸನ್ನಿಧಾನಡು ತ್ರಿಕಾಲ ಪೂಜೆ ಉಂಡ ಅಂಚನೆ ಯಕ್ಷಗಾನ ಸೇವೆಡ್ಲ ಮೂಜಿ ಪೊರ್ತದ ಪೂಜೆ ಬ್ರಾಹ್ಮರಿ ದುರ್ಗಾದೇವಿ ಪಂದು ಮೂಜಿ ಪೊರ್ತದ ಆರಾಧನೆ ಮಧ್ಯಾಹ್ನದ ಷೋಡಶೋಪಚಾರ ಪೂಜೆದ ಪ್ರಸನ್ನ ಕಾಲಡು ಇಲ್ಲ ಕೊರ್ತು ಶ್ರೀದೇವರಿಗೆ ಷೋಡಶೋಪಚಾರ ಪೂಜೆ ಕೊರ್ತುಂಡು ಅಂಚನೆ ನನ್ನ ಭಯ್ಯ ಶ್ರೀದೇವರವನ್ನು ಸಂತೋಷಡು ಸ್ವೀಕಾರ ಮಲ್ತೊಂಡು ಅಂಚನೆ
Silva
ಮಗದ ಬಗೆ ಗಣಪತಿ হর্ষদী পত্তরা পরে বাবাগে মুরগা ভূষণ কুমার গজাবামনা চরণ কমলকে আরতি এত্তিরে গজ মগদবগে গণপতি ಸುರಮೋರಿ ನಮಿತ ಸರ್ವೇಶ್ವರನ ಸುರಮುರಿ ನಮಿತ ಸರ್ವೇಶ್ವರನ ವರದಸಿಯನಿ ಭವ ಪವನ ಪರಪರ ದುರಿತ ಭಯ ಭಯರನ ಪರಮದ ಪೂರ ವಿಘ್ನೇಶ್ವರನ ನೆನೆಯಿರು ಜನರೆಲ್ಲ ಗುಣಯುತನ ವನಮೋತಿ ಮದ ಗುರ ಗಣನಾಥನ ತೊಂದನದಿ ಚಿಂತನದಿ ತೊಂದನದಿ ನಾಟಕದಿ अरिष्टानि प्रणश्यन्ति दुरितानि भयानि च शान्तिरस्तु शुभं च दुर्गा विनायक गोपाल कृष्णात्मक कुर्वन्तु मङ्गलम्
सदना संतो जीवन शतम् देवर पादारविंदಕ್ಕೆ ಗೋವಿಂದಾನಿ ಗೋವಿಂದ ಶ್ರೀಮನ್ ಶ್ರೀ ಸದಾಶಿವ ರುದ್ರ ಹಾಗೂ ಸಪರಿವಾರ ಶ್ರೀಮನ್ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಶ್ರೀಮದ್ ರಮಾರಮಣ ಗೋವಿಂದಾನಿ ಗೋವಿಂದ भारी कोरली दिया कटिದೆ ಈ ಸಜಾಪರಿ ಕುದರ ಲದಿಕೆ ಅಪಾಯಮ್ಮನ ಮರದಿದ್ದೆ ಅಪಾಯಮ್ಮನ ಕುದರಕ್ಕೆ ಇಲ್ಲ ಕಟ್ಟಿದೆ ಅಂತ ಹಿರಿಯರಿಗೆ ಮಾರ್ಗದರ್ಶನ ಕೊಡ್ತಾರೆ ಅಂತಾರೆ ಕಟಿಲ್ಲ ಅವೇ ಸುರುಟು ಪನೊಂದಿನ ಪರಕೆ ಅಂಡಲ್ಲ ಕಟಿಲ್ಲಪ್ಪೆ ಉಳ್ಳಾಗಿ ಪ್ರವೇಶದ ಸಂದರ್ಭ ಸೇವೆಗೆ ತಂದಿದೆ ದೇವರು ಸೌಭಾಗ್ಯ ಕೊಡಿ ಇಲ್ಲದೆ ಇದೆ ಇಲ್ಲ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯವಾಗಿ ಕೊರಡು ಸೌಭಾಗ್ಯ ಲಕ್ಷ್ಮಿ ಸ್ಥಿರಲಕ್ಷ್ಮಿ ಸ್ಥಿರವಾಸಿ ಶಾಶ್ವತವಾದ ಭಕ್ತಿ ಶ್ರದ್ಧೆಯನ್ನು ಕೊಡೊಂದಿಲ್ಲ ಆಗ ಪೀತಾಂಬರ ಸೇವೆ ಅನ್ನ ಸಂತರ್ಪಣೆ ಅಂಕಣೆ ಭಜನಾ ಸೇವೆ ಎಲ್ಲದಾದ ಬಂದಿದ್ದೆ ಪೂರ ಆನೆ ಮಲ್ತೊಂದಿಲ್ಲ ದೇವರ ಸೇವೆಗೆ ತುಂಬ ಅನುಗ್ರಹ ವಿಶೇಷ ಅನುಗ್ರಹ ಮಾಡ್ತಾರೆ ಅಂದರೆ ಗುರು ಹಿರಿಯರ ನಿಖಿಲ ಕೂಡ ಆಶೀರ್ವಾದ ದೊಡ್ಡ ಈಗ ಮಾತ್ರ ನಿಖಿಲ ಮಾತ್ರ ಜೋಡಿಲ್ಲ ದೇವಸಾಹಿತ್ಯ ಕಾಪಾಡೋದು ಮೇಲ್ಕಾಲಕ್ಕೆ ಹೊರಡು ಅಪ್ಪನ ಸೇವೆ ಮತ್ತು ಯೋಗ ಭಾಗ್ಯ ನಿಖಿಲ ಕುಟುಂಬದ ಕೀರ್ತಿನ ಸ್ಥಿರಸ್ಥಾಯಿ ಬೆಳೆಸಾವಡುವಂಥ ಸಂವಿಧಾನದ ಪ್ರಾರ್ಥನೆ ಪುಣ್ಯ ಪ್ರಸಾದ ಅನುಭವದಲ್ಲಿ ಮಾತ್ರ ಗಂಧಬಾರಮ್ಮ ದಂಪತಿ ಗಂಧಬಾರಲೆ ಆಯ್ತಾ ದಂಪತಿ ಬೇರೆ ದೇವರಲ್ಲಿ ಒಟ್ಟು ದೇವರ ಮುಖ್ಯಾರೆಲ್ಲ ದೇವರ ಜಪಲೋಕನ ಯೋಗ
ಪುರುಷಾಂತನೆ ಕಾಂತಯೇ ಪ್ರೇಮವರನು ಬಲು ಸಾಮರ್ಥ್ಯವಿವ ಪ್ರೇಮವರನು ಬಲು ಸಾಮರ್ಥ್ಯವಿವ ಪ್ರೇಮದಿ ಕರೆ ಕರೆ ಕಾಮಿತವಿವನ ಪ್ರೇಮದಿ ಕರೆ ಕರೆ ಕಾಮಿತವಿವನ ಪ್ರೇಮದಿ ಕರೆ ಕರೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಂಬಿದಂತ ಭಕ್ತರ ಮೇಲೆ ಪ್ರೀತಿಸಿಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋಪಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಂಬಿದಂತ ಭಕ್ತರ ಮೇಲೆ ಪ್ರೀತಿಸಿಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ ಸುರತ್ಕಲ್ ಶ್ರೀ ಸದಾಶಿವ ಶ್ರೀ ಮಹಾಗಣಪತಿ ದೇವರು ಮತ್ತು ಸದಾಶಿವ ಶ್ರೀ ಮಹಾಗಣಪತಿ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿಸಿಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವದೇವರುಗಳು ಮತ್ತು ಸಕಲ ದೇವದೇವರುಗಳು ನಂಬಿದಂತ ಭಕ್ತರ ಮೇಲೆ ಪ್ರೀತಿಸಿಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಮತ್ತು ಸನತ್ ಕುಮಾರ್ ಶೆಟ್ಟಿಯವರು ಅರ್ತಿಗಾರರು ಕುಶಲಗಾರರು ಮೋಜಿಗಾರರು ನಮ್ಮ ಮೇಲೆ ಪ್ರೀತಿಸಿಕೊಟ್ಟಿರುವ ಪಟ್ಟೇಶ ಪರಮ ಪುರುಷನ ಪುರಂದರ ವಿಠಲ
ಕನ್ನಡ
ಅಂಬಿಕಾ ವಿಘ್ನರಾಜನ ಹಿರಿದು ಸಂತುತಿಸಿ ಕೇಳಿಸಿದ್ದು ಓಂಕಾರ ನಿನಾದ ಪ್ರಣವದಲ್ಲಿ ಏನೋ ಮಹತ್ವಡಗಿದೆ ಎನ್ನುವುದನ್ನು ಅರಿತ ನಾವು ಅದನ್ನೇ ಸ್ತುತಿಗೆಯುವುದಕ್ಕೆ ಮುಂದಾದಾಗ ಪೂರ್ಣ ರೂಪದಿಂದ ಸಾಕಾರಗೊಂಡೆಯ ಮಾತೆ ನಿನ್ನ ದಿವ್ಯ ದರ್ಶನದಿಂದ ಅಂತರಂಗಲೇ ಆವರಿಸಿದ ಭಯವು ನಿವಾರಣೆಯಾಗಿದೆ. ಸಕಲ ಭಯ ನಿವಾರಕ್ಕೆ ಅನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದಿಯಲ್ಲಿ ಕಾಣಿಸಿಕೊಂಡವಳು ಆದಿಮಾಯಾ ದೇವಿ. ಎಲ್ಲರೂ ಒಂದಾಗಿ ಸ್ತುತಿಗೈಯುತ್ತಾ ಇದ್ದೇವೆ. ರಕ್ಷಿಸಬೇಕಮ್ಮ, ರಕ್ಷಿಸಬೇಕು. ಜಯ 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 ಜಯ. ಓ ಇಚ್ಛಾಶಕ್ತಿ ಸಂಯುತೆ, ನೀನು ಹೊಗಳುವುದಕ್ಕೆ ಪದವೇ ಸಿಗುವುದಿಲ್ಲ ತಾಯಿ. ಮಂತ್ರಾತ್ಮ ನೀನೆ, ತಂತ್ರಾತ್ಮ ನೀನೆ, ಸರ್ವಶಕ್ತಿ ಸ್ವರೂಪಿಯಾದ ನಿನ್ನ ಭಕ್ತಿಯಿಂದ ನುತಿಸ್ತಾ ಇದ್ದೇವೆ. ಗಾಢಂಧಕಾರದಲ್ಲಿ ಮುಳುಗಿರುವ ತಾಯಿ ಜಲರಾಶಿ ಮಧ್ಯೆ ನಮ್ಮ ಮೂವರ ಹುಟ್ಟು ಏಕಕಾಲದಲ್ಲಾಯಿತು. ಹುಟ್ಟಿದಾಕ್ಷರವೇ ಕಣ್ಣು ಬಿಟ್ಟು ಸುತ್ತ ನೋಡುವಾಗ ಅತ್ತ ಇತ್ತ ಎತ್ತ ನೋಡಿದ್ರೂ ಕೂಡ ಕತ್ತಲೆಯ ಬತ್ತಿರುವ ಜಲರಾಶಿಯಲ್ಲದೆ ಬೇರೆ ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಮುಂದೇನು ಹಿಂದೇನು ತಿಳಿಯದೆ ನೊಂದುಕೊಂಡಂತ ಸಂದರ್ಭದಲ್ಲಿ ಓಂಕಾರನಾದ ಕೇಳಿತು. ಅದನ್ನೇ ಅನುಸರಿಸಿಕೊಂಡು ಮುಂದತ್ತಿ ಬರುವಾಗ ದಿವ್ಯವಾದಂತ ಪ್ರಕಾಶ ನಮ್ಮ ಕಣ್ಣಿಗೆ ಗೋಚರಿಸಿದೆ. ಭಕ್ತಿಯಿಂದ ನುತಿಸಿಕೊಂಡಾಗ ಅವ್ಯಕ್ತರಾದ ನೀನು ಪ್ರಕಟಗೊಂಡೆಯ ತಾಯಿ. ನಿನ್ನನ್ನು ಕಂಡಾಕ್ಷರವೇ ನಮ್ಮ ಭಯವೆಲ್ಲವೂ ನೀರಲ್ಲಿ ನೀರಾಗಿ ಹೋಯಿತು. ಅಜ್ಞಾನ ಎಂಬುದು ದೂರವಾಯಿತು. ಸುಜ್ಞಾನವನ್ನೇ ಅನುಗ್ರಹಿಸಿ ನೀನಾಗಿತ್ತು. ನಿನ್ನಿಂದಲೇ ಹುಟ್ಟೆಂಬೂ ಸತ್ಯ. ಮುಂದೆ ಪ್ರಪಂಚಕ್ಕೆ ನಾವು ಮಾಡಬೇಕಾದಂತ ಕರ್ತವ್ಯ ನಮ್ಮ ಹೆಸರೇನು ಎಲ್ಲವನ್ನು ಕೂಡ ಸಾನು ರಾಗ ನಮ್ಮನ್ನು ಪೊರೆಯಬೇಕು ತಾಯಿ, ಪೊರೆಯಬೇಕು. ಜಯ 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 ಜಯ. ಹೇ ಮಾತೆ, ಹುಟ್ಟಿಕೊಂಡಾಗಲೇ ಅನಾಥ ಪ್ರಜ್ಞೆಯು ಕಾಡುತ್ತಾ ಇತ್ತು. ಅರಿಯದ ವಿಚಾರವನ್ನು ತಿಳಿಸೋರು ಯಾರೆಂದು ಹುಡುಕಾತಿರುವಂತಹ ಸಮಯದಲ್ಲಿ ನಿನ್ನಂತಹ ದಿವ್ಯ ಸ್ವರೂಪವನ್ನು ಕಂಡೆವು ತಾಯಿ. ಹುಟ್ಟಿಗೆ ಕಾರಣೀಕರ್ತಳು ನೀನೇ ಎಂಬುದಾಗಿ ಭಾವಿಸಿಕೊಂಡಿದ್ದೇವೆ. ಅಜ್ಞಾನದಲ್ಲಿ ಇದ್ದಂತಹ
ನಮ್ಮನ್ನು ಪೊರೆದು ನಮ್ಮನ್ನು ಉದ್ಧರಿಸಬೇಕು. ಜಯ 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 ಜಯ. ಹರ ಹರ ತಿರಿಸಿದೆ ನಾಮವ ಹರುಷ ಇದು ಮಗುವಿನಿಂದ ಕಾರ್ಯಮುಂದೆ ಒರೆ ಕಾಪೆ ನದಮೆ ಈ ಮಧ್ಯೆ ದಿಕ್ಕುಗಾಳದೆ ತತ್ತರಿಸಿರುವಂತ ಓನಂದ ಮುದ್ದು ಮಕ್ಕಳೇ, ಭಯಭೀತರಾಗಬೇಡಿರಿ. ನಿಮ್ಮ ಸೃಷ್ಟಿಗೆ ಕಾರಣೀಭೂತಳು ನಾನೇ ಆಗಿದ್ದೇನೆ. ಜ್ಞಾನ ವಿಹೀನದಂತ ನಿಮಗೆ ಸುಜ್ಞಾನವನ್ನು ಕರುಣಿಸಿದ್ದೇನೆ. ಮಕ್ಕಳೇ, ನಿಮ್ಮನ್ನು ಮುಂದೆ ಲೋಕವು ಗುರುತಿಸಬೇಕಲ್ಲ. ಹೌದಮ್ಮ. ಮಗನೇ, ರಕ್ತವರ್ಣದಿಂದ ರಂಜಿಸುವಂತ ನೀನು ಬ್ರಹ್ಮ. ಧನ್ಯನಾದ ಮಾತೆ. ಮಗನೇ, ಶ್ಯಾಮಲ ವರ್ಣದಿಂದ ಶೋಭಿಸುವಂತ ನೀನು ವಿಷ್ಣು. ಪುನೀತನಾದ ತಾಯಿ. ಮಗನೇ, ತ್ರಿನೇತ್ರಧಾರಿಯಾದಂತ ನೀನು ಮಹೇಶ್ವರ. ಇನ್ನು ಮುಂದೆ ನಿಮ್ಮಿಂದ ಘನಕಾರ್ಯವಾಗಬೇಕಾಗಿದೆ. ಹೋದ ಕಲ್ಪಾಂತ್ಯಲ್ಲಿ ಲಯವಂತ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವಂತಹ ಕಾರ್ಯ ನಿಮ್ಮಿಂದಾಗಬೇಕಾಗಿದೆ. ಅದಕ್ಕಾಗಿ ನಿಮಗೆ ಮೂವರಿಗೂ ಬೇರೆ ಬೇರೆ ಗುಣವನ್ನು, ಬೇರೆ ಬೇರೆ ಅಧಿಕಾರವನ್ನು, ಬೇರೆ ಬೇರೆ ಕ್ಷೇತ್ರವನ್ನು ದಯಪಾಲಿಸಲಿದ್ದೇನೆ. ಮಗನೇ ಬ್ರಹ್ಮ, ರಾಜಸಗುಣ ಭರಿತನ ಅಂತ ನೀನು ಸತ್ಯಲೋಕವನ್ನು ಸೇರಿ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಇರು. ನಿನ್ನಾಜ್ಞೆ ಶಿರೋಧಾರ್ಯ. ಮಗನೇ ವಿಷ್ಣು, ಮಾತೆ. ಸಾತ್ವಿಕ ಗುಣ ಭರಿತನ ಅಂತ ನೀನು ವೈಕುಂಠ ಲೋಕದಲ್ಲಿದ್ದು ಪಾಲನೆಯ ಕರ್ತವ್ಯವನ್ನೆಸಗುತ್ತಾ ಇರು. ನಿನ್ನ ಇಚ್ಛೆಯಂತೆ ಆಗಲಿ. ಮಗನೇ ಮಹೇಶ್ವರ, ಜಗನ್ಮಾತೆ, ತಾಮಸ ಗುಣ ಭರಿತನ ಅಂತ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿ ನೆಲೆಯಾಗಿರು. ಮಹಾಪ್ರಸಾದ. ನನ್ನ ಇಷ್ಟಾಂತಿ ವ್ಯವಹರಿಸಿ ಮಕ್ಕಳೇ ಮುಂದುವರಿ. ಅಮ್ಮ, ನೀನಿತ್ತಿರುವ ಕಾಯಕರಲ್ಲಿ ಮುಂದುವರಿಯುತ್ತಿರುವ ಹೊತ್ತಿಗೆ ಎಲ್ಲಿಯಾದ್ರೂ ಕಷ್ಟ ಬಂದ್ರೆ ನಾವೇನು ಮಾಡ್ಬೇಕು? ಚಿಂತಿಸಬೇಡಿ. ಮಕ್ಕಳೇ, ನಾನು ಅನುಗ್ರಹಿಸಿದಂತ ಕರ್ತವ್ಯವನ್ನು ನೀವು ಮೂವರು ಒಂದೇ ಮನಸ್ಸಿಂದ ಪೂರೈಸಿರುವಂತಹ ಸಂದರ್ಭದಲ್ಲಿ ಯಾವುದೇ ದುಷ್ಟಶಕ್ತಿಗಳ ಉಪಟಳ ತಲೆದೋರಿದು ಎಂದಾದರೆ ನೀವು ಮೂವರು ಏಕೋಧ್ಯಾನದಿಂದ ನನ್ನನ್ನು ಪ್ರಾರ್ಥಿಸಿರಿ. ನಿಮಗೆ ಮೈದೋರಿ ನಿಮ್ಮ ಕಷ್ಟವನ್ನು ಪರಿಹರಿಸಿ ಸುಖವನ್ನು ಒದಗಿಸಿಕೊಡ್ತೇನೆ. ಇದೋ ಅದೃಶ್ಯಳಾಗ್ತೇನೆ, ಅದೃಶ್ಯಳಾಗ್ತೇನೆ, ಅದೃಶ್ಯಳಾಗ್ತೇನೆ. Oh,
ನಿರೀಕ್ಷೆ ಅಧಿಕಾದ್ರೆ ಏನಾಗ್ತದೆ ಗೊತ್ತಾ? ಏನಾಗ್ತದೆ? ಆಗುವುದು ನಿರಾಶೆ. ಇನ್ನ ಬಗ್ಗೆ ಅದೇ ನಿರೀಕ್ಷೆ ಇಟ್ಟುಕೊಂಡವ ನಾನು. ಹೌದಾ? ಏಕಕಾಲದಲ್ಲಿ ನಾವು ಮೂವರು ಕಾಣಿಸಿಕೊಂಡವರು. ಹಾ. ಮೊದಲಾಗಿ ಸೃಷ್ಟಿಯ ಕಾರ್ಯವನ್ನು ತೊಡಗಿದವ ನೀನು. ಯಾವ ರೀತಿಯಲ್ಲಿ ನೀನು ಸೃಷ್ಟಿಯ ಕಾರ್ಯವನ್ನು ಪ್ರಾರಂಭ ಮಾಡ್ತಿ ಹಾ. ಎನ್ನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ ನಾನು. ಹೌದಾ? ಆದರೆ ನಿನ್ನ ಕಾಯಕವನ್ನೇ ಬದಿಗಿರಿಸಿ ಮಾತನಾಡುವುದಕ್ಕೆ ತೊಡಗಿದೆಯಲ್ಲ, ನಿಜ. ಇದೇ ವಿಚಿತ್ರ ಅನಿಸಿದ್ರು ನನಗೆ. ಕಾರಣ ಉಂಟು. ಏನು? ಪ್ರತ್ಯಕ್ಷಗೊಂಡಂತ ಮಾತೆ ಹಾ. ಮೂವರಿಗೆ 3 ನಾಮಕರಣ ಬಂದು, ಹಾ. 3 ಉದ್ಯೋಗವನ್ನು, ಹಾ. 3 ಕ್ಷೇತ್ರವನ್ನು, 3 ಗುಣವನ್ನು ನೀಡಿ ಮಾತೆಗೆ ಅದೃಶ್ಯರಾಗಿದ್ದಾಳೆ. ನಿಜ ತಾನೆ? ಅವಳ ಗಮ್ಯ ತಾಣವನ್ನು ಸೇರಿದ. ಹೌದು. ಈಗಿರುವುದು ನಾ ಮೂವರೇ. ಹಾ. ಹೌದೇನು? ತಾಯಿ ಮೊದಲಿಗೆ ಯಾರಿಗೆ ಹೆಸರು ಇಟ್ಟದ್ದು? ಯಾರಿಗೆ? ನನಗೆ. ಹಾ. ಹೇಗೆ? ಹೇಗೆ? ಬ್ರಹ್ಮ. ಹ್ಮ್. ಬ್ರಹ್ಮ ಅಂದ್ರೆ ಪದಾರ್ಥ ಏನು? ನೀನೇ ವಿವರಿಸು. ದೊಡ್ಡದು. ಆ ಬ್ರಹ್ಮ ಅಂದ್ರೆ ದೊಡ್ಡದು. ಹಾ. ಎಷ್ಟು ದೊಡ್ಡದು? ಎಷ್ಟು ದೊಡ್ಡದಂತ ನೀನು ಅಲಕ್ಷ್ಯ ಮಾಡೋದಕ್ಕೆ ಹೋಗ್ಬೇಡ. ಆಗ್ಲಿಲ್ವಾ? ನಿನ್ನ ಲೆಕ್ಕಕ್ಕೆ ಸಿಗೋಣಲ್ಲ. ಹಾ. ಸೃಷ್ಟಿ ಸ್ಥಿತಿ ಲಯ ಹಾ. ಎಂಬಂತ ಈ 3 ಕಾರ್ಯಕ್ಕೆ ಇಲ್ಲಿ ಒಬ್ಬ ನೇತಾರ ಬೇಕು. ಅಗತ್ಯವಿಟ್ಟೇ ಬ್ರಹ್ಮ. ಹಾ. ಅಮ್ಮನೇ ಆಡಿದ್ದಾಳೆ. ಹೌದು. ಕಷ್ಟಕಾಲದಲ್ಲಿ ಏಕಮನಸ್ಸಿನಿಂದ ಸ್ತುತಿಗೆ ಇದ್ರೆ ಸಾಕು. ಹಾ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಕಷ್ಟವನ್ನು ನಾನೇ ದೂರ ಮಾಡಿಕೊಡ್ತೇನೆ ಅನ್ನೋ ಹಾಗೆ. ನಿಜ. ಅಮ್ಮನಿರುವಾಗ ಮತ್ತೊಬ್ಬರ ಯಜಮಾನರು ಯಾಕೆ ನಮಗೆ? ಈಗ ಅಮ್ಮ ಇಲ್ವಲ್ಲ. ಅಲ್ಲ, ಸಮಸ್ಯೆ ಉಂಟು ನನಗೆ. ಯಾರಿಗೆ? ಒಮ್ಮೆ ಜಯ ಜಯ ಸಾಕು, ಈಗ ಪ್ರತ್ಯಕ್ಷವಾಗ್ತಾರೆ. ಅಗತ್ಯ ಉಂಟಾ? ಹಾ. ಯಾವುದನ್ನು ಸಂಗಮನ ಮುಂದೊತ್ತಿ ಸಾಗಬೇಕಿದ್ರೆ ಅದಕ್ಕೆ ಸರಿಯಾದಂತ ಒಬ್ಬ ವ್ಯವಸ್ಥಾಪಕ ಬೇಕು. ಹಾ. ಯಾರಾಗಬಹುದಂತ ನಿಮ್ಮಿಬ್ಬರ ಮುಖ ನೋಡುವುದು. ಇದ್ದೇವಲ್ವ ನಾವು? ನಿಮ್ಮ ಮುಖದಲ್ಲಿ ಸುಖವೇ ಇಲ್ಲ. ಯಾಕೆ ಇಲ್ಲಿ ವರ್ಚಸ್ಸಿಲ್ವಾ? ವರ್ಚಸ್ಸಿದೆ. ಮತ್ತೆ? ನಾಯಕರಾಗುವುದಕ್ಕೆ ಯೋಗ್ಯತೆ ಮತ್ತು ಸಾಮರ್ಥ್ಯವನ್ನು ಪಡೆದವನು ಹಾ. ಬ್ರಹ್ಮನಾದಂಥ ನಾನು. ಓಹೋ. ಹರಿ ಹ್ಮ್. ಪಾಲನೆಯ ಕಾರ್ಯವನ್ನು ಮಾತು ಹೇಳಿದ್ದಾಳೆ. ಇನ್ನು ಮುಂದಕ್ಕೆ ಈ ಬ್ರಹ್ಮರಾಜ್ಯಂತೆ ನೀನು ಪಾಲನೆಯ ಕಾರ್ಯವನ್ನು ಮಾಡತಕ್ಕದು. ಹಾ. ಹರ ಲಯದ ಕಾರ್ಯವನ್ನು ಮಾತ್ರ ಅನುಗ್ರಹಿಸಿದ್ದಾಳೆ. ಇನ್ನು ಮುಂದಕ್ಕೆ ಈ ಬ್ರಹ್ಮರಾಜ್ಯಂತೆ ನೀನು ಲಯದ ಕಾರ್ಯವನ್ನು ಮಾಡತಕ್ಕದು. ನೀವಿಬ್ಬರು ಕೂಡ ನಾನು ಹೇಳಿದಂತೆ ಕೇಳತಕ್ಕದು. ಅಮ್ಮ, ಹಾ. ನಿನ್ನ ಮಾತನ್ನು ಕೇಳುವಾಗ ನಗುವಂತ ಯಾಕೆ ನಗು? ಮಾತನಾಡುವುದು ಆಲಿಸುವ ಹಾಗಿರ್ಬೇಕು. ಹಾ. ನಮ್ಮ ಮಾತನ್ನು ಕೇಳಿ ಮತ್ತೊಬ್ಬರು ನಗ್ತಾ ಇದ್ರೆ ಏನು ಸಮಸ್ಯೆ ಗೊತ್ತಾ? ಏನಾಯ್ತು? ನಮ್ಮಲ್ಲಿ ಮಾತಿನಲ್ಲಿ ಏನೋ ಕೊರತೆ ಇದೆ ಎನ್ನುವುದೇ ಅರ್ಥ. ಹೌದಾ? ಆ ಕೊರತೆಯನ್ನು ನಾನು ಕಂಡಿದ್ದೇನೆ ನಿನ್ನಲ್ಲಿ. ಹೇಗೆ? ಏಕಕಾಲದಲ್ಲಿ ಸೃಷ್ಟಿಗೊಂಡವರು ನಾವು. ಹಾ. ಒಂದೊಂದು ಉದ್ಯೋಗಕ್ಕೆ ನಾವೇ ಒಳಗಾಗಿದ್ದೇವೆ. ಆದ್ರೆ ನಿನ್ನ ಕಾರ್ಯಕ್ರಮವನ್ನು ನೀನು ಮಾಡುವುದು ಬಿಟ್ಟು ಹಾ. ನಾನು ದೊಡ್ಡವ ಎನ್ನುವುದನ್ನು ವಾದಿಸುವುದಕ್ಕೆ ಹೊರಟಿದ್ದೀನಿ. ಆಡಿಕೊಂಡೇ ಇಲ್ಲ. ಬ್ರಹ್ಮ ಅಂದ್ರೆ ದೊಡ್ಡದು ಎನ್ನುವ ಹಾಗೆ. ಹೌದು. ನೀನೇ ಆಲೋಚನೆ ಮಾಡು. ಹೇಗೆ? ನಿನ್ನೊಂದಿಗೆ ನಾವು ಇಬ್ಬರಿದ್ದೇವೆ. ಹಾ. ನಮಗೂ ನಾಮಕರಣ ಆಗಿದೆ. ವಿಷ್ಣು ಅಂದ್ರೆ ಏನು? ಏನು? ಸರ್ವವ್ಯಾಪಕ ಎನ್ನುವ ಅರ್ಥ. ಹಾ. ಎಲ್ಲದರಲ್ಲಿಯೂ ವ್ಯಾಪಿಸಿಕೊಂಡಿದ್ದೇನೆ. ಹಾ. ಆದ್ದರಿಂದ ನಿನ್ನ ಮಾತ್ರ ಶೈಲಿಯಲ್ಲೇ ನಾನು ತೊಡಗುದಾದ್ರೆ ನಿನಗಿಂತ ಅಧಿಕ ನಾನೇ ಆಗ್ತೀನಿ. ಹಾ. ದೊಡ್ಡವರು ಸಣ್ಣವರೆನ್ನುವ ವಾದವೇ ಬೇಡ. ಹಾ. ಮೂವರು ಸಮಾನರೆನ್ನುವ ಹಾಗೆ ತಿಳಿದು ಮಾತೆಯ ಸೇವೆಯನ್ನು ಮಾಡ್ತಾ ಏಕರೂಪದಲ್ಲಿ ಮುಂದುವರಿಯುವ. ಹರಿ ಹಾ. ಈಗ ನೀನು ಒಪ್ಪುವುದಿಲ್ಲ. ಇಲ್ಲ, ಇಲ್ಲ. ಬಿಡು ಹಣನೆಗೆ. ಬ್ರಹ್ಮ ಆ, ನೀನು ದೊಡ್ಡವನು ಹೌದು. ಹೌದಾ? ಮೊದಲೇ ಹೇಳ್ಬೇಕು, ಇಷ್ಟೆಲ್ಲ ಮಾತಾಡ್ಲಿಕ್ಕಿಲ್ಲ ಅವರು. ಆದ್ರೆ ಹಾ. ಹರಿ ನಿನ್ನಗಿಂತಲೂ ಸಣ್ಣವನಲ್ಲ. ಏನು ಮುಂದೆ ಉಂಟು? ನಿಮಗಿಬ್ಬರಿಗಿಂತಲೂ ದೊಡ್ಡವ ನಾನಾಗಬಹುದು ಎಂದು ಹೇಳಿ ಸ್ವಲ್ಪ ಅಧಿಕ ಪ್ರಸಂಗ ಆಯ್ತಾ ಅಂತ ನೀನು. ದೊಡ್ಡವನಂತ ಹೇಳಿದ್ರೆ ಸಾಕಾಗುದಿಲ್ಲ. ಹಾ. ಸರಿಯಾದ ಆಧಾರ ಬೇಕಿಲ್ಲ. ಆಧಾರವಿದೆ. ಹೇಗೆ? ತಾಯಿ ನನ್ನನ್ನ ಹೆಸರಿಟ್ಟು ಕರೆದದ್ದು ಹೇಗೆ? ಹೇಗೆ? ಈಶಾ ಎಂಬುದಾಗಿ. ಹಾ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಯಜಮಾನ ಒಡೆಯ. ಯಾರಿಗೆ ಯಜಮಾನ, ಯಾರಿಗೆ ಒಡೆಯನಿ? ನಿಮಗೇನೆ ಮತ್ತೆ ಆ, ನನಗೆ ಯಜಮಾನ ಹಾಕೋದಕ್ಕೆ ಜನನಿ. ನಿನ್ನ ಹೆಸರಲ್ಲಿ ನೀನು ದೊಡ್ಡವನಾಗ್ಲಿಕ್ಕೆ ಅಷ್ಟು ಸಾಮರ್ಥ್ಯ ಉಂಟು ನಿನಗೆ? ಸಾಮರ್ಥ್ಯ ಉಂಟು. ಏನದು? ನಿಮಗಿಬ್ಬರಿಗೆ ಎರಡೆರಡು ಕಣ್ಣುಗಳಿವೆ. ಸಾಕು. ಆದ್ರೆ ನನ್ನಲ್ಲೊಂದು ಹೆಚ್ಚಿನ ಕಣ್ಣಿದೆ. ಯಾವುದು? ಕಿಚ್ಚು ಕಣ್ಣು. ಮುಚ್ಚಿಕೊಂಡಿದೆ. ಮುಚ್ಚಿಕೊಂಡಿದೆ. ಹಾ. ಸಕಲ ಜೀವರಾಶಿಗಳನ್ನು ಸುಟ್ಟು ಮಾಡುವ ಭಸ್ಮ ಮಾಡುವಂತ ಶಕ್ತಿ ಈ ಕಣ್ಣಲ್ಲಿದೆ. ಅದಕ್ಕೆ ನಾನು ದೊಡ್ಡವನು. ಹರ ಹಾ. ನಿನ್ನ ಮಾತಿನಿಂದಾಗಿ ನನಗೆ ನಗು ಬರ್ತಾ ಇದೆ. ಹಾ. ಜೀವರಾಶಿಯನ್ನು ಸುಟ್ಟಬಹುದೇ ಹಣೆಗೆ ಮುಟ್ಟಿರುವ ಸಾಮರ್ಥ್ಯ ಇದ್ದವನು ನೀನು ತಾನೆ. ಹಾ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ನಾನು ಸೃಷ್ಟಿ ಮಾಡಲಿಲ್ಲ, ಹಾ. ಅವ ಪಾಲನೆ ಮಾಡಲಿಲ್ಲ. ಹಾ. ನೀನು ಯಾವುದೇ ಲಯ ಮಾಡ್ತಿ? ಇಲ್ಲಿ ಸೃಷ್ಟಿಯ ಕಾರ್ಯವೇ ಖರವಾದ. ಅಲ್ವೇ ಅಲ್ಲ? ಸೃಷ್ಟಿ
ಸರಿಯಾಗಿದೆ. ಹ್ಮ್. ಬ್ರಹ್ಮ ಅಂದ್ರೆ ದೊಡ್ಡದು. ಹೌದು. ಈಗ ಸೃಷ್ಟಿಯ ಕಾರ್ಯವೇ ಶ್ರೇಷ್ಠ ಎನ್ನುವುದಕ್ಕೆ ಮುಂದಾಗಿದ್ದೀನಿ. ನಿಜ. ನೀನೇ ಆಲೋಚನೆ ಮಾಡು. ಹೇಗೆ? ನಿನ್ನ ಕಾಯಕ್ಕೆ ಎಷ್ಟು ಸಮಯ ಉಳಿಯುತ್ತದೆ ಎನ್ನುವ ಹಾಗೆ. ಹಾ. ಒಂದು ಜೀವಿಯ ಸೃಷ್ಟಿ ಮಾಡಿದಲ್ಲಿ ಇನ್ನು ನಿನ್ನ ಕರ್ತವ್ಯದಿಂದ ವಿಮುಖನಾಗ್ತೀಯ. ಹಾ. ಆದ್ರೆ ಸುದೀರ್ಘವಾಗಿ ಕಾಪಾಡಿಕೊಂಡು ಬರಬೇಕಾದ ಯಾರು ಎನ್ನುವ ಹಾಗೆ ಯೋಚಿಸಿದ್ರೆ ಯಾರು? ಪಾಲನಾಧ್ಯಕ್ಷನಾಗಿರುವಂತಹ ನಾನು. ಹಾ. ನಿನ್ನಿಂದ ಸೃಷ್ಟಿಗೊಂಡಂತಹ ಒಂದು ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಯಾವುದೇ ಸಮಸ್ಯೆಗೆ ಒಳಗಾದ ಹಾಗೆ, ಹಾ. ಕಷ್ಟ ನಷ್ಟ ಉಂಟಾಗದ ಹಾಗೆ ಹಾ. ಕಾಪಾಡಿಕೊಂಡು ಬರಬೇಕಾದ್ದೇ ನಾನು. ಆದ್ದರಿಂದ ನನ್ನ ಕರ್ತವ್ಯ ದೊಡ್ಡದು. ಹಾ. ಸೃಷ್ಟಿಯ ಕಾರ್ಯ ಶ್ರೇಷ್ಠವಲ್ಲ, ಪಾಲನಾ ಕಾರ್ಯವೇ ಶ್ರೇಷ್ಠವಾಗಿದೆ. ಹರಿ, ಹ್ಮ್. ನೀನು ಪಾಲನೆ ಮಾಡಬಹುದು. ಆದ್ರೆ ನನ್ನ ದಿವಸಕ್ಕೆ 84 ಲಕ್ಷ ಜೀವರಾಶಿಯನ್ನು ಏಕಕಾಲದಲ್ಲಿ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಇದ್ದವನು. ಆಹಾ. ಒಂದೇ ರೀತಿಯೇ ಮತ್ತೆ? ಚತುರ್ವಿಧವಾಗಿ ಹಾ. ಅಂಡಜ ಪಿಂಡಜ ಶ್ವೇದಜ ಹೃತ್ಪೇಜ ಎಂಬುದು ಆ ಜೀವರಾಶಿ ಹಣೆಯಲ್ಲಿ ಬ್ರಹ್ಮನಾದತ್ತ ನಾನು ಬರೆದಿರ್ಬೇಕು. ಏನಂತ? ಇಂಥದೇ ಕಾಲವರೆಗೆ ಬದುಕಬೇಕು, ಹಾ. ಇಂಥದೇ ಕಾಲಕ್ಕೆ ಸಾಯಬೇಕು. ಹಾ. ನಾನು ಬರೆದಂತೆ ನೀನು ಪಾಲನೆ ಮಾಡಬೇಕು. ಬರೆಯುವವ ನೀನು ಹೌದು, ಹಾ. ಆದ್ರೆ ಎಲ್ಲವೂ ನಿನ್ನ ಇಚ್ಛೆಯಿಂದಲೇ ಬರೆಯುವುದಕ್ಕೆ ಆಗುವುದಿಲ್ಲ. ಹಾ. ಯಾಕೆ? ಯಾಕೆ? ಕಳೆದ ಕಲ್ಪಲಯವಾದಂತಹ ಒಂದು ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಏನು ಪಾಪಕರ್ಮವನ್ನು ಮಾಡಿದೆಯೋ ಹಾ. ಅದಕ್ಕೆ ಅನುಸಾರವಾಗಿ ಈ ಕಲ್ಪದಲ್ಲಿ ಜೀವನವನ್ನು ಒದಗಿಸಬೇಕು. ಮತ್ತೆ ಕಡಿತವೋ ವಿಸ್ತರಿಸುವುದಕ್ಕೂ ಹಾ. ಅದಕ್ಕೂ ನಿನಗೆ ಬರುವುದಿಲ್ಲ. ಪಾಪ ಪುಣ್ಯದ ಲೆಕ್ಕಾಚಾರವೇ ಒದಗಿ ಬರ್ತದೆ. ಹಾ. ಆದ್ರಿಂದ ಒಂದೇ ಮಾತಿಂದ ಆಡುವುದರೆ ಹೇಗೆ ಗೊತ್ತಾ? ಹೇಗೆ? ನಿಜವಾಗಿ ನೀನು ಸೇರಬೇಕಾದ ಗುರಿಯನ್ನು ಮುಟ್ಟಬೇಕಾದ್ರೆ ಹಾ. ಅಮ್ಮನಾಡಿನ ಮಾತನ್ನೇ ಕೇಳಿಕೊಂಡು ಮುಂದುವರಿಬೇಕು. ದೊಡ್ಡವರೆನ್ನುವ ವಾದವೇ ಬೇಡ. ನಾವು ಮೂವರು ಸಮಾನರು, ಏಕರೂಪದಲ್ಲಿ ಮುಂದುವರಿಯುವ. ಈಗ ಒಪ್ಪುವುದಿಲ್ಲ. ಬಿಡು ಹರಣೆಗೆ. ಹರಿ ಹೊರನಿಂದ ನಾಚನ ಸಾರೆ ನಿನ್ನ ವಚನ ಸಾರೆ ನಿನ್ನ ವಚನ ಬರೆಯೋ ಒಬ್ಬನೇ ಶ್ರೇಷ್ಠನು. ಹರಿಹರ ರಾಗಿ ಬೇಕಾಗಿಲ್ಲದೆ, ಹರಿಹರ ರಾಗಿ ಬೇಕಾಗಿಲ್ಲದೆ ನಡೆಯುವನು. ಹೊರನಿಂದ ನಾಚನ ಸಾರೆ ನಿನ್ನ ವಚನ ಸಾರೆ ನಿನ್ನ ವಚನ ಬರೆಯೋ ಒಬ್ಬನೇ ಶ್ರೇಷ್ಠನು. ಹರಿ ಹರ ಸರಿ ಸರಿ ಸರಿ. ಯಾಕೆ 3 ಬಾರಿ ಸರಿ? ಆತನವು ವಚನವು ಸರಿಯಾಗಿದೆ. ನೋಡಿದ್ಯಾ? ಪಕ್ಷವನ್ನು ಸೇರಿಕೊಂಡದ್ದಲ್ವಾ? ಮತ್ತೆ? ಯೋಚನೆ ಮಾಡುವಂತಹ ಶಕ್ತಿ ಆತನಿಗೆ. ಹಾ. ಆದ್ದರಿಂದಲೇ ಆತ ಜ್ಞಾನೇಶ್ವರ. ನೀನು ಸ್ವಲ್ಪ ಆಲೋಚನೆ ಮಾಡು. ಹೌದಾ? ಮುಖನ್ನ ಸೇರಿಕೊಂಡವರೆಲ್ಲ ಜ್ಞಾನೇಶ್ವರರು. ಒಂದು ಬ್ರಹ್ಮೇಶ್ವರಾದಿತ್ಯ. ಆಹಾ. ಮುಂದೆ ಆತನ ವಚನದಿಂದ ನನ್ನ ಮನಸ್ಸಿಗೆ ಸರಿ ಏರಿಸಿತು. 3ನೇ ಸರಿ. ಮೂರನೆಯಾದಂತಹ ಬ್ರಹ್ಮ ಇನ್ನು ಮುಂದಕ್ಕೆ ನೀನು ಹಿಂದೆ ಸರಿ. ನಿನ್ನಲ್ಲಿ ವಾದವಿದೆ. ಇಲ್ಲಲ್ಲಿ ಮಾತೆ ಹರಿ, ಓ. ನೀನು ನುಡಿದಂತಹ ವಿಚಾರವನ್ನು ನಾನು ಸರಿಯಾಗಿ ಅರ್ಥೈಸಿಕೊಂಡೆ. ಹಾ, ಹೇಗೆ? ಹೇಗೆ? ಹುಟ್ಟಿ ಎಂಬುದು ನಿಶ್ಚಿತವಾದದ್ದು, ಸಾವು ಎಂಬುದು ಖಚಿತವಾದದ್ದು. ಹಾ. ನಡೆಯಿರುವಂತಹ ಜೀವನ, ಆ ಜೀವನವೇ ಶ್ರೇಷ್ಠವಾಗಿರ್ಬೇಕಾದ್ರೆ ಹಾ. ಅಲ್ಲಿ ಪಾಲನಕರ್ತವಾದಂತಹ ನಿನ್ನ ಕಾರ್ಯವೇ ಶ್ರೇಷ್ಠವಾಗಿರುತ್ತದೆ. ಹಾ. ಹಾಗಾಗಿ ನಿನ್ನ ಕಾರ್ಯವೇ ಶ್ರೇಷ್ಠವಾದದ್ದನ್ನು ನಾನು ಒಪ್ಪಿಕೊಂಡಿದ್ದೇನೆ. ಮುಂದೆ ಹರಿಹರನಲ್ಲಿ ಭೇದವಿಲ್ಲ ಎಂಬುದನ್ನು ಲೋಕಮುಖಕ್ಕೆ ತೋರಿಸಿಕೊಡಬೇಕು. ಹೇಗೆ? ನಿನ್ನಲ್ಲಿ ನಾನು ಐಕ್ಯನಾಗಿರ್ತೇನೆ. ಅವಕಾಶ ಕಲ್ಪಿಸಿದ್ದೇನೆ. ಹರಿ, ವಿಧಾತ ನಗುಡ ಗೊತ್ತಾ? ಹರನನ್ನು ಜೊತೆ ಸೇರಿಸಿಕೊಂಡೆ ನೀನು. ಸೇರಿಸಿಕೊಂಡದ್ದಲ್ವಾ? ಮತ್ತೆ? ಅವಳೇ ಬಂದು ಸೇರಿಕೊಂಡದ್ದು. ಹೌದಾ? ನಿನಗೆ ಸೇರುವುದಕ್ಕೆ ಮನಸ್ಸಿದ್ರೆ ಸೇರಿಕೋ. ಅಗತ್ಯ ಇಲ್ಲ. ಹಾ. ನೀವಿಬ್ಬರು ಜೊತೆ ಸೇರಿಕೊಂಡು ಈ ಬ್ರಹ್ಮನನ್ನು ಕೆಳಗಿಳಿಸಬೇಕೆಂಬ ಯೋಚನೆ ಮಾಡಿಕೊಂಡಿರ. ಆಹಾ. ಇಬ್ಬರು ಬಿಡಿ, 100 ಮಂದಿ ಬರಲಿ, ಹಾ. ಮುಷ್ಟಿಯಲ್ಲಿ ಹಿಡಿದುಕೊಂಡು ಬೆನ್ನಿಗೆ ನಾಲ್ಕು ಬಾರಿಸಿದಾಗ ಬ್ರಹ್ಮ ನೀನೇ ದೊಡ್ಡವನು, ನೀನೇ ದೊಡ್ಡವಂತನ ಪಾತಾಳಕ್ಕೆ ಬೀಳುವ. ಯಜಮಾನನಾಗುವ ಯಾವ ಲಕ್ಷಣವು ನಿನ್ನಲ್ಲಿ ಯಾಕೆ ಇಲ್ಲ? ಕಾಣಿಸಲಿಲ್ಲ. ನಿಜವಾಗಿ ನೀನು ಆಯ್ದುಕೊಂಡ ದಾರಿಯೇ ತಪ್ಪಾಗಿದೆ. ಹಾ.
ಈಗ ನೀನೇ ಬಾಗುತ್ತಾ ಇದ್ದಿ. ಯಜಮಾನನಾದವ ಯಾವತ್ತೂ ನೇರವಾಗಿಯೇ ನಿಲ್ಲಬೇಕು. ನಿನ್ನ ಸಮಸ್ಯೆ ಏನು ಗೊತ್ತಾ? ಯಾವಾಗ ಮಾತನಾಡಬೇಕಿತ್ತು ಆವಾಗ ಮಾತನಾಡಲಿಲ್ಲ, ಯಾವಾಗ ಮೌನಿಯಾಗಿ ಬೇಕಿತ್ತು ಆವಾಗ ನೀನು ಮಾತನಾಡ್ತಾ ಇದ್ದಿ. ಏಕಕಾಲದಲ್ಲಿ ಸೃಷ್ಟಿಗೊಂಡಾಗ ನಾನೇ ಒಂದು ನಿನ್ನಲ್ಲಿ ಮಾತು ಕೇಳಿದೆ, ಮುಂದೇನು ಎನ್ನುವ ಹಾಗೆ. ನಿನ್ನ ಬಾಯಿಂದ ಯಾವುದೇ ಉತ್ತರ ಬರಲಿಲ್ಲ. ಅಮ್ಮನಲ್ಲಿ ಕೇಳಿದೆ, ಕಷ್ಟ ಕಾಲದಲ್ಲಿ ಏನು ಮಾಡ್ಬೇಕು ತಾಯಿ ಎನ್ನುವ ಹಾಗೆ. ಆವಾಗಲೂ ನಿನ್ನ ಬಾಯಿಂದ ಯಾವುದೇ ಉತ್ತರ ಬರಲಿಲ್ಲ. ಒಂದು ವೇಳೆ ಒಂದೇ ಒಂದು ಮಾತು ಬರ್ತಿದ್ರೆ ನಿನ್ನನ್ನು ದೊಡ್ಡವ ಎನ್ನುವ ಹಾಗೆ ಮನಪೂರ್ವಕವಾಗಿ ಆಗುವಾಗಲೇ ನಾವು ಒಪ್ಪಿಕೊಳ್ತಾ ಇದ್ವಿ. ಆದ್ರೆ ಕಾಲ ಮೀರಿ ಹೋಗಿದೆ. ಹೀಗೆ ನೀನು ಆಯ್ದುಕೊಂಡ ದಾರಿ ಏನು? ಒಮ್ಮೆ ಆಡಕ್ಕೆ ನೀನು ಬ್ರಹ್ಮ ಅಂದ್ರೆ ದೊಡ್ಡದು, ಸೃಷ್ಟಿಯ ಕಾರ್ಯವೇ ಶ್ರೇಷ್ಠವಾದ. ಈಗ ಯುದ್ಧವನ್ನು ಮಾಡೋದಕ್ಕೆ ತೊಡಗಿದ್ದಿ. ಎಲ್ಲದಕ್ಕೂ ಸಿದ್ಧ. ಏನು ಗೊತ್ತಾ? ಸ್ಥಿರತೆಯನ್ನೇ ಕಳೆದುಕೊಂಡಿದ್ದಿ ಎನ್ನುವುದೇ ಅರ್ಥ. ಸೇರಬೇಕಾದ ಗುರಿಯನ್ನು ಸೇರುವಲ್ಲಿ ನೀನು ಆಯ್ದುಕೊಂಡ ಮಾರ್ಗವೇ ತಪ್ಪಾಗಿ ಹೋಗಿದೆ. ಸರಿಯಾದ ದಾರಿಯನ್ನು ನಾನೇ ತೋರಿಸ್ತೇನೆ. ಅಮ್ಮ ನಾಡಿದ್ದೇನು ಗೊತ್ತಾ? ಕಳೆದ ಕಲ್ಪಲ್ಲವಾದಂತಹ ಪ್ರಪಂಚ ಮತ್ತೊಮ್ಮೆ ಸೃಷ್ಟಿಯಾಗಬೇಕು. ಸೃಷ್ಟಿಯಾಗಬೇಕಾದ್ರೆ ಸುಪ್ತವಾಗಿ ಗುಪ್ತವಾಗಿ ಎಲ್ಲಿಯಾದರೂ ಇರಲೇಬೇಕು. ಒಂದು ನಿನ್ನೊಳಗೆ ಅಥವಾ ನನ್ನೊಳಗೆ ಒಬ್ಬರುವುದರ ಒಬ್ಬರು ಶೋಧನೆ ಮಾಡುವ, ಏನಿದೆ ಎನ್ನುವುದನ್ನು ತಿಳಿಯುವ, ಪ್ರಾಮಾಣಿಕವಾಗಿ ಬಂದು ಒಪ್ಪಿಕೊಳ್ಳುವ ದೊಡ್ಡವರೆನ್ನುವ ಹಾಗೆ. ಸರಿ, ನಿನ್ನ ಮಾತಿಗೆ ಒಪ್ಪಿಗೆ. ಹೋಗು. ಮುಖ ನೋಡ್ತಾ ಇದ್ದೀನಿ. ಸಮಸ್ಯೆ ನಿನ್ನದು, ಪರಿಹಾರ ನಮ್ಮ. ಪರಿಹಾರ ಕೊಟ್ಟವರೇ ಹೋಗ್ಬೇಕು. ಸಮಸ್ಯೆ ಬ್ರಹ್ಮ ಎಷ್ಟೋ ದೊಡ್ಡದನ್ನು ನೋಡ್ಬೇಕು. ಇಲ್ಲ ಇಲ್ಲ, ಮತ್ತೆ ಸಮಸ್ಯೆಯನ್ನು ತೆಗೆದುಕೊಂಡು ಬಂದವ ನೀನು. ಪರಿಹಾರವನ್ನು ನಾನು ಸೂಚಿಸಿದ್ದೀನಿ. ಅದೇ ದಾರಿಯಲ್ಲಿ ನೀನು ಮುಂದುವರಿಬೇಕು. ಯಾಕೆ? ಮತ್ತೆ ಈಗ ಬ್ರಹ್ಮ ಎಷ್ಟು ದೊಡ್ಡವರನ್ನ ನೋಡ್ಬೇಕಾ? ಮೊದಲು ನೀನು ಪ್ರವೇಶ ಮಾಡಿ. ನನಗೆ ಸಮಸ್ಯೆ ಇಲ್ಲ. ನಾನು ಒಪ್ಪಿಕೊಳ್ಳುವುದು ಯಾರನ್ನು ಗೊತ್ತಾ? ಮಹಾಮಾತಿನೊಬ್ಬಳನ್ನು ಮಾತ್ರ ದೊಡ್ಡವಳು ಎನ್ನುವ ಹಾಗೆ. ನೀನು ಸರಿಯಾದ ಕಾರಣವನ್ನು ಕೊಡ್ತಾ ಇದ್ರಿ, ನಿನ್ನನ್ನು ದೊಡ್ಡವ ಎನ್ನುವ ಹಾಗೆ ನಾನು ಒಪ್ಪಿಕೊಳ್ಳುತ್ತಾ ಇದ್ದೆ. ನೀನು ಕ್ಷಣಕ್ಕೊಂದು ಕಾರಣವನ್ನು ಕೊಡ್ತಾ ಇದ್ದಿ, ಆ ಕಾರಣವೇ ಗಟ್ಟಿಯಾಗಿ ನಿಲ್ಲುವುದಿಲ್ಲ. ಆದ್ರೆ ನೀನು ದೊಡ್ಡವನೇ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಈಗ ನೀನು ಹೋಗದಿದ್ರೆ ನಾನು ದೊಡ್ಡವನಂತಲೇ ನಿನಗೆ ಒಪ್ಪಿಗೆ. ಬೇಡ, ನಿನ್ನಲ್ಲಿ ಮಾತನಾಡಿದ ಸಮಯ ಯಾಕೆ ವ್ಯರ್ಥ ಮಾಡಬೇಕು? ಈಗ ಬಾ. ದಾರಿ ತೋರಿಸು. ಎಂತದು? ಬಾಯ. ಮದೆ ಎಂಬುದು ತಲೆಗಡೆಸವಾಗಿದೆ. ಇವನ ಏನಿದ್ದ ಬಿತ್ತವಳ ಕೆಳಗಿಸಿಲ್ಲ. ನಾನು ಬ್ರಹ್ಮನಲ್ಲ, ಒಬ್ಬನಲ್ಲ, ಇಬ್ಬರನ್ನ ಉದರವನ್ನು ಸೇರಿಕೊಂಡಿದ್ದಾರೆ. ನನ್ನಲ್ಲೇ ಅವರು ಇರಬೇಕು. ಅದಕ್ಕಾಗಿ ನವದ್ವಾರವನ್ನೇ ಬಂಧಿಸಿಬಿಟ್ಟೆ. ನವದ್ವಾರನ ಬಂದು ನನಗೆ ಬದುಕುವುದಕ್ಕೆ ಸ್ವಲ್ಪ ಕಷ್ಟ. ನವದ್ವಾರದಲ್ಲಿ ಅಷ್ಟದ್ವಾರವನ್ನು ಬಂಧಿಸಿ ಅಧೋದ್ವಾರ ಒಂದು ತೆರೆದಿರ್ತೇನೆ. ಬಂದ್ರೆ ಅದ್ರಲ್ಲಿ ಬರ ನೋಡಲ್ಲ. ನೇರವಾಗಿ ಬಂದು ಬ್ರಹ್ಮನ ಉದರವನ್ನು ಬಂದು ಸೇರಿದ್ದೇನೆ. ನೋಡಬೇಕಾದೆಲ್ಲವನ್ನು ನೋಡಿ ಆಯ್ತು. ನಾನು ಯಾವುದನ್ನು ಗಮನಿಸಿದ್ದೇನೆ ಎನ್ನುವುದು ಆತನ ಗಮನಕ್ಕೆ ಬರಬೇಕಾದ್ರೆ ನಾನೇ ಹೋಗಿ ವಿವರಿಸಬೇಕು. ಆ ಕಾರಣಕ್ಕೆ ಬೇಕಾಗಿ ಬಾಯಿಯ ಮೂಲಕವಾಗಿ ಹೊರಸಾಗುವ ಪ್ರಯತ್ನವನ್ನು ಮಾಡಿದೆ. ಬಾಯನ್ನೇ ಮುಚ್ಚಿಕೊಂಡಿದ್ದಾನೆ. ಆಚೆ ಈಚೆ ದಾರಿಯೇ ಕಾಣಿಸುವುದಿಲ್ಲ. ಕೆಳಗಿನ ದ್ವಾರವಾಗಿರುವಂತಹ ಅಧೋದ್ವಾರವನ್ನು ತೆರೆದಿರಿಸಿದ್ದಾನೆ. ಯಾವ ದಾರಿ ಆದರೇನು? ಬೆಳಕಿನ ಮೂಲವನ್ನೇ ಹಿಡಿದು ಸಾಗುತ್ತೇನೆ ಹೊರಗೆ. ಇಲ್ಲ, ಆ ಕ್ರಮವೇ ಇಲ್ಲ. ಸಂಪೂರ್ಣವಾಗಿರುವಂತಹ ತಿರುಗಾಟವನ್ನು ಮಾಡಿಯೇ ಬರುವವರು ನಾವು. ಎಲ್ಲವ ಕಂಡೆಯ? ನೋಡಿದ್ದೇನೆ. ಕಲ್ಪಲ್ಲವಾದಂತಹ ಪ್ರಪಂಚವು ನಿನ್ನ ಉದರದ ಒಳಕೆಳಕವಾಗಿದೆ. ಇಂದ್ರಾದಿ ದೇವತೆಗಳಿದ್ದಾರೆ, ಮನುಮಣಿಗಳಿದ್ದಾರೆ, ಸೂರ್ಯಚಂದ್ರರಿದ್ದಾರೆ, ಬ್ರಹ್ಮನಿದ್ದಾನೆ, ಹರನಿದ್ದಾನೆ, ಹರಿಕಾಣಿ. ಹೌದಾ? ನಿನ್ನ ಅಗತ್ಯವಿಲ್ಲ ನನಗೆ. ಹೌದಾ? ಹೌದು. ಯಾವುದು ಚೇತನೆ ಇಲ್ಲ. ಸೃಷ್ಟಿಯಾಕಾರ ಆರಂಭವಾಗ್ಲೂ ಮತ್ತೆ ಚೇತನ ಬರ್ತದೆ ಅದಕ್ಕೆ. ಹಾಗೆ ನೀನ್ ನೋಡಿದಾಗಲ್ಲ ಹೇಗೆ ಒಳಗಂದು ಹೊರಗಂದು ಅಂದ್ರೆ ಏನು ಬಣ್ಣವ ನಿನ್ನ? ಯಾವ ರೀತಿ? ಬಂಗಾರದ ವರ್ಣ. ನೋಡಿದೆಯಾ? ಮುಟ್ಟಿದೆಯಾ? ತಟ್ಟಿದೆಯಾ? ಮುಂದೆ ಮಾಡಿದೆ? ನಾಮಕರಣ ಮಾಡುವ. ನಾಮಕರಣ ಯಾರಿಗೆ ಯಾರು ಮಾಡುವ? ತಂದೆ ಆಗುವಂತ ಪ್ರಯತ್ನ ಆಗ್ತೀನಿ. ಅಗತ್ಯ ಇಲ್ಲ. ಹೆಸರು ಕೊಡುವುದು. ಹೆಸರು ಕೊಡುವುದು ಹಿರಣ್ಯವೇ ತುಂಬಿರುವ ಕಾರಣ ಇನ್ನು ಮುಂದೆ ಹಿರಣ್ಯ ಗರ್ಭ. ಬ್ರಹ್ಮನಿಗೆ ಒಂದು ಹೆಸರು ಕೊಟ್ಟಿದ್ದೀರಂತೆ. ನಿನ್ನ ದೊಡ್ಡ ಜನ ಆಗೋದು ಬೇಡ.
ಸ್ಪರ್ಧೆಯನ್ನು ಇಟ್ಟುಕೊಳ್ಳುವ ಜಾಯಮಾನವೇ ನನಗೆ. ಏನು ಮಾಡು? ನಿನಗೊಂದು ಕೊಡಬೇಕು ಅಂತ ಇದ್ದೆ. ಹೇಗೆ? ಹೆಸರು ಹಾ. ಹೋದನೆಗೆ ನೀನು ನೀನು ತೆರೆದದ್ದೇನು? ಬಾಯಿ. ಹೊರಗೆ ಹೇಗೆ ಬಂದೆ? ಬಿಟ್ಟದ್ದು ಯಾವುದು? ಅಧೋದ್ವಾರ. ಬಂದೇನದು? ಮಾನ ಅಪಮಾನ ಸಮಾನ. ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ಅಥೋಕ್ಷಜ ಒಪ್ಪಿದೆ. ಮುಗಿಸುವ ಮುಗಿಸುವ ಮುಗಿಸುವ. ದೂರ ಮುಗಿತಲ್ಲ ಹಾಗೆಲ್ಲ ಮುಗಿಸುವುದಕ್ಕೆ ಆಗುದಿಲ್ಲ. ಮತ್ತೆ ಒಟ್ಟು ಮುಗಿಸುವುದಾ? ಈಗ ಬ್ರಹ್ಮ ಎಷ್ಟು ನೋಡಾಯ್ತಲ್ಲ ಮತ್ತೆ. ನಾನು ಒಪ್ಪಿಕೊಂಡಿದ್ದೇನಾ? ಹೌದು, ಮಾಡಿ ತೋರಿಸಿದ್ದೇನೆ. ಹಾ. ಈಗ ನಿನ್ನ ಸರಜು ಅಲ್ಲಿ ಏನಿರ್ಲಿಕ್ಕಿಲ್ಲ. ಅದು ಇಲ್ಲೇ ನಿಂತು ನಿರ್ಣಯ ಮಾಡಬೇಡ, ಒಮ್ಮೆ ಒಳಗೆ ಹೋಗಿ ನೋಡು. ಮಾತಿಗೆ ಎಲ್ಲ ಗೊತ್ತಾಗ್ತದೆ. ಅವಕಾಶ ಮಾಡಿಕೊಡು. ಇದೋ ಬಾಯಿ ನಗರಿದ್ದೇನೆ. ಅಹಂಕಾರ ಎನ್ನುವುದು ತಲೆಗೇರಿದ ಪರಿಣಾಮವಾಗಿ ಏನೇನು ಮಾತನಾಡ್ತಾ ಇದ್ದಾನೆ. ಇದೇ ರೀತಿಯಲ್ಲಿ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿದ್ರೆ ಎಲ್ಲವೂ ಅಸ್ತವ್ಯಸ್ತವಾಗ್ತದೆ. ಸಮಸ್ಥಿತಿಗೆ ಬರಬೇಕಾದ ಸ್ವಲ್ಪ ಕಷ್ಟವನ್ನು ಅನುಭವಿಸಲೇಬೇಕು. ಹೇಗೂ ಒಳ ಸೇರಿದ್ದಾನೆ, ಸ್ವಲ್ಪ ಸಮಯ ಅಲ್ಲಿಯೇ ಉಳಿಯಲಿ. ನವ ದ್ವಾರವನ್ನು ಬಂಧಿಸಿ ಸುಮ್ಮನೆ ಉಳಿಯುತ್ತೇನೆ ನೋಡುವ. ಹರಿಯ ಉದರನು ಗರ್ಭದಲ್ಲಿ ಪ್ರವೇಶ ಮಾಡಿದ್ದೇನೆ. ಮುಂದೊತ್ತಿ ಬರ್ತಾ ಇದ್ರೆ ಏನೇನು ಕಾಣ್ತಾ ಇದ್ದೇನೆ. ಏಕಾದಶಿ ರುದ್ರರು, ದ್ವಾದಶಿ ಆದಿತ್ಯರು, ಸಿದ್ಧರು, ಸಾಧ್ಯರು, ಮನುಮುನಿಗಳು, ಮುಕ್ಕೋಟಿ ದೇವತೆಗಳು, ಕಲರ ಕಲ್ಪದಲ್ಲಿ ಲಯವಾದಂತ ಪ್ರಪಂಚವೆಲ್ಲವೂ ಕೂಡ ಈತನ ಉದರದಲ್ಲಡಕವಾಗಿದೆ. ಬ್ರಹ್ಮಾಂಡ ಬಳಿತನ ಅಂಕೇಸಿಕೊಂಡಿದ್ದಾನೆ ಹರಿ. ಬ್ರಹ್ಮಾಂಡ ಬಳಿತನಾಗಿದ್ದಾನೆಂಬುದೇ ನಿಜ. ನಾನು ಕಾಣ್ತಾ ಇದ್ದೇನೆ, ಹರಣ ಇದ್ದಾನೆ. ಹರಿಯಲ್ಲಿ ಅರ್ಥವಾಯಿತು. ಪ್ರತಿಯೊಂದು ಕಲ್ಪಕ್ಕೆ ಹರಿಯೊಬ್ಬನೇ ಎಂಬುದನ್ನೇ ತೋರಿಸಿಕೊಟ್ಟಿದರಲ್ಲ. ಇಷ್ಟೆಲ್ಲ ತನ್ನಲ್ಲಿ ಇರಿಸಿ ನನ್ನಲ್ಲಿ ವಾದ ಮಾಡಿದೇ ಕಡಿಮೆವಾಯಿತು. ಅವನೇ ವಾದಿಸಿದೆ, ನನ್ನ ಪಾಲಿಗೆ ಖೇದವಾಗುತ್ತಾ ಇದೆ. ಇದ್ದ ವಿಚಾರವನ್ನು ಹರಿಗೆ ತಿಳಿಸಬೇಕಾಗಿದೆ. ಹೊರ ಸಾರುತ್ತೇನೆ. ಬಂದ ದಾರಿಯನ್ನು ಮುಚ್ಚಿಕೊಂಡಿದ್ದನಲ್ಲ, ಕೆಳಗೆ ಮೇಲಕ್ಕೆರದೆ ಸುತ್ತ ನೋಡುತ್ತಾ ಇದ್ರೆ ನವದ್ವಾರವನ್ನೇ ಬಂಧಿಸಿ ಬಿಟ್ಟಿದ್ದಾನೆ. ಹೋ ನವದ್ವಾರವನ್ನು ಬಂಧಿಸುವಂತಹ ಸಾಮರ್ಥ್ಯ ಹರಿಗಿದೆ ಎಂಬುದನ್ನೇ ತೋರಿಸಿಕೊಟ್ಟಿದ್ದಾನೆ. ಸಾವಿರಾರು ವರ್ಷಕ್ಕಿದ್ದಾಗಿ ಸುತ್ತುತ್ತಾ ಇದ್ರೆ ಹೊರಗೆ ಹೋಗೋದಕ್ಕೆ ನನಗೆ ದಾರಿಯೇ ಸಿಗುವುದಿಲ್ಲ. ಮುಂದೇನು ಮಾಡಲಿ? ಮಾತಿಡುತ್ತಾ ಮಾತು ನೆನಪಾಗುತ್ತಾ ಇದೆ. ಕಷ್ಟ ಕಾಲ ಬಂದಾಗ ಭಕ್ತಿಯಿಂದ ನುತಿಸಿ ಮಕ್ಕಳೇ, ನನಗಿರುವುದು ಒಂದೇ ದಾರಿ. ಅಮ್ಮನನ್ನೇ ಭಕ್ತಿಯಿಂದ ಪ್ರಾರ್ಥಿಸಿರಂತೆ. ಅಮ್ಮ ಆದಿಮಾಯೇ ನೀನೇ ಪರಿಪಾಲಿಸಬೇಕಮ್ಮ. ಬರುತ್ತಿರಲು ಮಠಪತ್ರದಲಿತ ಮಲಗಿರಲು ನಿದ್ರೆಯೊಳಂದು ಕಾಸರಳಿರಿಸಿ ಬಾಯೊಳಗೆ ಮೂರು ಮೂರ್ತಿಗಳಿಂದಾದ ಪರಿಣಾಮವಾಗಿ ದೇಹಕ್ಕೆ ಜಾಡ್ಯವು ಆವರಿಸಿದೆ. ಈ ಜಾಡ್ಯವನ್ನು ದೂರ ಮಾಡುವ ಬಗೆ ಅಂತ ಎನ್ನುವ ಹಾಗೆ ಆಲೋಚನೆ ಮಾಡುತ್ತಿರುವಂತಹ ಸಮಯದಲ್ಲಿ ನೀರ ಮೇಲೆ ಒಂದು ವಟಪತ್ರ ತೇಲಿ ಬರ್ತಾ ಇದೆಯಲ್ಲ, ಅದರ ಆಕಾರಕ್ಕೆ ಸರಿಯಾಗಿ ದೇಹದ ಆಕಾರವನ್ನು ಕುಗ್ಗಿಸುವ ಮೂಲಕವಾಗಿ ಎಡಗಾಲ ಹೆಬ್ಬರೆಯನ್ನು ಬಾಯಲಿಟ್ಟು ಚಿಪ್ಪುತ್ತಾ ವಟಪತ್ರ ಶಾಯಿ ಆಗುತ್ತೇನೆ ನೋಡುವ. ಬರುತ್ತಲ ಕಮಲ ಜಲ ಸರಸಿ ಜಲ ಮೇಲೆ ಪದ್ಮಾಸನವ ಹೊರದಿಂದ ಬಲಿದು ಕುಳಿರುತ್ತ ನಾದಿಸಿ ನೋಡೆ ಮೆರೆದನ ಮಗದಿಂದ ಇರದೆ ಮೇಲೆಗೆ ವರ ಪಂಚವದನದಿ ಪರಿಶೋಭಿಸುತ್ತನವ ಹರಿಗೆ ಪದಯುಗಳವ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆಗಳು ಅಮ್ಮನನ್ನೇ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಾಗ ದಿವ್ಯವಾದಂತಹ ಪ್ರಕಾಶ ನನ್ನ ಕಣ್ಣಿಗೆ ಗೋಚರ. ಅದನ್ನೇ
ಅನುಸರಿಸಿಕೊಂಡು ಮೇಲಕ್ಕೆ ಬಂದೆ. ಕಮಲದ ಮಧ್ಯದಲ್ಲಿ ನಾನು ಕುಳಿತುಕೊಂಡಿದ್ದೇನೆ. ಬಲಕ್ಕಿಣದೆ ಒಂದು ಮುಖ, ಎಡಕ್ಕಿಣದೆ ಮತ್ತೊಂದು ಮುಖ, ಹಿಂದಕ್ಕಿಣದೆ ಮಗದೊಂದು ಮುಖ, ಮೇಲಕ್ಕಿಣದೆ ಬೇರೊಂದು ಮುಖ. ಪಂಚವಧೆಯಿಂದಾಗಿ ಶೋಭಿಸಿಕೊಂಡಿದ್ದೇನೆ. ಪಂಚವಧೆಯಿಂದಾಗಿ ನಮ್ಮ ಸೃಷ್ಟಿಯ ಕಾರ್ಯವನ್ನು ಆರಂಭಿಸಲಿ. ಇದು ಅಮ್ಮನ ಸಂಕಲ್ಪ ಇರಬಹುದು. ಎಲ್ಲವೂ ಸರಿ, ಹರಿಯಲಿದ್ದಾನೆ. ಹೋ ನೋಡಬಾರದು. ಬಾಲ ಮುಕುಂದನಾಗಿ ವಟವೃಕ್ಷದ ಎಲೆಯ ಮೇಲೆ ಎಡಕಾಲ ಹೆಬ್ಬೆಣ್ಣು ಬಾಯಲಿರಿಸಿ ಪವಡಿಸಿಕೊಂಡಿದ್ದರಲ್ಲ. ಈತನನ್ನು ಎಬ್ಬಿಸುವುದೇ ನಿದ್ರಾಭಂಗ ಮಹಾದೋಷ. ಎಬ್ಬಿಸಕೂಡದು. ಈತನಿಗೆ ಎಚ್ಚರವಾಗುವ ತನಕ ಈತನನ್ನೇ ಸ್ಮರಿಸುತ್ತಾ ಇರ್ತಂತೆ ನೋಡೋಣ.
ತಕ್ಷಣ ನೋಡಿದ್ರೆ ತುಂಬಿದಂತಹ ಜಲರಾಶಿ, ಕಾರ್ಗತ್ತಲೆ, ನೀರ ಮಧ್ಯದಲ್ಲಿ ನಾನಿದ್ದೇನೆ. ಹಾಗಿದ್ರೆ ನಾನು ಯಾರು? ನಾನು ಎಲ್ಲಿದ್ದೆ? ನೀರಿಗೆ ಹೇಗೆ ಬಂದೆ? ಯಾಕೆ ಬಂದೆ? ಏನು ಮುಂದೆ? ಒಂದೂ ಅರ್ಥವಾಗುತ್ತಾ ಇಲ್ಲ. ಒಟ್ಟಿನಲ್ಲಿ ಸಮಸ್ಯೆ ಆಗಿ ಹೋಯ್ತಲ್ವಾ? ಈ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ನಿಂತಲ್ಲೇ ನಿಲ್ಲುವುದಲ್ಲ, ನೀರಿನಲ್ಲಿ ಮುಂದುವರಿತ. ಒಮ್ಮೆ ನಮ್ಮಲ್ಲಿ ಹುಟ್ಟಿಕೊಂಡಿದ್ದೇನೆ. ಹುಟ್ಟಿದಾಗಲೇ ಬೆಳೆದು ನಿಂತಿದ್ದೇನೆ. ಸುತ್ತ ಮುತ್ತ ಎತ್ತ ಕಡೆ ನೋಡಿದರೂ ಕೂಡ ಬರೀ ನೀರು ಮಾತ್ರವಲ್ಲ, ಕಾರ್ಗತ್ತಲೆ ಕಾಣುತ್ತಾ ಇದೆ. ಹಾಗಾದ್ರೆ ಈ ನೀರ ಮಧ್ಯೆ ನಾನು ಹೇಗೆ ಹುಟ್ಟಿಕೊಂಡೆ? ಯಾರು ನನ್ನ ತಂದೆ? ಇಲ್ಲಿಗಾಕೆ ಬಂದೆ? ಎಣ್ಣೇನು ಮುಂದೆ? ತಿಳಿಯುವಂತ ಕುತೂಹಲ, ಕಾತುರತೆ ಹೆಚ್ಚಾಗುತ್ತಾ ಇದೆ. ಈ ನೀರಿನಲ್ಲಿ ಯಾರಾದರೂ ಕಾಣಸಿಗುತ್ತಾರೋ ಎಂಬುದಾಗಿ ಹುಡುಕುತ್ತಾ ಮುಂದುವರಿತೇನೆ. ನನಗೆ ಗೊತ್ತಿಲ್ಲ. ಮತ್ತೆ ನಾನು ಯಾರಂತ ನನಗೆ ಗೊತ್ತುಂಟ? ನಾನು ಸದ್ಯಕ್ಕೆ ಈಗ ತಾನೇ ಹುಟ್ಟಿಕೊಂಡದ್ದಷ್ಟೇ. ಬಹುಶಃ ನಾನು ಸಹ ಹಾಗೆ ಇರಬೇಕೋ ಏನು. ಆದ್ರೆ ಸಮಸ್ಯೆ ಆಗಿ ಹೋಯ್ತಲ್ಲ. ಸಮಸ್ಯೆ ಏನದು? ನಿನ್ನನ್ನು ಕಾಣುವಾಗ ನನ್ನ ಹಾಗೆ ಇದ್ದಿ ನೀವು. ಹೌದಾ? ಆದ್ದರಿಂದಲೇ ನನ್ನ ಅಪ್ಪ ನೀನು. ಎಂತದು? ಅಪ್ಪ ಅಪ್ಪ. ಕೇಳಬೇಡ 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 ಅಪ್ಪ. ನಿನ್ನ ಪ್ರಶ್ನೆ ಸರಿಯಿಲ್ಲ. ನಾನೊಂದು ಮಾತನ್ನು ಹೇಳ್ತಾ ಇದ್ದೇನೆ. ಅಪ್ಪ ಹೇಳ್ತೇನೆ, ಹೇಳ್ಬೇಡ. ನೀನು ಸರಿಯಾದಂತ ಉತ್ತರವನ್ನು ಕೊಡಬೇಕು. ನನ್ನ ತಂದೆ. ಅಪ್ಪ ತಂದೆ? ಅಪ್ಪ ತಂದೆ? ತಂದೆ ಅಪ್ಪ? ಹೌದು. ಅಮ್ಮ? ಅಮ್ಮ? ಹೌದು. ಅಮ್ಮ ಉಮ್ಮ. ನೋಡುವಾಗಲೇ ಗೊತ್ತಾಗ್ತದೆ ಏನು ಬಹುಶಃ ನೀನು ಅದೇ ಆಗಿರ್ಬೇಕು ಅಂತ. ಏನದೇ? ಅದೇ ಉಮ್ಮ. ಉಮ್ಮ ಅಂದ್ರೆ ಗೊತ್ತಿಲ್ಲ ಎಂಬುದಾಗಿ ನಾನು ಹೇಳಿದ್ದು. ಓ, ಈಗ ಉಮ್ಮ ಅಂದ್ರೆ ಗೊತ್ತಿಲ್ವಾ? ಗೊತ್ತಿಲ್ಲ ನನಗೆ ಉಮ್ಮನೆ ಬಿಡು. ಓಹೋ, ಇಬ್ಬರಿಗೂ ಒಂದೇ ಉಮ್ಮ, ಸಮಾನ ಸ್ಥಿತಿ. ನೀರಲ್ಲಿ ಒಂದಾಗಿದ್ದೇವೆ. ಹೌದೌದು. ಕೊನೆ ತನಕ ಜೊತೆಯಲ್ಲಿರ್ಬೇಕು. ಅದು ಇದ್ರೆ ಒಳ್ಳೇದು. ಕೇವಲ ಜೊತೆಯಲ್ಲಿರುವುದಲ್ವಾ, ಮತ್ತೆ ನಮ್ಮೊಳಗೆ ನಾವೊಂದು ಸರಿಯಾದ ಸಂಬಂಧ ಮಾಡಿಕೊಂಡ್ರೆ ಹೇಗೆ? ಸಂಬಂಧ? ಹೌದು. ಯಾವ ರೀತಿ? ನಾನು ನಿನ್ನನ್ನು ಆಗಿನಿಂದ ನೋಡ್ತಾ ಇದ್ದೀನಿ. ಹೆಚ್ಚೇನಿಲ್ಲ, ಶರೀರದಲ್ಲಿ ಸ್ವಲ್ಪ ಸಣ್ಣವ. ಕಂಡಾಕ್ಷಣ ಪ್ರೀತಿ ಅಧಿಕವಾಗುತ್ತಾ ಇದೆ. ಹೌದಾ? ಆದ್ದರಿಂದಲೇ ನೀನು ಬೇರೆ ಯಾರು ಅಲ್ಲ, ನನ್ನ ಪಾಲಿನ ತಮ್ಮ. ನಿನ್ನಲ್ಲಿ ಎಲ್ಲಿಗ ಅಲ್ಲಿ ಯಾರಲ್ಲಿ ಮಾತಾಡುದು? ಆಯ್ತಲ್ಲ, ನಿನ್ನದಾಯ್ತಂದ್ರೆ ಇನ್ನೊಂದು ಮಾತು ಮುಗಿದಂತಾಯ್ತು ಅಂದ್ರೆ ನಂದು ಸ್ವಲ್ಪ ಉಂಟು. ನಂದು ಮುಗಿಯಿತು. ನೀನು ಅಣ್ಣ, ನಾನು ನನ್ನಷ್ಟಕ್ಕೆ ಮಾತಾಡಿಕೊಂಡು ಹೋಗುದು. ನಿನ್ನಷ್ಟಕ್ಕೆ? ನಂದು ಮುಗಿಯಿತು. ಅಲ್ಲಲ್ಲ, ನಂದು ಮುಗಿಯಿತು. ಅವರಷ್ಟಕ್ಕೆ ಮಾತಾಡುವವರಿಗೆ ಬೇರೆ ಒಂದು ಉತ್ತರ ಉಂಟು, ಅದು ಬೇಡ. ಅದು ಬೇರೆ ಬೇರೆ. ಈಗ ಒಮ್ಮೊಮ್ಮೆ ನೀನು ನಿನ್ನಷ್ಟಕ್ಕೆ ಮಾತಾಡ್ತೀನಿ. ನಾನು ನನ್ನಷ್ಟಕ್ಕಲ್ಲ, ಈಗ ನಿನ್ನಲ್ಲಿ ಮಾತಾಡ್ಬೇಕಂದ್ರೆ ನಿನ್ನ ಕರೆದದ್ದು. ಹೌದಾ? ನನ್ನ ಒಂದು ಕಾಣಿಕೆ ಉಂಟು ನಿನಗೆ. ಎಂತದು ಕಾಣಿಕೆ? ಹಿಂದಲ್ಲ, ಮತ್ತೆ ಮಾತಿನ ಮೂಲಕ. ಹೌದೌದು. ನಾನು ಸರ್ ನಿನ್ನನ್ನು ದೂರದಿಂದ ಕಂಡೆ. ನಾ ಕಂಡೆ, ನೀ ಕಂಡೆ. ಯಾಕೋ ಏನು ನಿನ್ನ ಮೇಲೆ ಪ್ರೀತಿ, ಪ್ರೇಮ. ಪ್ರೇಮ? ಯಾವ ಪ್ರೇಮ? ಪ್ರೀತಿ ಪ್ರೇಮ ಶಬ್ದ ಬೇರೆ ಬೇರೆ ಇರಬಹುದು, ಆದ್ರೆ ಅರ್ಥ ಒಂದೇ. ಅಷ್ಟು ಮಾತ್ರವಲ್ಲ, ಮತ್ತೆ ಗೌರವ ಭಾವನೆ ನನ್ನ ಹೃದಯದಿಂದ ಉಕ್ಕೇರಿ ಸರಿ ಬರುತ್ತಾ ಇದೆ. ಬರ್ಲಿ. ಹೌದು, ಅಷ್ಟು ಮಾತ್ರವಲ್ಲ, ಮತ್ತೆ ನಿನ್ನನ್ನು ನೋಡಿದರೆ ಗೌರವ ಭಾವನೆ ಮಾತ್ರ ಅಲ್ಲ, ನನ್ನ ಅಣ್ಣ ಎಂಬುದಾಗಿ ಗುರುತಿಸಿಕೊಂಡಿದ್ದೇನೆ. ಆದ ಕಾರಣ ಇನ್ನು ಮುಂದಕ್ಕೆ ನೀನು ನನಗೆ ಏನು ಒಳ್ಳೆಯ ಸಂಬಂಧ. ಹೌದು. ಈ ಸಂಬಂಧದಲ್ಲಿ ಹೊಟ್ಟೆ ತುಂಬುತ್ತದೆ ಹೇಳು. ಹುಟ್ಟಿದ ತಕ್ಷಣ ಹಸಿವೆ.
ಅದೇ ರೀತಿಯಾದಂತ ಸಮಸ್ಯೆ ನನಗೂ ಸಹ ಇದೆ. ನಿನ್ನ ಸಮಸ್ಯೆ ಎಂತದ್ದು? ಹೊರಗೆಲ್ಲ ಮತ್ತೆ ಒಳಗೆ ಒಳಗೆ ಯಾವುದರ ಒಳಗೆ? ನನ್ನ ಹೊಟ್ಟೆ ಒಳಗೆ ತಳಮಳ ತಳಮಳ. ಹೊಟ್ಟೆ ಒಳಗೆ ತಳಮಳ ಎಂತದ್ದು? ಹೌದು ಪುಣ್ಯಾತ್ಮ, ಏನನ್ನಾದ್ರೂ ತಿನ್ನಬೇಕು, ಏನನ್ನಾದ್ರೂ ಜಗಿಬೇಕು, ಏನೋ ಅಂತ ಆಸೆ ಹೆಚ್ಚಾಗುತ್ತಾ ಇದೆ. ತಮ್ಮ ಏನು ಇಲ್ಲಿ ಏನುಂಟಾ ಏನು ತಿನ್ನುವುದಕ್ಕೆ? ಇಲ್ವಲ್ಲ. ಸ್ವಲ್ಪ ನೀರು ಕುಡಿತ್ಯಾ? ನೀರು ಹೌದು. ನೀರು ಕುಡಿದ್ರೆ ಹೊಟ್ಟೆ ತುಂಬುತ್ತದ? ಇಲ್ವಾ? ಮತ್ತೆ ಆದ್ರೆ ಪ್ರಯತ್ನ ಪಟ್ಟರೆ ಫಲ ಸಿಕ್ಕಿಯೇ ಸಿಗುತ್ತದೆ. ಈ ನೀರನ್ನೇ ಬಡಿಬೇಕು. ನಿನ್ನ ತಲೆ ನೀರಿಗೆ ಬಡಿದ್ರೆ ಏನು ಸಿಗ್ತದ? ಓ ಪುಣ್ಯಾತ್ಮ, ಮೆಲ್ಲಗೆ ಬಡಿದಲ್ಲ, ಮತ್ತೆ ಗಟ್ಟಿಯಾಗಿ ಜೋರಾಗಿ ಬಡಿಬೇಕು. ಬಡಿದ್ರೆ ನಾವು ಜೋರಾಗಿ ಬಡಿದವಂತಾದ್ರೆ ನೀರ ಒಳಗಿರುವಂತ ಯಾವ್ದಾದ್ರು ಪ್ರಾಣಿ ಮೇಳ ಬರಲಿಕ್ಕೆ ಸಾಧ್ಯತೆ ಉಂಟು. ಹೌದು. ಆವಾಗ ಅದನ್ನು ನಾವು ಹಿಡಿದು ತಿನ್ನಬಹುದು. ಸರಿ, ತಡ ಮಾಡದಲ್ಲ. ನಾಳೆ ಈ ಬದಿಯಿಂದ ನಾಳೆ ಕಡೆ ಬಡಿಯುವ. ನೀನು ಇಲ್ಲಿಯವನೇ, ಈಗ ಇಲ್ಲ, ಈಗ ಬೇರೆ ಜಾಗ. ನಿನ್ನನ್ನು ಮುಕ್ಕುವೆ, ಸ್ವಲ್ಪ ನಿಲ್ಲು. ಮತ್ತೆ ಇದು ಇಲ್ಲದಿದ್ದು ನಿನ್ನನ್ನು ನೋಡಿದೆ. ಹೌದು, ಇವ ಇಲ್ಲಿ ಹೋದಪ್ಪ. ನನ್ನ ತಮ್ಮ ಕಾಣುವುದಿಲ್ಲಲ್ಲ. ಯಾವ ನೀರಲ್ಲಿ ಮುಳುಗಿದ್ದು? ತಮ್ಮ ಜೀವದಲ್ಲಿದ್ದಾನೆ, ಜೀವಕ್ಕೆ ಯಾವುದೇ ಅಪಾಯ ಆಗಲಿಲ್ಲ. ತಮ್ಮ, ನೀನು ಎಲ್ಲಿರುವೆ? ನಾನು ಎಲ್ಲಿರುವೆ? ನಿನ್ನ ಕರೆ ಕೇಳುವುದಿಲ್ಲಲ್ಲ. ನನಗೂ ಸಹ ಹಾಗೆ ಸ್ವಲ್ಪ ಸ್ವಲ್ಪವೇ ಕೇಳು. ಬಹುಶಃ ನೀನು ವ್ಯಾಪ್ತಿ ಪ್ರದೇಶದ ಹೊರಗಡೆ ಹೋಗಿರ್ಬೇಕು. ಏನೋ ಇರಬೇಕು. ಏನು ಹತ್ತಿರ ಬಾ. ಹತ್ತಿರ 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 ಬರುವೆಯ, ಮೆತ್ತಗೆ ಮೆತ್ತಗೆ ಬರುವೆಯ. ಬಂದೆ ಬಂದೆ ಬಂದ ಬಂದರು 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 ಬಂದ ಪುಣ್ಯ. ನೀನಲ್ಲ? ನಾನೇ ನಾನೇ. ಏನು ಮಾಡ್ತಿದ್ದಿ? ಅಣ್ಣ ಬಹಳ ಹುಡುಕಾಡಿದೆ, ಬಹಳ ಪ್ರಯತ್ನ ಪಟ್ಟೆ, ಏನು ಮಾಡುದು, ಫಲ ಸಿಗದೆ ಹೋಯ್ತು. ಎಂತದ್ದು? ತಿನ್ನುವುದಕ್ಕೆ ಏನು ಸಿಗಲಿಲ್ಲ ಅಂತ. ತಲೆ ಬಿಸಿ ಮಾಡಬೇಡ. ನಾನು ನಿನ್ನನ್ನು ಬಿಟ್ಟು ಓ ಈ ಬದಿಯಿಂದ ಬಹಳಷ್ಟು ಮುಂದುವರಿದು ಬಂದೆ. ಒಳ್ಳೆ ವಿಷಯ. ನನ್ನ ಕಣ್ಣಿಗೆ ಬಿತ್ತಲ್ವೇನಾ? ಕಣ್ಣಿಗೆ ಬಿತ್ತ? ಕಣ್ಣಿಗೆ ಬಿತ್ತದನ್ನು ತೆಗಿಬೇಕಲ್ಲ. ಕಸ ಅಲ್ವಾ? ಮತ್ತೆಂತ? ಕಣ್ಣು ದಿಸಿಗೆ ಕಾಣ ಸಿಕ್ಕಿತ್ತು. ಕಾಣ ಸಿಕ್ಕಿತ್ತು. ನಾನು ಕಂಡೆ. ನೀನು ಕಂಡೆ? ಯಾರ ಕಂಡೆ? ಯಾರ ಕಂಡೆ? ಎಲ್ಲಿ ಕಂಡೆ? ಎಲ್ಲಿ ಕಂಡೆ? ಇಲ್ಲಿ ಕಂಡೆ. ಇಲ್ಲಿ ಕಂಡೆ? ನಿನ್ನ ಕಂಡೆ? ನನ್ನ ಕಂಡೆ. ಕೆಂಪು ಕಂಡೆ. ಕೆಂಪು ಕಂಡೆ? ಈಗ ಕಂಡೆ. ಕೆಂಪು ಕಂಡೆ ಗೊತ್ತೇ ಆಗುದಿಲ್ಲ. ಎಲ್ಲಿ ಎಲ್ಲಿಂಟು? ಕೆಂಪು ಕಂಡೆ ಗೊತ್ತಾಗುದಿಲ್ಲ. ಹುಡುಕುವುದೆಂತದ್ದ? ಅದಲ್ವಾ? ಮತ್ತೆ ಕಂಡೆ ಅಂದ್ರೆ ನೋಡಿದೆ ಅಂತ. ನೋಡಿದ್ಯಾ? ನೋಡಿದ ಕಂಡೆ ತಮ್ಮ. ನೀನ್ ನೋಡ್ಲಿಲ್ವಾ? ಇಲ್ಲಿ ಬಾ. ಏನು? ಇಲ್ಲಿ ಬಾ. ಎಲ್ಲಿ ತಮ್ಮ? ನಿನಗೆ ಹೂ ಅಲ್ಲಿ ಅಲ್ಲಿ ಒಂದು ಕಮಲ ಕಾಣ್ತದ ತಮ್ಮ? ಕಮಲ? ಕಮಲ ಕಮಲನ ಕಂಡೆಯ? ಗೊತ್ತಾಯ್ತು ಗೊತ್ತಾಯ್ತು. ಕೇವಲ ಕಮಲ ಮಾತ್ರ ಕಾಣುವುದಾ? ಮತ್ತೆ ಕಮಲದ ಮೇಲೆ ಪ್ರಾಣಿಯೊಂದು ಕುಳಿತು ಕುಳಿತು ಗಟಗಟ ಗಡಗಡ ಗಟಗಟ ಗಡಗಡ ಗಟಗಟ ಗಡಗಡ ಗಟಗಟ ಭಯದಿಂದ ನಡುಗುತ್ತಾ ಇದೆ. ಹೌದೌದು. ನಾವು ಹೆಚ್ಚು ಮಾತಾಡಿದುಂಟല്ലോ, ಏನಾಗ್ತದೆ? ಸಿಕ್ಕಿದ್ದು ಇಲ್ಲ ಅಂತ ಆಗ್ತದೆ. ಹಾಗಾಗಬಾರದು. ನಿನಗೆ ನಾನು ತೋರಿಸ್ತೇನೆ. ತೋರಿಸು. ಬಾ ತೋರಿಸು. ಬಾ.
ಸತ್ತು ಹೋಗ್ಲಿಕ್ಕೆ ಓಡ್ತದೆ ನಮ್ಮಲ್ಲಿ. ಓಹೋ, ಈಗ ಗೊತ್ತಾಯ್ತು ನೀನು ಮಾಡಿದ್ದು. ನಾನೇನು ಮಾಡಿದೆ? ನೀನು ಹೊಡೆದದ್ದು ಯಾರಿಗೆ? ಆ ಪ್ರಾಣಿಯನ್ನು ಹಿಡಿಯಬೇಕನ್ನು ನಾವಿಬ್ಬರು ತಿನ್ನಬೇಕನ್ನಷ್ಟರಲ್ಲಿ ಹಿಂದಿನಿಂದ ಹೊಡೆದಂತ ಶಬ್ದ. ತಿರುಗಿ ನೋಡಿದ್ರೆ ನೀನೇ ನನಗೆ ಹೊಡೆದದ್ದು. ತಮ್ಮ ಏನು ಬೇಕು ಅಂತ ಹೊಡೆದದ್ದು ಮತ್ತೆ ತಮ್ಮ ಬೇಡ ಅಂತ ಹೊಡೆದದ್ದು? ಬಹುಶಃ ಹೀಗೆ ಅದು. ಹೇಗೆ? ನಾನು ನಿನ್ಗೆ ಪ್ರಾಣಿ ತೋರಿಸಿದ್ದೆ. ಹೌದು. ಆಗ ನೀನದೊಂದು ಬೊಬ್ಬೆ. ಏನದು? ಅಣ್ಣ ಬಿಡಿ ಬಿಡಿ ಅಂತ. ಹೇಳಿದೆ. ನಾನು ಕೈ ಹಾಕಿದ್ದೆ ಅಲ್ವೇ? ನಾವು ಹೌದಾ? ಪ್ರಾಣಿಗೆ ಅಂತ ಕೈ ಹಾಕಿದ್ದು. ಹಾ. ಬಹುಶಃ ತಪ್ಪಿ ನಿನಗೆ ಬಿದ್ದಿದೆ. ತಪ್ಪಿ ಬಿದ್ದ ನಾವೆಲ್ವಾ ಅಣ್ಣ ಸುಧಾರಿಸುವ, ಅದು ಮುಖ್ಯ ಅಲ್ಲ. ತಪ್ಪಿಸಿದೆ ಹುಡುಗೋ. ಸಾಧ್ಯವಿಲ್ಲ. ತುಂಬಿರುವ ಜಲಮದಲ್ಲಿ ಇಬ್ಬರು ತರ ಹುಟ್ಟಿ ಬರುತ್ತಾ ಇದ್ದಾರೆ. ನನ್ನೇ ತಿನ್ನುವುದಕ್ಕಾಗಿ ಬೆನ್ನಟ್ಟಿಗಳು ಬಿಡ್ತಾ ಇದ್ದಾರಲ್ಲ. ದುಷ್ಟರ ಕೈಯಿಂದ ತಪ್ಪಿಸದೆಷ್ಟು ದೂರ ಬಂದರೂ ಕೂಡ ಮತ್ತೆ ಮತ್ತೆ ದಾನವರು ಬೆನ್ನು ಹಿಡಿತಾ ಇದ್ದಾರಲ್ಲ. ಮುಂದೇನು ಮಾಡಲಿ, ನನಗೆ ಮುಂದೇ ದಾರಿ. ಅಮ್ಮನೇ ಭಕ್ತಿಯಿಂದ ಪ್ರಾರ್ಥಿಸಿದ ನಮ್ಮ ಆಶ್ಚರ್ಯವಾಗುತ್ತಾ ಇದೆ. ಭಯದಿಂದ ತತ್ತರಿಸ್ತಾ ಇದ್ದಿ. ಹೌದಮ್ಮ. ಸತ್ಯರೋಗದಲ್ಲಿ ಸೃಷ್ಟಿಯಾತ್ತಾಗ ಹೊರಹರಿಸಬೇಕಂತ ನೀನು ಈ ರೀತಿಯಾಗಿ ದುಃಖಿಸುವುದಕ್ಕೆ ಏನಾಯಿತು ಮಗನೇ? ಯಾರಿಂದ ಕಷ್ಟ ಬಂತು? ದುಃಖಿಸೋದಕ್ಕೆ ಬಲವಾದ ಕಾರಣ ಉಂಟಮ್ಮ. ತುಂಬಿರುವ ಜಲಮತದಲ್ಲಿ ಇಬ್ಬರು ತಾನು ಹುಟ್ಟಿ ಬರುತ್ತಾ ಇದ್ದಾರೆ. ನನ್ನನೆ ತಿನ್ನುವುದಕ್ಕಾಗಿ ಬೆನ್ನಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ದುಷ್ಟರ ಕೈಯಿಂದ ತಪ್ಪಿಸಿ ಅದೆಷ್ಟು ದೂರ ಬಂದರೂ ಕೂಡ ಮತ್ತೆ ಮತ್ತೆ ದಾನವರು ಬೆನ್ನು ಹಿಡಿತಾ ಇದ್ದಾರಮ್ಮ. ನೀನೇ ಕಾಪಾಡಬೇಕು, ನೀನೇ ಮರುಗಬೇಡ. ನಿನ್ನ ಕಷ್ಟವಾದ ಶೀಘ್ರವಾಗಿ ದೂರವಾಗುವಂತಹ ಕಾಲ ಸಮೀಪಿಸಿದೆ. ಸರಿ, ಇದೋ ಆದಿಮಾಯ ಅಂತ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತನು ಯೋಗನಿದ್ರೆಯಲ್ಲಿದ್ದಾನೆ. ಆತನು ಎಚ್ಚೆತ್ತು ದೈತ್ಯರನ್ನು ನಿನಗೆ ಸುಖವನ್ನು ಒದಗಿಸಿಕೊಡ್ತಾನೆ. ಇದೋ ಈ ಸುದರ್ಶನವನ್ನು ಆತನಿಗೆ ಒಪ್ಪಿಸು. ಅಷ್ಟ ತನಕ ನಾನಲ್ಲಿರ್ಬೇಕು ತಾಯಿ. ಹರಿಯ ನಾಭಿಕಮಲದ ನಾಳದಲ್ಲಿ ಅಡಗಿರುವ ಮಗನೇ ಶುಭವಾಗ್ತದೆ. ನಿನ್ನ ಮೇಲೆ ಎಚ್ಚರಗೊಂಡಿದ್ದೇನೆ. ಕಣ್ತೆರೆ ನೋಡಿದಾಗ ಸುದರ್ಶನ ಒಂದು ಕೈ ಸೇರಿದೆ. ಏನೋ ಒಂದು ನಡೆಯಬೇಕಿದೆ, ನಿರೀಕ್ಷೆ ಇರ್ತೇನೆ. ಎಂತದಕ್ಕೆ? ಆರೋಗ್ಯ ಸರಿ ಇಲ್ವಾ? ಯಾಕೆ ಗಟ್ಟಿ ಆಗುದಿಲ್ವಾ? ಗಟ್ಟಿ ಅಂದ್ರೆ ಎಂತದು? ಎಂತದು? ನೀನು ಹಾಕಿದ ಬೊಬ್ಬೆ
ಯಾರು ಒಬ್ಬೆ ಹಾಕಿದ್ದು? ನೀನು. ಯಾವಾಗ? ಈಗ. ಎಲ್ಲಿ? ಇಲ್ಲಿ. ಹೇಗೆ? ತೋರಿಸ. ಎಂತ ಬೊಬ್ಬೆ ಹಾಕಿ. ಅದು ಅವನ ಅಭ್ಯಾಸ ಹಾಗೆ. ಹೋದಲ್ಲಿ ಬಂದಲ್ಲಿ ಹೀಗೆ ಶೈಲಿ ಶೈಲಿ. ಒಳ್ಳೆಯ ಕ್ರಮ ಇದು. ಇದು ಬೊಬ್ಬೆ ಅಲ್ಲ, ಇದು ನಮ್ಮ ಅಭ್ಯಾಸ. ಹಾ ಹಾ ಹಾ. ನಾವಿರುವುದೇ ಹೀಗೆ. ಹೀಗೆ ಇರ್ಬೇಕು ನೀನು. ಹ್ಮ್. ಓ, ಕುಳಿತದ್ದ? ಓ, ಇವ ಕುರುಡನ? ನೋಡೇ ಕೇಳಿದ್ದು ನಿನ್ನನ್ನು. ಹಾ. ನೀನು ಕುಳಿತಿದ್ದಲ್ಲ ಅದಕ್ಕೆ. ಕಣ್ಣು ಬಿಟ್ಟು ನೋಡೊಮ್ಮೆ. ನೀನು ಇರುವುದೇ ಇಷ್ಟು ಉದ್ದ. ಹಾ. ಕುಳಿತದ್ದ ನಿಂತದ್ದ? ನಾನು ಕುಳಿತದ್ದ. ಯಾವುದರ ಮೇಲೆ? ಎಲೆಯ ಮೇಲೆ. ಯಾವ ಎಲೆ? ಆಲದ ಎಲೆ. ಮುಳುಗುದಿಲ್ವಾ? ಕುಳಿತದ್ದು ನಾನಲ್ವಾ? ನಾವಿಬ್ಬರು ಒಂದಾಗಿ ಬಂದದ್ಯಾಕೆ? ಯಾಕೆ? ನಿನ್ನನ್ನು ಈ ಸಲ ಮುಳುಗಿಸುವುದಕ್ಕೆ. ಸ್ವಲ್ಪ ಕಷ್ಟ ಆದಿತ್ತ ಅಂತ. ಮನಸ್ಸು ಮಾಡಿದ್ರೆ ಸ್ವಲ್ಪ ಸಮಯ ಸಾಕು. ಸ್ವಲ್ಪ ಮತ್ತೆ ಮಾಡಾಯ್ತಾ? ಆಯ್ತು. ಏಯ್, ಓ, ಕುಳಿತುಕೋ. ಹಾ. ನಮ್ಮ ಆಕ್ಷೇಪ ಇಲ್ಲ. ಬೇಡ ಬಿಡು. ನಮ್ಮ ಇಬ್ಬರನ್ನು ನೋಡಿ ನೀನು ನಕ್ಕಿದ್ಯಾಕೆ? ಎಂತದು? ನೀನು ನಕ್ಕಿದ್ಯಾಕೆ? ನಕ್ಕಿದ್ದು ಹಾಗಲ್ವದು. ಮತ್ತೆ? ನಗು ಬೀರುತ್ತ ಬೀರುತ್ತ. ಎಲ್ಲಿಂದ? ಇಲ್ಲಿಂದ. ಹಾಗೆ ಕೇಳಿದಾಗ ಬರುವುದಿಲ್ವಾ ಅದು? ತನ್ನಿಂದಾನೆ ಬರುವುದದು. ನೀನು ಬೇರೆ ಬೇರೆ ಮಾಡುವುದಕ್ಕೆ ಹೋಗ್ಬೇಡ. ಅದು ನಗು ಬೀರುತ್ತ. ಎಂತದ್ದು? ನಗು ಬೀರುತ್ತ. ಏನು ಹಾಸ್ಯ ಮಾಡ್ತೀಯ? ಇವನಿದ್ದಾನಲ್ಲ. ಮೊದಲೊಂದು ಪ್ರಾಣಿ ಹಾ. ನೀರ ರಾಶಿಯಲ್ಲಿ ನೋಡಿದ್ದೇವೆ. ಕಂಡೆಯ? ಕಂಡೆವು. ಹಾ. ಗೊತ್ತಾಯ್ತಲ್ಲ? ಆಯ್ತು. ನೋಡಿದ ಮೇಲೆ ತಿನ್ಬೇಕೆಂಬ ಉದ್ದೇಶದಿಂದ ಓಡಿಸುತ್ತಾ ಓಡಿ ಹೋಗುದಲ್ಲ. ಶೂ ಅಲ್ಲಿ. ಹಾ? ಶೂ ನೀನು ಮಾಡಿದ್ದಲ್ಲ, ಅದಕ್ಕೆ ಕೇಳಿದ್ದು. ಶೂ ಅಲ್ಲಿ. ಅವನದ್ದು. ಇಲ್ಲಿ ಬಾ. ಏನು ಸಾಯುವ ಆಲೋಚನೆ ಉಂಟ? ಅಲ್ಲ, ಚೂ ನಿನ್ನದ? ಅವನದ್ದು, ನನ್ನದಲ್ಲ. ಶೂ ಸಾಯುವ ಆಲೋಚನೆ. ಸಣ್ಣ ಯಾಕೆ? ಅಲ್ಲಿ ಹೋಗಿ. ಏನುಂಟಲ್ಲಿ? ನೀರಿನ ಹೊಂಡ ಉಂಟಲ್ಲಿ. ನೀರಿನ ಹೊಂಡ ಇದ್ರೆ ಸಾಯ್ತಿ. ನಮಗೇನಾಗುದಿಲ್ಲ. ಅದೇನಾಗುದಿಲ್ಲ. ಮೊಣಕಾಲು ಪರ್ಯಂತ ಇರ್ಪುದು ನೀರು. ಬರುವಾಗಲೇ ಗೊತ್ತಾಗಿದೆ. ಅಲೆ ಬಂತಲ್ಲ. ಅಲೆ ಬಂದ್ರೆ ಕುಡಿ. ನೀರಲೆ. ಹಾ. ನಮ್ಮ ಪ್ರಭಾವ. ಹೌದು. ಹಾಗಲ್ವ ಅದು. ಮತ್ತೆ ಓಡಿಸಿಕೊಂಡು. ಎಂತದ್ದು? ಓಡಿಸಿಕೊಂಡು. ನಮ್ಮನ್ನು ತಿದ್ದುವುದಕ್ಕೆ ಬರಬೇಡ. ನಾನು ನಿಮ್ಮ ತಿದ್ದಿ. ನೀನು ನಮ್ಮ ತಿದ್ದಿಯ ಅಲ್ವಾ? ತಿದ್ದಿ ಏನು ಪ್ರಯೋಜನ ನನಗೆ? ಒಂದು ಸರಿಯಾಗಲು ಅದೇ ತಿದ್ದಬೇಕು. ನಾವು ಸರಿ ಇದ್ದೇವೆ, ನೀನು ಸರಿ ಇಲ್ಲ. ನನ್ನ ಸೃಷ್ಟಿ ಸರಿ. ಇಲ್ಲಿ ತನಕ ಬಂದು ನೋಡಿದ್ರೆ ಅದು ಬ್ಯಾರೆ, ನೀನು ಬ್ಯಾರೆ. ನೀನು ಹಾಗಂದದ್ದಲ್ವಾ ಹೀಗೆ ಅಂತ? ಒಂದೇ ಅಂತ. ಹೌದು. ಅವ ಈಗ ಹೇಳ್ತಾನೆ ನೀನು ಬೇರೆ, ಅವನು ಬೇರೆ ಅಂತ. ನಮ್ಮ ವಿಷಯ ಅಲ್ಲ. ನಾವು ನೋಡಿದ ಪ್ರಾಣಿ ಬೇರೆ, ನೀನು ಬೇರೆ ಅಂತ ಹೇಳಿದ್ದವ. ನೀವೊಂದೇ, ನಾವೊಂದೇ. ಓ, ಬೇರೆ ಬೇರೆ ಅಂದ್ರೆ ಹೇಗೆ? ಹೇಗೆ? ಕಾಣುವುದಕ್ಕೆ ಬೆಳ್ಳಗೆ ತೆಲ್ಲಗೆ. ನಮ್ಮನ್ನು ನೋಡಿ ಭಯದಿಂದ ಗಟ ನಡುಗುತ್ತಾ ಇತ್ತು. ನಿನ್ನನ್ನು ನೋಡಿದ್ರೆ ಭಯದ ಸಂತಾನ ಇಲ್ಲ. ಭಯ ಅಂದ್ರೆ ಎಂತದ್ದು? ಭಯ ಅಂದ್ರೆ ಹೆದರಿ. ನಮಗೆಲ್ವಾ ಅದು? ಅಯ್ಯೋ, ನಿನ್ನ ಮೈಯ ಬಣ್ಣವೇ. ಎಷ್ಟಾಯ್ತು ನಿನಗೆ? ಓ ಕರಿಯ. ಏನ ನಿನ್ನನ್ನು ಕರೀತಾ ಇದ್ದಾನೆ. ನನ್ನನ್ನಲ್ಲ, ನಿನ್ನ ಮೈಯ ಬಣ್ಣ ನೋಡಿ ಕರೆದದ್ದು. ಕರಿ ಅಂತ. ಕಪ್ಪು ಕರಿಯ. ಓ, ನೀನು ಕಪ್ಪೆ. ಓ ಕರಿಯ. ಓ ಕರ್ಗುಡ. ಓ ಚೋಟುದ್ದದವ. ಓ ಎಣ್ಣೆ ಮಸಿ. ಓ ಎಂತದೇ ಇದು? ಅದು ಕಡೆಗೆ ಮತ್ತೆ ಇಲ್ಲ, ಅಲ್ಲಿ ನಿಲ್ತಾನೆ. ಸಾಮಾನ್ಯದವರಲ್ಲ. ಯಾರು ನೀನು? ನಾನೇ ವೀರ. ನಾನು ಶೂರ.
ಅರೆ ಓ ಕರ್ಗುಡ ನುಕ್ಕ ಫಲಕ್ಕೆ ಬಾರಿಸ್ತೇನೆ. ಏನಾಯ್ತು ನಿನಗೆ? ಯಾರು ಅರೆ? ನೀನು ಅರೆಯ? ನಾನು ಅರೆನಾ? ನೀನು ಅರೆಯ? ನಾನು ಅರೆನಾ? ಇಲ್ವಾ, ನೀನು ಪೂರ್ಣ. ಮತ್ತೆ ಅರೆ ನೀನೇ ಅರೆ ಮಾಡಿಕೊಂಡದ್ದೀಗ. ನೀನು ಹೇಳಿದ್ ಹಾಗಲ್ಲ, ವೀರರೇ ಶೂರರೇ ರಣಗಂಭೀರರೇ. ನಿನಗೆ ಸರಿ ಉಂಟೇನಾ? ಸರಿ ನಿನಗಿಲ್ಲ. ಅದಲ್ವಾ ಸರಿ ಜೋಡಿ. ಬಹುಶಃ ನೀರಲ್ಲಿ ಹೋಗಿರ್ಬೇಕು. ಎಂತದು? ನಿನ್ನ ಪಾದರಕ್ಷ ಅಲ್ವಾ? ಹಾಗಲ್ವಾ? ಮತ್ತೆ? ನಿನಗೆ ನೀನೇ ಸರಿ, ಅವನಿಗೆ ಅವನೇ ಸರಿ. ಹಾಗಿದ್ದ ಕುಳಿತು ನೋಡ್ತಾ ಇದ್ದೇನೆ, ಯಾರು ಬರ್ತಾರೆ ಎನ್ನುವ ಹಾಗೆ. ನೀವಾದರೂ ಬಂದಿರ. ನಾವೆಲ್ಲಿಗೆ ಬರುವುದಾ? ನಾವಿಲ್ಲೇ ಇರುವುದಲ್ವ? ಇದು ನಮ್ಮದೇ ಕ್ಷೇತ್ರ. ಹಾ. ಬಂದದ್ದು ನೀನಾಯ್ತಾ? ಸ್ವಲ್ಪ ವ್ಯತ್ಯಾಸವೇ ಕಾಣುವುದಿಲ್ಲ ಇಬ್ಬರಲ್ಲಿ. ಅವನ ಮೀಸೆ ನೋಡು, ನಿನ್ನ ಹುಬ್ಬು, ಅವನ ಬಾಯಿ, ನಿನ್ನ ಕೈ, ಅವನ ಸೊಂಟ, ನಿನ್ನ ಕಂಠ, ಅವನ ಎದೆ, ನಿನ್ನ ಪಾದ, ಉಗುರು, ಬೆರಳು. ಊರಲ್ಲ ನಿನ್ನ ಕರ್ಮ ನಿನ್ನದು. ಅವನಿಗೆ ಸಿಟ್ಟು ಬಂತು. ಮುಂದೆ ಬಾ, ಏನೋ ತಪ್ಪು ಮಾಡಿದ್ದೀನಿ. ಮುಂದೆ ಬಾ. ನೀ- ಸರಿ ಮಾಡ್ತಾನೆ. ಮಟ ಮಟ ಮಾಡಿ. ಈಗ ಅವನ ಹುಬ್ಬು, ಅವನ ಬಾಯಿ, ಅವನ ಕಣ್ಣು. ಚುಪ್. ಬೇಡ ಬೇಡ, ಕೋಪ ಬಂದಿದೆ ಅವನಿಗೆ. ಅದನ್ನ ಬಿಟ್ಟು ಬಿಡು. ಸರಿ ಕೇಳು. ಓಯ್, ಮಾತಾಡಿದ್ರೆ ಜಾಗ್ರತೆ. ಅದು ಸರಿ ಉಂಟು. ಮತ್ತೇನು? ಮಾತಾಡ್ಲಿಕ್ಕೆ ಮನಸ್ಸಿದ್ರೆ ಸರಿ ಮಾತಾಡ್ಬೇಕು. ನೀನು ಆಡಿದಂತ ಒಂದು ಶಬ್ದ ನಮಗೆ ಅರ್ಥ ಆಗ್ಲಿಲ್ಲ. ಯಾವುದು? ಹೌದೇನ ಕರಿಯ? ಏನು? ಅವನ ಬಾಯಿ ನನ್ನ ಕೈಯ? ಬೇಡ, ನಿನ್ನ ಬಾಯಿ ಅವನ ಕೈ ಆಗಲಿ. ಅದು ಹೇಗೆ ಒಂದಾಗುದು? ಹಾಗಲ್ವಾ, ನಿನ್ನ ಬಾಯಿ ಮತ್ತು ಅವನ ಕೈ. ನೀನು ಮತ್ತೆ ಹೇಳಲಿಲ್ಲಲ್ಲ. ನೀನಿದ್ದೀಯಲ್ಲ ಎಂತದಕ್ಕೆ? ಸೇರಿಸುವುದಕ್ಕೆ. ಬೇಕಾದ್ರೆ ಸೇರಿಸಿ ಹೇಳು. ಅವನ ಹುಬ್ಬು, ಹೌದೇ? ನಿನ್ನ ಮೀಸೆ. ಏಯ್, ಆ ಹುಬ್ಬಿನಿಂದ ಈ ಮೀಸೆ ಮಾಡಿದ್ದ. ಇದು ಕಟ್ಟಿಕೊಂಡದ? ಎಲ್ಲಿಗ ನಿನ್ನ ಕರ್ಮ ಕಟ್ಟಿಕೊಳ್ಳುದು? ಮತ್ತೆ ಇದು ಮೂಡಿದ ಮೀಸೆ. ಮತ್ತೆ ನಮಗೇನು ಮೂಡುವುದಿಲ್ಲ? ಮೀಸೆಲ್ಲದ ಜಾತಿಗೆ ಮೀಸೆ ವಿಷಯ ಎಂತದಕ್ಕೆ? ಬಂದಿತ್ತ ಸ್ವಲ್ಪ ಇನ್ನು ಸಮಯ ನಿನಗೆ ಕಳೆಯ. ಯಾವಾಗ ಬರುದಾ? ಆಯ್ತು, ಇರು. ಇಂದು ಸ್ವಲ್ಪ ಹೊತ್ತಾದ್ರೆ ಹಾಗಲ್ವಾ, ಅವನ ಮೀಸೆ ಮತ್ತು ಅವನ ಹುಬ್ಬು ಮತ್ತು ನಿನ್ನ ಮೀಸೆ ಸೊಂಟ ಮತ್ತು ಕಂಠಲ್ಲ. ಎಲ್ಲದಕ್ಕೂ ಒಂದು ಮತ್ತೆ ಎನ್ನುವುದನ್ನು ಸೇರಿಸಿಕೊಳ್ಬೇಕು. ನೀನು ಸುಮ್ಮನೆ ಕುಳಿತಿದ್ದೆ, ನೀವು ಬಂದು ಸುಮ್ಮನೆ ಉಳಿಯುವುದಿಲ್ಲ. ಬೊಬ್ಬೆ ಹಾಕುವುದಕ್ಕೆ ತೊಡಗಿದ್ದೀರಿ. ತೋರು ಬೇಗ ಮೊದಲು ಕಂಡ. ಅಯ್ಯೋ ಕಂಡ. ನೀನು ಇಲ್ಲಿ ಎಂತದ ಬಗ್ಗೆ ನೋಡುವುದು? ಇಲ್ಲಿ ನಿನ್ನದು ಅಲ್ಲಿಯ? ಇಲ್ಲಿ ಬೇರೆ ಬೇರೆ ಕಂಡ ಉಂಟು. ಇದು ನಮ್ಮ ಕಂಡ. ನಿನ್ನ ನಮ್ಮಲ್ಲ. ನನ್ನದು. ನಿಮ್ಮದಲ್ಲಿ ಯಾವುದೊಂದು ಪ್ರಾಣಿಯನ್ನು ಓಡಿಸಿಕೊಂಡು ಬಂದಿದ್ದೀರಂತೆ. ಹೌದೌದು. ಇಲ್ಲಿ ಬಂದು ಮುಳುಗಿಸಿದ್ದೀರಂತೆ. ಹೌದೌದು. ನೀನು ಸರಿಯಾಗಿ ನೋಡಿದ್ಯಾ? ಆ ಆಲದ ಎಲೆಯ ಮೇಲೆ ಎಷ್ಟು ಸಮಯದಿಂದ ಕುಳಿತಿದ್ದೇನೆ ನೋಡ. ಎಷ್ಟು ನೀನು ಸಮಯ? ಬಂದಲ್ಲಿ ಮುಳುಗಿಸಿದ್ದು ನಾ ಕಾಣೆ. ಓ ತಮ್ಮ, ಏನು? ಇವ ನಾಕಾಣೆ. ನಾಕಾಣ ಅದಲ್ವಾ, ನಾ ಅರಿ. ನೀನ್ ಅರಿಯ? ನರ್ರಿ. ಹಾಗಲ್ವಾ, ನನಗೆ ಗೊತ್ತಿಲ್ವಾ? ನಿನಗೆ ಗೊತ್ತಿಲ್ಲ? ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ? ಗೊತ್ತಿಲ್ಲ, ಗೊತ್ತಿಲ್ಲ? ಅವನಿಗೆ ಗೋವಾ ಗೊತ್ತಿಲ್ಲ. ಗೊತ್ತಿಲ್ವಾ? ಬಾ, 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 ಬಾ. ನನ್ನದಾಯ್ತು ಬಾ. ಅಷ್ಟೇ ನಮಗೆ ಗೊತ್ತಿಲ್ಲ. ಈಗ ಮುಂದೆ ಬಾ. ಏನು ಹೇಳಿದ್ದು ನಾನು? ಗೋ ಎಂಬ ಶಬ್ದ ಬರುವುದಿಲ್ಲ ಅಂತ ಗೊತ್ತಿಲ್ಲ ಅವನಿಗೆ. ಆಯ್ತು, ನನಗೇನು? ಗೋ ಮಾತ್ರ ಬರುದು. ನಿನಗೆ ಗೊತ್ತಿಲ್ಲಲ್ಲ? ಗೊತ್ತಿಲ್ಲ. ವಿಷಯ ಬದಿಗಿರಿಸು. ನಿನ್ನ ವಿಷಯಕ್ಕೆ ಬರ್ತೇನೆ. ಬರ್ಬೇಕು ನೀನು. ನೀನು ಯಾರ ಕರಿಯ? ನಾನೇನಂತ ಗೊತ್ತಿಲ್ವಾ? ಜನ ಯಾರು? ಕಾಳು ತೊರೆದೇನು? ನೀರು ಕಾಳುವ ಜಲಧಿಯ ನಾನೇ ಬಿಡಿಯ. ಅಲ್ಲಲ್ಲ, ಆಚೆ ಹೋಗು. ಇವೇನಂದ ಗೊತ್ತಾ? ಏನಂದ? ನನ್ನಲ್ಲಿ ಮಾತಾಡಿದಾಗ ನನ್ನ ತಮ್ಮನಲ್ಲಿ ಮಾತಾಡೋದಕ್ಕೆ ಹೋಗಬೇಡ. ಏನಾಗ್ತದೆ? ಅವನಿಗೆ ತಲೆ ಸರಿ ಇಲ್ಲ ಅಂತ. ಯಾರು ಹೇಳಿದ್ದು? ನಿನಗೆ ತಲೆ ಸರಿ ಇಲ್ಲ ಅಂತ. ಹೇಳಿದ್ಯಾ? ರಾಜ, ರಾಜ. ಎಂತದ? ನಿನ್ನದೇನು ಜಾತಿ ಇರ್ಬೇಕು. ಎಂತದು? ನೀನು ಅವರನ್ನು ಮಾತು ಬರದ ಇಲ್ಲ, 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 ಇಲ್ಲ. ನಿನ್ನಲ್ಲೇ ಕರೀದು ಮಾತು ಬರದ ಜನ ಮಾಡಿದ್ದಾನೆ ಇವನು. ಮಾಟ ಮಂತ್ರ ಏನಾದ್ರು ಮಾಡಿದ್ದಾನ? ಮತ್ತೆ ಆವಾಗ ಸರಿ ಈಗ ಇದೇನಾಗುದು ನಿನಗೆ? ಇದೇನಾಗುದು ಅಂತ ನನಗೆ ತಲೆ ಸರಿ ಇಲ್ಲ ಅಂತ ಹೇಳಿದ್ಯಾ? ನಿನ್ ಕಡೆ ತಲೆ ಸರಿ ಇಲ್ಲ ನನಗೆ. ಎಂತ? ನೀನು ಹೇಳಿದಂತೆ ತಲೆ ಸರಿ ಇಲ್ಲ ಅಂತ. ಎಂತದೆ? ನಿನಗೆ ಹೇಳಲಿಕ್ಕೆ ಉಂಟು? ಹೇಳಿಕೊಂಡಿದ್ರೆ ಹಣ ಹಾಗೆ ಸರಿ ಹೇಳು. ಹಾಗೆಲ್ಲ ಅವನಿಗೆ ಹೊಡೆಯಪಟ್ಟು ನಿನಗೆ ಆದಿತ್ತು ತಮ್ಮ. ಏನು? ಹಾಗೆಲ್ಲ ಮತ್ತೆಂತದು? ವಿಷಯ ಬೇರೆ. ಬೇರೆ ಯಾವುದು? ಈ ಕರಿಯರ ವಿಷಯ ನಿನಗೆ ಗೊತ್ತಿಲ್ಲ. ಹಾ. ನೀನು ಅಲ್ಲಿ ಹೋದಾಗ ಅವ ನನ್ನನ್ನು ಹತ್ತಿರಕ್ಕೆ ಕೆರೆದು ಕರೆದು ಕರೆದ ಏನು ಹೇಳಿದ? ಹಾಗೆ ಮಾಡಿ ನಿನ್ನನ್ನು ತೋರಿಸಿ
ನಾನು ಹಾಗಲ್ವಾ, ನಾನು ಹೇಳಿದ್ದೀನಿ ನಿನ್ನ ತಮ್ಮ ಪಾಪ ಈಗ ತಲೆ ತಿರುಗಿ ಬೀಳ್ತಾನೆ ಅಂದದ್ದು ನಾನು. ಅನ್ನೋದೇನೋ ಮೋಡಿ ಮಾಯ ಮಂತ್ರ ಉಂಟು, ಇದೆಂತದ? ಅದು ಬೆರಳು. ಬೆರಳಲ್ಲಿ ಇದು ಕೈ ಏನ್ ಮಾಡ್ತಾ ಏನ್ ಗೊತ್ತಿಲ್ಲ, ಮಾಡ್ತಿ? ಒಂದೇ ಬಾರಿಗೆ ಬೇಡ, ಜಾಗ ಇಲ್ಲ. ಇನ್ನು ತಲೆ, ಹಾ. ತಲೆಗೆ ಕೈ ಇಕ್ಕುದು, ಆಮೇಲೆ ಇಲ್ಲಿ ಇಡುದು ಕೂದಲನ್ನು. ಕೂದಲ, ಅದು ಜನ ಬೇರೆ, ಹಾ. ತಲೆಯನ್ನು ಇಡುದು. ಹೀಗೆ ಹೀಗೆ ಮಾಡಿ ಅವನಿಗೆ ಕಟ್ತಾನೆ ನನಗೆ ಕಟ್ತಾನೆ, ಸಮ ಪಾಲು ಮಾಡಿ ತಿಂದೆವು. ಇದು ಬರುವುದಿಲ್ಲ ಬುದ್ಧಿ, ಏನೋ ಮಾಡ್ಬೇಕು ಇವನಿಗೆ. ಇನ್ನೊಂದು ಸೇರಿಸು, 5,000. 1,000. ಸಾವಿರ ಅಮ್ಮ ಅಲ್ಲ, ಅಯ್ಯಯ್ಯಮ್ಮ. ಯಾವ ಅಮ್ಮ ಅಂತ ಗೊತ್ತಾಗಲ್ಲ. ಸಾಯುವ ಪೆಟ್ಟು ಬಿಜೆ ಇನ್ನು ಸ್ವಲ್ಪ ಹಾಕ್ಬೇಕು. ಇವನಿಗೆ ಎಷ್ಟು ಅಮ್ಮಂದಿರಿದ್ದಾರೆ ಯಾರಿಗೆ ಗೊತ್ತು? ಅವ ಸತ್ತಲ್ಲಿ ಸತ್ತು ಹೋಗಿ ಈಗ ತಿನ್ನೋದು ಬೇಡ. ಸಾರಿ ಸರ್, ನೋಡುವ. ಸೆಣಸಿ ಪಂಚ ಸಹಸ್ರಕಾಲದಿ ತನುಜರುಲಿ ಜಯ ಸೇರದಿರುತ್ತಿರೆ ನಳಿನಾನ ಸ್ಮರಿಸಿ ಮನದೊಳರಿತನು ಸುರದೊಳ ಸಗಳ ಹೊರಗೊಳಿಸುವೆ ಕಪಟದೊಳಗೆಂದೆನು ಪೊಗಳುತ್ತ ನಿಂತೆಂದ ಸಮಯ ಕಳೆದಿದ್ದು ಕೂಡ ಜಯಾಪಜಯದ ನಿರ್ಣಯ ಇನ್ನೂ ಆದದ್ದಿಲ್ಲ. ಏನು ಮಾಡುವುದೆನ್ನುವ ಹಾಗೆ ಮಹಾಮಾತೆಯನ್ನೇ ಧ್ಯಾನಿಸಿದಾಗ ಪ್ರಚೋದನೆಯನ್ನೇ ಕೊಟ್ಟಿದ್ದಾಳೆ. ಶಕ್ತಿಯಿಂದಲ್ಲ ಮಗನೇ ಯುಕ್ತಿಯಿಂದ ಎನ್ನುವ ಹಾಗೆ. ಬರ್ಲಿ ನೋಡುವ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಮೆಚ್ಚಿದೆ ಮೆಚ್ಚಿದೆ. ಒಂದು ಹೆಚ್ಚಿನಲ್ಲೂ ಸಾಹಸಕ್ಕೆ ಆಶ್ಚರ್ಯವಾದನು ತನಿಸುವುದೇನು ಅತ್ತಳಿಗದ ಪಡಬಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಒಂದು ಹೆಚ್ಚಿನಲ್ಲ ಸಾಹಸಕ್ಕೆ ಮೆಚ್ಚಿದೆ ಏನು ಮೆಚ್ಚಿದ್ದೆ ನೀನು? ನಿಮ್ಮ ಪರಾಕ್ರಮವನ್ನು ಕಂಡು ಮೆಚ್ಚಿದ್ದೇನೆ. ಹೇಗಾಗಿದೆ ಪೆಟ್ಟು? ಕಟ್ಟದನ್ನು ಕಟ್ಟದಲ್ವಾ? ನಿನಗೆ ನಾನು ಏನು ನಿನ್ನ ಪೆಟ್ಟು ಒಂದು ಗೊತ್ತಾಗ್ಲಿಲ್ಲ. ಚರ್ಮ ದಪ್ಪಲ್ವೇನಾ? ನಮ್ಮ ಪೆಟ್ಟು ಹೇಗಾಗಿದೆ? ಬಿದ್ದಲ್ಲಿಂದ ಎದ್ದುಕೊಂಡು ಬಂದಿದ್ದೇನೆ. ಏನು ಎದ್ದು ಬಂದದ್ದು? ಹೋಯ್ತಾ? ಎಂತದ್ದು ಹೋದದ್ದು? 5,000. ಹೋಗ್ಲಿ, ತಲೆ ಬಿಸಿ ಮಾಡ್ಬೇಡ. ಯಾಕೆ? ಬಹುಶಃ ನಿನಗೆ ಧರ್ಮಕ್ಕೆ ಸಿಕ್ಕಿರ್ಬೇಕು. ಅಲ್ಲಿ ಹುಡುಕು ಸ್ವಲ್ಪ. ಎಂತದ್ದು? ನಿನ್ನ 5,000 ಕಟ್ಟು. ಅದಲ್ವಾ? 5,000 ವರ್ಷಗಳೇ ಕಳೆದು ಹೋಯ್ತು. ಇನ್ನೊಂದು 5,000. ಜಯಾಪಜಯ ನಿರ್ಣಯ ಇನ್ನೂ ಆದದ್ದಿಲ್ಲ. 5,000 ಮಾಡುವ. ಸಾಕಾಗಿದೆ. ಒಮ್ಮೆ ಒಂದು ತೀರ್ಮಾನ ಕೊಡುವುದಕ್ಕೆ
ಆ ಕಾರಣಕ್ಕೆ ಬೇಕಾಗಿದ್ದುಕೊಂಡು ಬಂದಿದ್ದೇನೆ. ಮತ್ತೇನು ಅಲ್ಲ, ಸ್ವಾತಂತ್ರ್ಯ ನಿಮಗೆ ಗೆದ್ದಂತ ನಾನು ಏನಾದ್ರೂ ಕೊಡ್ಬೇಕೆನ್ನುವ ಹಾಗೆ ಮನಸ್ಸಾಗಿದೆ. ನಾನೇ ಗತಿ ನಾನೇ ಮತಿ ಎನ್ನುವ ಹಾಗೆ ಶರಣು ಬಂದ್ರೆ ಕೊಟ್ಟು ಪೊರೆಯುವೆ. ಬಾರ ಇಲ್ಲಿ ಅವನು ಹೇಳ್ಕೊಂಡು ಬಾವು. ನೀನು ಕೊಡು, ಹೇಳ್ಕೊಂಡು ಬಾ ನೀವು. ನೀನು ಕೊಡು. ನೀನ್ ಎಂತದು ಇರ್ಕತ್ತಿಲ್ಲ. ತಲೆ ಸರಿ ಇಲ್ವಾ? ಸರಿ ಉಂಟಲ್ಲ, ಮೊದಲು ಸರಿ ಇದ್ದಿ, ಈಗಲೂ ಸರಿ ಉಂಟು. ಯಾರು ಹೇಳಿದ್ದು? ನಾನು ಹೇಳಿದ್ದು. ಬಾಯಿಗೆ ಬಂದ ಹಾಗೆ ಮಾತಾಡ್ತೀಗ. ಇಲ್ಲ ಇಲ್ಲ ಇಲ್ಲ, ಯುದ್ಧದಲ್ಲಿ ಗೆದ್ದವರು ಯಾರು? ಗೆದ್ದದ್ದು ಗೆದ್ದದ್ದು ನೀವು. ಮತ್ತೆ ನೀನು ಆಗ ಹೇಳಿದ್ದೆ ಯಾರನ್ನು? ಅದು ನೀರಿನಲ್ಲಿ ಬಿದ್ದು ಬಂದದಲ್ವಾ, ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಯ್ತಲ್ಲ. ಕೊಡುವುದು ಯಾರು? ಕೊಡುವುದು ನಾನು, ನೀವು ತಿನ್ನುವುದಕ್ಕೆ ಬಂದದಲ್ವಾ. ಯಾರು? ನೀವು. ತಿನ್ನುವುದಕ್ಕೆ ನೀನು ಬಂದದ್ದು. ಕರಿಯ ಗೆದ್ದವರು ನಾವು, ಸೋತವ ನೀನು. ನಿನಗೇನು ಬೇಕು ಕೇಳು, ನಾವು ಕೊಡ್ತೇವೆ. ಕೇಳುವುದು ನಾನಾ? ಹೌದೌದು. ಸಮಸ್ಯೆ ಇಲ್ವಾ? ಕೇಳಬಹುದಿತ್ತು. ಮತ್ತೆ ಮತ್ತೆ ಒಂದೇ ಒಂದು ಅನುಮಾನ ಏನು ಗೊತ್ತಾ? ಮತ್ತೆ ಅವನ ಮುಖ ನೋಡಿದಾಗ ನಿನ್ನ ಮುಖ ನೋಡುದು, ನಿನ್ನ ಮುಖ ಅವನ ಮುಖ ನೋಡುದು, ನಾನು ಯಾರಲ್ಲಿ ಕೇಳುದು? ಇಲ್ಲ ಇಲ್ಲ, ನನಗೆ ಭರವಸೆ ಬರಬೇಕು. ನಾವು ಹೇಳಿದ ಮೇಲೆ ಮುಗಿಯಿತು. ಕೈ ತಟ್ಟು. ಕೇಳಿದ ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಸಿಕ್ಕಿಕೊಂಡದ್ದು ಚೋಟುದ್ದದವ ನೀನು. ದೀರ್ಘ ದೇಹ ನಮ್ಮ ಹೇಗೆ ಸಿಕ್ಕಿಕೊಂಡ? ಹಾಗಲ್ವಾ, ನಿಮ್ಮ ದೇಹ ಸಿಕ್ಕಿದೆ ಎನ್ನುವ ಅರ್ಥದಿಂದ ಆಡಿದ್ದಲ್ಲ, ಮಾತು ಕೊಡುವುದರ ಮೂಲಕವಾಗಿ ಸಿಕ್ಕಿ ಬಿದ್ದಿದ್ದೀರಿ ಅಂದದ್ದು. ಆಲೋಚನೆ ಮಾಡಬೇಕಾ? ಮಾತು ಕೊಡುವ ಮೊದಲು, ಮಾತು ಕೊಟ್ಟ ಮೇಲೆ ಆಲೋಚನೆ ಮಾಡುವುದಲ್ಲ. ಅಲ್ಲ, ಯೋಚನೆ ಮಾಡುವುದಕ್ಕೆ ನಿಮಗೆ ತಲೆ ಇದ್ರೆ ಅಲ್ವಾ? ಇಷ್ಟು ದೊಡ್ಡ ತಲೆ ಉಂಟಾಯ್ತಾ? ಅಲ್ಲ, ತಲೆ ಇದ್ರೆ ಸಾಕಾಗುದಿಲ್ಲ, ಒಳಗೆ ಏನಾದ್ರೂ ಬೇಕು. ಎಲ್ಲ ಉಂಟು. ತಮಗೇನು ಅಗತ್ಯ ಇಲ್ವೋ ತಮ್ಮಲ್ಲಿ ಇರಲೇಬಾರದು. ಯಾರಿಗೆ ಬೇಕು ಅವರಿಗೆ ಕೊಡ್ಬೇಕು. ನನಗೆ ಬೇಕಾದನ್ನೇ ಕೇಳ್ತೇನೆ, ಸರಿಯಾಗಿ ಕೇಳಿಸಿಕೊಳ್ಳಿ. ನೋಡಿ ನಿಮ್ಮ ಪ್ರಾಣ. ಈ ಕರ್ಗುಡ ಸತ್ತಲ್ಲಿ ಸತ್ತು ಹೋಗ್ಬೇಕಿತ್ತು. ಇವನ ವಂಚಕ ಹೀಗೆ ಮಾಡ್ತಾರೆ ಅಂತ ನಮಗೆ ಗೊತ್ತೇ ಇರ್ಲಿಲ್ಲ. ಹೋಗಿ ಹೋಗಿ ಪ್ರಾಣವೇ ಕೇಳಿ. ಬೇರೆ ಏನು ಬೇಕಾದ್ರೆ ಕೆಳಬಹುದು. ಬೇಗ ಬೇಗ ಬಿಚ್ಚಿ ಕೊಡ್ಬೋದು. ಮತ್ತೆ ತಡ ಮಾಡ್ತಿದ್ದವರು ತಮ್ಮ. ಅಣ್ಣ, ಇಬ್ಬರ ತಲೆ ಕೇಳುವುದಕ್ಕಿಂತ ಬದಲು ನಿನ್ನ ಒಬ್ಬನ ತಲೆಯನ್ನಾದ್ರೂ ಕೇಳಬಹುದು. ನಾನಾದ್ರೂ ಒಂದು 4 ದಿವಸ ನೆಮ್ಮದಿಯಿಂದ ಬದುಕ. ತಮ್ಮ, ಏನು ಅಣ್ಣನ ಮೇಲೆ ಪ್ರೀತಿ ಉಂಟಲ್ವೇನ? ಧಾರಾಳ. ಕೇವಲ ಪ್ರೀತಿದ್ರೆ ಸಾಕಾಗುದಿಲ್ಲ, ಮತ್ತೆ ನಿನ್ನ ಪ್ರಾಣ ಕೊಟ್ಟು ಅಣ್ಣನ ಜೀವವನ್ನು ಉಳಿಸುವೆಯ ತಮ್ಮ? ಅವನಿಗೆ ಇಷ್ಟರವರೆಗೆ ನಾನು ಬಾರಿಸಿದ್ದು ತಪ್ಪು. ನಿನಗೆ 4 ಬಾರಿಸಬೇಕಿತ್ತು. ಏನು, ನಿನಗಾಗಿ ನಾನು ಪ್ರಾಣ ಕೊಡಬೇಕು. ಅಂದು ನೀನು ನಾನು ಭೇಟಿಯಾದಾಗ ನೀನು ಹೇಳಿದಂತ ಮಾತುಂಟು, ಸಾಯುವ ತನಕ ನಾವಿಬ್ಬರು ಜೊತೆಯಾಗಿರ್ಬೇಕು ಅಂತ. ಅವ 1 ಕೇಳಿದ್ದಲ್ಲ, 2 ಕೇಳಿದ್ದಾನೆ. ನೆನಪು ಮಾಡು ತಮ್ಮ. ತಲೆ 2 ಅಂತವನಿಗೆ. ಇವನಿಗೆ ಬೇಕಾಗಿ ನಾವು ಸಾಯುವುದಲ್ಲ, ನಾವಿಬ್ಬರು ಒಂದಾಗಿ ಇವನನ್ನು ಸಾಯಿಸಬೇಕು. ಬೇಗ ಕೊಡ. ತಲೆ ಬಿಸಿಲಿದ್ದೇವೆ, ನಿನ್ನದು ಬೇರೆ ಸಮಯ ಆಗ್ಲಿ. ಹೀಗೂ ಆಯ್ತಲ್ಲ ತಮ್ಮ. ಏನ್ ಮಾಡುದನ್ನು? ಬೇರೆ ಏನಿಲ್ಲ. ಏನು ತಾಪಚಿನ್ನಿ ಸರಿ ಸರಿ. ತಮ್ಮದು ಎಂತದು? ಯಾಕೆ ಕೇಳಿ ತಂದು. ನಮ್ಮದೇ ಒಂದೇ ಒಂದು ಬಿಂದು ನೀರು ನಮ್ಮ ಶರೀರಕ್ಕೆ ತಾಗದ ರೀತಿಯಲ್ಲಿ ಪಡೆದು
ಸಾಯುವ ಕಾಲದಲ್ಲಿ ನೀರು ಬೇಡವಾ? ನಿನ್ನ ನೀರು ಬೇಡ. ನಾನು ಯಾರಂತ ಗೊತ್ತಾಗ್ಲಿಲ್ವ? ಯಾರು ನೀನು? ವಿಶ್ವಾಕಾರವನ್ನು ತಾಳುತ್ತೇನೆ. ನಾರಾಯಣನೇ, ನೀರಜ ಥಳನಯನನೇ, ಘೋರ ದುರಿತವನ್ನು ಪರಿಹರಿಸುವವನೇ ಓ ಶ್ರೀಹರಿ. ಅಜ್ಞಾನದಿಂದ ಕಂಗೆಟ್ಟಂತಹ ನಮಗೆ ಸುಜ್ಞಾನವನ್ನಿತ್ತ ಮೇಲೆ ನಾವ್ಯಾರು ನೀನು ಯಾರೆಂಬುದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಮ್ಮ ಜನ್ಮಕ್ಕೆ ಕಾರಣೀಭೂತನು ನೀನೇ ಅನ್ನೋದು ಸ್ಪಷ್ಟವಾಯಿತು. ನಿನ್ನ ಮಕ್ಕಳು ಅಂತ ಗೊತ್ತಾದ ಮೇಲೆ ಬದುಕುಳಿಯುವಂತ ಆಸೆ ನಮಗಿಲ್ಲ. ಅಳಿಸುವುದಕ್ಕೂ ಉಳಿಸುವುದಕ್ಕೂ ಸರ್ವ ಸಮರ್ಥನು ನೀನಾಗಿದ್ದಿ. ಮಾಡಿದ್ದು ತಪ್ಪು, ನಮ್ಮ ತಪ್ಪನ್ನು ಮನ್ನಿಸಿ ಉದ್ಧರಿಸು ತಂದೆ, ಉದ್ಧರಿಸು. ಓಂ ಮೃತ್ಯುಂಜಯ ಮಿತ್ರನೇ, ನಿತ್ಯ ಸನ್ನತಿ ಪಾತ್ರನೇ, ದೇವರೇ ಮಾಡಬಾರದನ್ನು ನಾವು ಮಾಡಲಿಕ್ಕೆ ಹೊರಟು ಆದುದರಿಂದಲೇ ನಮ್ಮ ಪಾಲಿಗೆ ಆಗಬಾರದು ಆಗಿ ಹೋಯಿತು. ಅಜ್ಞಾನದ ಅಂತಃಕಾರದಲ್ಲಿ ಮುಣಗಿದಂತ ನಮಗೆ ಸುಜ್ಞಾನದ ದಿವ್ಯ ದಿವಿಗೆಯನ್ನು ನೀಡಿದಂತಹ ವಿಪುಣಿ ಎಂಬುದಾಗಿ ನಾವು ಅರ್ಥವಿಸಿಕೊಂಡೆವು. ನೀನೇ ಜಗದಾದಿ ದೈವ. ನಿನ್ನಲ್ಲಿ ಸೆಣಸಾಡಿದವರು ಯಾರಾದರೂ ಬದುಕಲಿಕ್ಕೆ ಉಂಟೆ? ನೀನೇ ನಮ್ಮ ತಂದೆ ಎಂಬುದಾಗಿ ತಿಳಿದ ತದನಂತರ ಕೊಟ್ಟ ಮಾತಿಗೆ ತಪ್ಪವರು ನಾವಲ್ಲ. ನಮ್ಮೀ ತಲೆ ಕತ್ತರಿಸಿ ಮೋಕ್ಷ ಪದವನ್ನು ಅನುಗ್ರಹಿಸು ತಂದೆ, ಅನುಗ್ರಹಿಸು. ನಿನಗ ಮತ್ತು ಮತ್ತದೆ ಕಠಿಣ ಕರ್ಕಶ ನೀನೇ ಕೈಟಫನೆರುಗ ಮುದದಿಂದ ಸರಿಸಿ ಎಂದರಿಂದ ನಿನ್ನಿಷ್ಟದಂತೆ ನಡೆಸುವೆನಿಂದ ತಿಳಿಯದೆ ಮಾಡಿದ ಅಪರಾಧವಲ್ಲದ ಪ್ರಮಾಥ ಎನ್ನುವ ಹಾಗೆ ಪರಿಗಣಿಸಿದ್ದೇನೆ. ನೀವು ಅನ್ಯರು ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡಿ. ತನ್ನ ತನುಭೋರೆ ಇದ್ದೀರಾ. ಕಿವಿಯಲ್ಲಿ ವಿಷವನ್ನು ನೀರಿಗೆಸಿದಾಗ ಆ ಮೂಲಕವಾಗಿ ಧರಿಸಿಕೊಂಡು ಬಂದವರು ನೀವು. ಮುಂದೆ ಕರೆಯುವುದಕ್ಕೆ ಬೇಕಾಗಿ ನಾನೇ ನಿಮಗೆ ನಾಮಕರಣವನ್ನು ಮಾಡುತ್ತೇನೆ. ಮಥೆಯ ಕಾಂತಿನೊಪ್ಪುವ ಕಾರಣ ನೀನೇ ಮಧು. ಕಠಿಣ ಕರ್ಕಶವಾಗಿರುವಂತಹ ದೇಹವನ್ನು ಹೊಂದಿದ ಕಾರಣ ನೀನೇ ಕೈಟಫ. ಹೆಸರು ನಿನ್ನ ಹೆಸರಿನೊಂದಿಗೆ ಇರುವ ಹಾಗೆ ಮಧುವಾಗಿರುವ ನಿನ್ನನ್ನು ವಧಿಸುವುದರ ಮೂಲಕವಾಗಿ ಮಧುಸೂದನಾಗುತ್ತೇನೆ. ಕೈಟಫನಾಗಿರುವ ಇವನನ್ನು ಅಳಿಸುವುದರ ಮೂಲಕವಾಗಿ ಕೈಟಫಾಂತಗಳಾಗುತ್ತೇನೆ. ಈಡೇರಿಸಿಕೊಡು. ನಿಮ್ಮ ಮೇಧಸ್ಸನ್ನು ಜಲದಿಗೆ ಸರಿದು ಮೇದಿನಿಯ ನಿರ್ಮಾಣವನ್ನು ಮಾಡುತ್ತೇನೆ. ವಿಶಾಲವಾಗಿರುವಂತಹ ಷಡದಿಯ ಮಧ್ಯದಲ್ಲಿ ಪದ್ಮಾಸನ ಬಳಿದ್ದೇನೆ. ಜಂಘೆಯನ್ನು ಏರಿಕೊಳ್ಳಿ, ಮೋಕ್ಷವನ್ನು ಕರುಣಿಸುವೆ. ವರದನು ಜಾಪೇಕ್ಷೆಯಲ್ಲಿ ಕಾಮಿನಿಯೋ ವರದನು ಜಾಪೇಕ್ಷೆಯಲ್ಲಿ
ಆಕಾಂಕ್ಷೆಗಳನ್ನು ಪೂರೈಸದಿದ್ದಲ್ಲಿ ಅವರು ಉತ್ತಮ ಮಕ್ಕಳನ್ನೆನಿಸಿಕೊಳ್ಳುತ್ತಾರೆ. ಖಂಡಿತವಾಗಿಯೂ ಇಲ್ಲ. ಹೇಳಿಕೊಳ್ಳುವುದಕ್ಕೆ ಹಲವು ಮಕ್ಕಳ ತಾಯಿ ನನ್ನ ಮನದಂತಹ ದಿತಿದೇವಿ. ಲೋಕದಲ್ಲಿ ಮಾತುಂಟಲ್ಲ ಸ್ವಾಮಿ, ದುಃಖವೆಂಬುದು ಯಾರನ್ನು ಬಿಟ್ಟು ಹೋಗಿಲ್ಲವಂತೆ. ಸದಾ ಸಂತೋಷದಿಂದ ಭರಮಾಡುವಂತಹ ನನ್ನಮ್ಮ ಇಂದು ಮಾತ್ರ ಹಾಗಲ್ಲ ನೋಡಿ. ಶೋಕಾಗಾರವನ್ನು ಸೇರಿ ದುಃಖಿಸುತ್ತಿರುವಂತಹ ದೃಶ್ಯವನ್ನ ಕಂಡಿ ಹೋಗಿ ದುಃಖದ ವಿಚಾರವನ್ನೇ ಕೇಳಿದೆ. ಕರುಳನ್ನೇ ಕತ್ತರಿಸುವಂತ ಆಳವಾದ ಕಥೆಯನ್ನೇ ಹೇಳಿಬಿಟ್ಟಳು. ಈ ಹಿಂದ ಕಾದುವ ಅದೆಷ್ಟು ಮಂದಿ ಗಂಡು ಮಕ್ಕಳು ಅವಳಿಗಿದ್ದರಂತೆ. ಅವರೆಲ್ಲರೂ ಸುರಲೋಕನ ವಶಪಡಿಸಿಕೊಳ್ಳುವ ಉದ್ದೇಶದಿಂದಾಗಿ ನೇರವಾಗಿ ಅಮರಾವತಿಗೆ ಮುತ್ತಿಗೆನೂ ಹಾಕಿದ್ರಂತೆ. ಏನು ಮಾಡೋಣ ಹೇಳಿ, ಆ ದೇವತೆಗಳ ಮೋಸದಿಂದಾಗಿ ತನ್ನೆಲ್ಲ ಗಂಡು ಮಕ್ಕಳೆಲ್ಲ ಕಳೆದುಕೊಂಡಳಂತೆ. ಹೀಗೆ ನಮ್ಮನಲ್ಲಿ ಶೋಕ ಎಂಬುದು ಕಾಡುತ್ತಾ ಇತ್ತು. ಅದು ಅಂತಿಂತ ಶೋಕವಲ್ಲ, ಅದು ಪುತ್ರ ಶೋಕ. ಆ ಸಂದರ್ಭಕ್ಕೆ ಹೋಗಿ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದೆ. ಈ ದೈತ್ಯ ಕುಲ ಉದ್ಧಾರ ಆಗಬೇಕು ಅಂತಾದ್ರೆ ನಾನೇನು ಮಾಡಬೇಕೆನ್ನುವ ಹಾಗೆ ನನ್ನ ಮಾತನ್ನು ಕೇಳಿ ಸಂತೋಷಗೊಂಡಂತಹ ನನ್ನಮ್ಮ ನನಗೊಂದು ಆಜ್ಞೆನೂ ಮಾಡಿದಳು. ಯಾವ ರೀತಿ ಗೊತ್ತಿ, ಅರಣ್ಯ ಗರ್ಭವನ್ನು ಸೇರಿ ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನು ಆಚರಿಸಿ ನಿಜ ಗರ್ಭದಲ್ಲಿ ಭೂಗರ್ಭನಾಡುವಂತಹ ಮಗನನ್ನು ವರವಾಗಿ ಕೇಳಿಕೊಂಡು ಬಾ ಎನ್ನುವ ಹಾಗೆ ಅಮ್ಮನ ಆಜ್ಞೆಯನ್ನು ಪಡೆದುಕೊಂಡು ಬಂದಿದ್ದೇನೆ. ನೋಡಬರದಿ ಇದಲ್ವೇ ದಟ್ಟವಾದಂತಹ ಕಾಡು, ಪ್ರಶಾಂತವಾದಂತಹ ವಾತಾವರಣ, ಹರಿಯುತ್ತಿರುವಂತಹ ನದಿಲಿ ಬಿಂದು ಶುಚಿರ್ಬುದ್ಧಳಾದಿ. ಇನ್ನು ಯಾಕೆ ಸಾವಕಾಶ? ಆ ಭಗವಂತನ ಕುರಿತಾಗಿ ನಾನು ತಪಸ್ಸನ್ನು ಆಚರಿಸಲೇಬೇಕು. ಆದರೆ ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆಯನ್ನು ಮಾಡಬಾರದೆ. ಕಾಣುವುದಕ್ಕೆ ಹೇಗಿದ್ದೇನೆ ನಾನು? ಚೆಲುವಿಕೆ ಯೌವನದಿಂದ ಕಂಗೊಳಿಸುತ್ತಾ ಇದ್ದೇನೆ. ಇಳಿಯ ಕಾಮುಕರು ನನ್ನ ರೂಪವನ್ನು ಕಂಡರು ಅಂತಾದರೆ ಖಂಡಿತವಾಗಿ ಮೋಹಿಸುವುದಕ್ಕೆ ಸಾಧ್ಯವೇ ಉಂಟು. ಕೇವಲ ಎಳೆಯ ಕಾಮುಕರೇ, ನಮಗೊಂದು ಇನ್ನೊಂದು ಪಕ್ಷ ಉಂಟಲ್ಲ, ಸುರರಮ್ಮೆಯ ಹಗೆಗಳಾಗಿ ಹರು ನಿಜವರಿತರೆ ತಪಕ್ಕೆಂದು ಭಂಗವನ್ನು ತಂದೇ ತರುತ್ತಾರೆ. ಹಾಗಾದರೆ ನಾನು ಆಚರಿಸುವಂತಹ ತಪಸ್ಸು ಯಾರಿಗೂ ಗೊತ್ತಾಗಕೂಡದು. ಯಾವ ರೀತಿ ತಪಸ್ಸನ್ನು ಆಚರಿಸುವುದು ಹೀಗೆಂದು ಆಲೋಚನೆ ಮಾಡಿದ್ದೇ ತಕ್ಷಣ ಚಿತ್ತ ಬಿತ್ತಿಗೆ ಹೊಳಿತಲೊಂದು ಉಪಾಯ, ರೂಪವನ್ನು ಬದಲಾಯಿಸಬೇಕು. ಅನಿಮಾದ್ಯಾಷ್ಟ ಸಿದ್ಧಿನೂ ಬಲ್ಲವರು. ಕಾಲಕ್ಕೆ ತಕ್ಕಂತಹ ರೂಪ ಯಾವುದಂತ ನೋಡಿದ್ರಿ? ಈ ಕಾಡಿಗೆ ಒಪ್ಪುದು ನನಗೆ ಕಂಡದ್ದು ಮಹಿಷಿಗಳೇ ಹಿಂಡು. ಇದೇ ಸರಿಯಾದಂತಹ ರೂಪ. ಈಗಿಂದೀಗಲೇ ಮಹಿಷಿ ರೂಪವನಂತೂ ವಿಧಾತನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಿರಂತೆ.
ಬೇಕು. ಇವೆಲ್ಲ ಉದರದಲ್ಲಿ ಹುಟ್ಟುವ ಮಗು. ಮಹಿಳೆಯ ಹುಟ್ಟಲಿ, ಮಹಿಳೆಯ ಹುಟ್ಟಲಿ, ಮಹಿಳೆಯ ಹುಟ್ಟಲಿ. ನಾನು ಕೊಟ್ಟಂತ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಹಾರ ಇಲ್ಲದೆ ಹೋಗಲಿ. ಓ ಸ್ವಾಮಿ, ಇನ್ನು ನಮಗೆ ಯೋಗ್ಯವಾದ ಸ್ಥಳ ಇದು ಅಲ್ಲ. ಬೇರೆ ಜಾಗವನ್ನು ಅರಸುತ್ತಾ ಮುಂದೆ ನಡೆಯುತ್ತೇನೆ. ಘನಘೋರವಾದ ತಪಸ್ಸನ್ನೇ ಮಾಡುತ್ತಾ ಇದ್ದಿ. ಯಾರ ಕುರಿತಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಿ? ಆ ಬ್ರಹ್ಮದೇವನ ನಾನು ಪ್ರತ್ಯಕ್ಷನಾಗಿದ್ದೇನೆ. ತಪಸ್ಸನ್ನು ಬಿಡು ಮಗನೇ, ಮಾದಂಗಿತವನ್ನು ತಿಳಿತು ಈಡೇರಿಸಿಕೊಡುತ್ತೇನೆ. ಅವಿಚ್ಛಿನ್ನ ಭಕ್ತಿಯನ್ನು ಮೆಚ್ಚಿ ಸತ್ಯಲೋಕದಿಂದಲೇ ಧರಿಗಿಳಿದು ಬಂದೆಯೋ ತಂದಿ. ನಿಜ. ಧನ್ಯಳಾದಿ. ಕರುಣೆಯ ತೇರು ನೀನು, ಸರಿ. ಮಮತೆಯ ಸೂರು ನೀನು, ಕಮಲ ಸಂಭವನಾಗಿದ್ದೀಯ. ಒಲಿದು ಅಸ್ತು ಎನ್ನುವುದಾದರೆ ನನಗೆ ಬೇಕಾಗಿ ಅಲ್ಲ, ಮತ್ತೆ ನನ್ನಮ್ಮನ ಆಸೆಗೆ ಬೇಕಾಗಿ, ಅಥವಾ ದೈತ್ಯಕುಲದ ಉದ್ಧಾರಕ್ಕೆ ಬೇಕಾಗಿ. ಸರಿ. ಇನ್ನು ಮುಂದಕ್ಕೆ ನನ್ನ ಮದುವೆಯಾದ ಬಳಿಕ ನಮ್ಮ ದಾಂಪತ್ಯದಲ್ಲಿ ಹುಟ್ಟುವಂತಹ ಮಗ ಧುರಧೀರನಾಗಿರಬೇಕು. ಅನಿಮಿಷ ಪುರವನ್ನಾಳುವಂತಹ ಮಗ ನನಗೆ ಜನಿಸಬೇಕು. ಅಂತಹ ವರವನ್ನು ಅನುಗ್ರಹಿಸುವೆಯೇ ತಂದೆ? ತತಸ್ತು ಮಗನೇ. ಸಂತೋಷಗೊಂಡಿ. ಆದಿನ ಉದರದಲ್ಲಿ ಹುಟ್ಟುವ ಮಗು ಕೋಣಾಗಿ ಯಾವ ತಪ್ಪಿಗಾಗಿ ಶಿಕ್ಷೆ ತಂದಿ? ನಿನ್ನ ಕುರಿತಾಗಿ ತಪಸ್ಸನ್ನಾಚರಿಸಿ ಸರಿ ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡಿ. ಆದರೆ ನೀನಾಡುವಂತಹ ಮಾತು, ನನಗೆ ಹುಟ್ಟುವಂತಹ ಮಗ ಕೋಣನಾಗಿ ಜನಿಸುತ್ತಾನೆ. ಹುಟ್ಟಿದಂತಹ ಮಗನನ್ನು ಹೇಗೆ ಎತ್ತಿ ಮುದ್ದಾಡಲಿ, ಹೇಗೆ ದಿನದ ಹಾಲನ್ನ ತನಗೆ ಉಳಿಸಲಿ, ಸರಿ ಯಾವ ಕೈಗಳಿಂದ ಜೋಗುಳವನ್ನೇ ಪಾಡಲಿ. ಇದಕ್ಕಿಂತ ನನಗೆ ಸಾವನ್ನು ಕೊಡುದೇವನೇ, ಸಾವನ್ನು ಮುನಿವರ ವರದ ವಚನವು ತಪ್ಪಲರಿಯರು. ತರಳ ಮಹಿಷನು ಜನಿಸಿದರು ನೀನು ದರದಲ್ಲಿ ಮುಂದೆ ಘೋರಪರ ಮರೆಯ ಮಾತಲೆನುತ ಸಂತೈಸಿದನು ಮಾನಿನಿಯ ಮರುಗದಿರುವ ಮಾನಿನಿಯೇ. ಇಷ್ಟೆಲ್ಲ ಆಗೋದಕ್ಕೆ ಕಾರಣಕರ್ತರು ಬೇರೆ ಯಾರಲ್ಲಮ್ಮ, ಅದು ನೀನೆ. ಯಾವ ರೀತಿ? ದಟ್ಟವಾದಂತ ಕಾರನ್ನು ಸೇರಿಕೊಂಡಂತ ನೀನು ನನ್ನ ಕುರಿತಾಗಿ ತಪಸ್ಸನ್ನು ಮಾಡುವುದಕ್ಕೆ ಮುಂದಿರುವಂತಹ ಸಂದರ್ಭದಲ್ಲಿ ಕಾಮುಕರಿಗಾಗಿ ಹೆದರಿ ತನ್ನ ರೂಪವನ್ನು ಮರೆಗೊಳಿಸಿ
ಮಹಿಷಿ ರೂಪವನಾಂದು ತಪಸ್ಸನ್ನು ಕೈಗೊಂಡೆ ಮಗನೇನು. ಇದು ತಪ್ಪೇ ಹೇಳಿ. ತಪ್ಪಲ್ಲ ಮಗನೇ, ಆದ್ರೆ ಈ ಕಾಡಲ್ಲಿ ಭಾರ್ಗವ ಶಿಷ್ಯರಾದಂತ ಸುಪಾರ್ಶಕ ಕೂಡ ತಪಸ್ಸನ್ನು ಮಾಡುತ್ತಾ ಇದ್ದ. ನಿನ್ನ ತಪಸ್ಸಿಂದಾಗಿ ಅವ ತಪಸ್ಸಿಗೆ ವಿಘ್ನ ಬಂತು. ಮುಣಿದು ಶಾಪವನ್ನೇ ಕೊಟ್ಟು ಬಿಟ್ಟಿದ್ದಾನೆ ಮಗನೇ. ಅದಕ್ಕಾಗಿ ಶಾಪವೇ? ಹೌದು. ಹೇಗೆ ತಂದೆ? ನಿನ್ನ ಉದದಲ್ಲಿ ಹುಟ್ಟುವ ಮಗು ಮಹಿಷನಾಗಿರುತ್ತಾನೆಂದು. ತಂದೆ, ಆ ಈ ಶಾಪಕ್ಕೆ ಪರಿಹಾರ ಎಂಬುದು ನಿಮ್ಮಲ್ಲಿ ಇರಬಹುದು ತಾನೆ? ಪರಿಮಾರ್ಜನೆ ಮಾಡಬಹುದಿತ್ತು ಮಗನೇ. ಮತ್ತೊಂದು ವಚನವನ್ನೇ ನುಡಿದು ಬಿಟ್ಟಿದ್ದಾನೆ. ಯಾವುದದು? ನಾನು ಕೊಟ್ಟಿರುವಂತಹ ಶಾಪವು 3 ಮೂರ್ತಿಗೆಂದಲೂ ಪರಿಮಾರ್ಜನೆ ಆಗದೆ ಹೋಗಲಿ. ಮತ್ತೆ ನಾನೇನು ಮಾಡೋದಕ್ಕೆ ಸಾಧ್ಯ ಉಂಟಮ್ಮ? ನಾನು ಕಂಡಂತಹ ಕನಸು ಕನಸಾಗಿ ಉಳಿಯಬೇಕೆ? ಕನಸಾಗಿ ಉಳಿದಿಲ್ಲ ಮಗನೇ. ಮತ್ತೆ? ಹುಟ್ಟುವ ಮಗು ಕೋಣಾಗಿದ್ರು ಕೂಡ ಜಾಣಾಗಿರುತ್ತಾನೆ. ವೀರನಾಗಿ ಧೀರನಾಗಿ ಶೂರನಾಗಿ 3 ಲೋಕದಲ್ಲಿ ವಿಜಯದ ಪದಕ್ಕೆ ನಿಲ್ಲಿಸ್ತಾನೆ. ಶುಭವಾಗಲಿ. ನಿಜ ರೂಪವನ್ನು ಪಡೆಯುತ್ತಲೇ ಜೈ ನಮೋ ಜಗದೀಶ್ವರ. ರಕ್ಷಣೆ ಮಾಡು ತಂದೆ, ರಕ್ಷಣೆ ಮಾಡು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳಾದ ದಿತಿದೇವಿ ನಾನು. ದೈತ್ಯ ಕುಲದ ಸಾಮ್ರಾಜ್ಯ ಎನ್ನುವಂತಹ ನೆಗಲತೆಯನ್ನು ಪಡೆದವಳು. ಆದರೆ ನನ್ನ ಮನದಾಸೆಯನ್ನು ಈಡೇರಿಸುವಲ್ಲಿ ಸುತೆಯಾದ ಮಾಲಿನಿ ಘೋರವಾದ ಕಾನನವನ್ನು ಸೇರಿದವಳು. ವಿಧಿಯ ಕುರಿತಾಗಿ ತಪಸ್ಸನ್ನು ಆಚರಿಸಿ 3 ಲೋಕದಲ್ಲಿ ವಿಭವಾಗಿ ಮೆರೆಯುವಂತಹ ಪುತ್ರನನ್ನೇ ವರವನ್ನಾಗಿ ಪಡೆದುಕೊಂಡು ಬಂದವಳು. ಪ್ರಾಯ ಪ್ರಬುದ್ಧೆಯಾದಂತಹ ಆಕೆಗೆ ಪಾತಾಳ ಲೋಕದ ಮಧ್ವನಪುರದ ವೀರ ವಿದ್ಯುನ್ಮಾಲ್ಯ ಜೊತೆಗೆ ವಿವಾಹಗೈದೆ. ಸುಖ ದಾಂಪತ್ಯದ ಫಲರೂಪವಾಗಿ ಮಗನೂರು ಹುಟ್ಟಿಕೊಂಡಿದ್ದಾನೆ. ಆಟದಲ್ಲಿ ಪಾಠದಲ್ಲಿ ತೊಡಗಿರುವಂತಹ ಮಗನನ್ನು ಕಾಣುವಾಗ ಮನಸ್ಸಿಗೆ ಸಂತೋಷ. ಆದರೆ ಏನು ಮಾಡೋಣ ಹೇಳಿ, ಈ ಹಿಂದಕ್ಕಾದರೂ ನಾ ಕಂಡಂತಹ ಕನಸು ಹಿರಿಯ ಭಾಗಿಗಳಾದಂತಹ ನಮಗೆ ಸುರಲೋಕದ ಅಧಿಕಾರ ಸಿಗಬೇಕು ಎನ್ನುವ ಹಾಗೆ ಮಗಳನ್ನು ಮದುವೆ ಮಾಡಿದ ಬಳಿಕ ಒಬ್ಬಂಟಿತನವನ್ನು ಕೂಡ ಅನುಭವಿಸುತ್ತಾ ಇದ್ದೇನೆ. ಹಾಗಿದ್ದರೆ ಈ ಕಾಲಕ್ಕಾಗೋ ನನ್ನ ಕನಸು ಕನಸಾಗಿ ಉಳಿಯಿತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ ಶಿವನೇ? ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳು ಕಂದ. ಅತ್ತೆಯವರೇ, ನಿಮ್ಮ ಮಗಳಾದ ಮಾಲಿನಿಯನ್ನು ನನಗೆ ಮದುವೆ ಮಾಡಿಸಿದ ನಂತರ ಯಾವತ್ತೂ ಸಂತೋಷದಲ್ಲಿದ್ದವರು ತಾವು. ಆದರೆ ಈ ಕಾಲಕ್ಕಾಗುವಾಗ ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ. ನಿಮ್ಮ ಈ ಕಣ್ಣೀರಿಗೆ ಏನು ಕಾರಣ? ನನ್ನಲ್ಲಿ ತಿಳಿಸಿ, ನಾನಿದ್ದೇನಮ್ಮ. ಮಗನೇ, ಅಮ್ಮ, ಹೇಳುವುದಕ್ಕೆ ದೈತ್ಯ ಕುಲದ ಸಾಮ್ರಾಜ್ಯ, ಇರುವುದಕ್ಕೆ ನೋಡು ಶೋಣಿತಾಪುರ, ಅನುಭವಿಸುವುದಕ್ಕೆ ಸಕಲ ಸುಖ ಭೋಗ ಎಲ್ಲ ಇದ್ದು ಏನು ಪ್ರಯೋಜನ ಕಂದ? ಮನಸ್ಸಿಗೆ ನೆಮ್ಮದಿ ಎನ್ನುವುದು ಬೇಕಲ್ಲ? ಹಿರಿಯ ಭಾಗಿಗಳಾದಂತಹ ನಾವು ಸುರಲೋಕದ ಅಧಿಕಾರವನ್ನು ಬಯಸಬೇಕು ಎನ್ನುವ ಕಾರಣಕ್ಕಾಗಿ ಅನೇಕ ಗಂಡು ಮಕ್ಕಳನ್ನು ಕಳುಹಿಸಿಕೊಟ್ಟೆ ಎಂದಾದರೆ ಇದ್ದಾನಲ್ಲ ಸುರಪ್ಪ, ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಕೊಂದಿದ್ದಾನೆ ಕಂದ. ಕಷ್ಟವನ್ನು ಹೇಳಿಕೊಳ್ಳುವುದಕ್ಕಾಗಿ ಬಂದವನು ನೀನಲ್ಲವೇ? ನನ್ನ ಮನದ ಆಸೆ ಈಡೇರಬೇಕು, 4 ಲೋಕ ನಮ್ಮದಾಗಬೇಕು. ಅಷ್ಟು ಮಾತ್ರವಲ್ಲ, ಮನೆಗೆ ಹೋದ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು.
ಬಿಡಿ ಬಿಡಿ ಚಿಂತೆಯನ್ನು ಯಾಕೆ? ಕೊಡಿ ನನಗೊಂದು ಅಪ್ಪಣೆ. ಹಾ. ಈಗಲೇ ಸ್ವರ್ಗಲೋಕಕ್ಕೆ ತೆರಳುತ್ತೇನೆ. ಹೋಗಿ ಸುರಪ್ಪ ಮುಖ್ಯರನ್ನು ಬಡಿದೋಡಿಸಿ ಹಾ. ನಿಮ್ಮ ಆಸೆಯನ್ನು ನಾನು ಪೂರೈಸುತ್ತೇನೆ. ಕೊಡಿ ಅಪ್ಪ. ಹೋಗು ಮಗನೇ, ಶುಭವಾಗಲಿ. ಬಂದದ್ದು ಸ್ವರ್ಗಲೋಕಕ್ಕೆ. ಸುರಪ್ಪ ಮುಖ್ಯರನ್ನು ಬಡಿದೋಡಿಸಿದ್ದೇನೆ. ಸ್ವರ್ಗದ ಪೀಠ ಬರಿದಾಗಿದೆ. ಏರಿ ಪಡೆದು ಸ್ವರ್ಗ ಲೋಕ ಸ್ವಾಧೀನ ಮಾಡುವಾಗ ಎಲ್ಲಿಂದಲೋ ಏನು ಹಾರಾಡಿಕೊಂಡು ಬಂದೆಯಾ? ಹಾರಾಡಿಕೊಂಡು ಬಂದದ್ದು ಮಾತ್ರವಲ್ಲ, ನಕ್ಕಪ್ಪಳಕ್ಕೆ ಬಾರಿಸಿದೆ. ಯಾರೆಲ್ಲವ ನೀನು? ನನ್ನಲ್ಲೇನು ದ್ವೇಷ? ಹೇಳು. ಹಾಗಾಗಿ ಆ ದೇವೇಂದ್ರ ಪಕ್ಷವಾಗಿ ಬಂದತ್ತ ಯಕ್ಷರಾಜ
ಹೋಗಿ ತ್ರಿಯಕ್ಷ ಬಂದರು ಲೆಕ್ಕಿಸಲಾರೆ. ಸುಮಾರು ಸುರಿಸ್ತಾ ಇದ್ದಾರೆ. ಹಾಗಾದ್ರೆ ಈ ವಿಚಾರಣೆ ಯಕ್ಷದತ್ತೆ ಹೇಳಬೇಕು. ನಾನು ಎಲ್ಲಿಯವಲ್ಲ, ನಿಮ್ಮ ಜನವೇ ನಾನಲ್ವಮ್ಮ. ಅಂದ್ರೆ ನಿಮ್ಮ ಯಜಪುಂಡ್ರ ಒಟ್ಟಿಗೆ ನಮ್ಮ ಜಯ ಜಯ ಮಾಡಿರುವ. ಹೌದಮ್ಮ. ಅಮ್ಮ, ನಾವೆಲ್ಲರೂ ಇವತ್ತು ಒಟ್ಟಿಗೆ ಹೋದದಲ್ವಮ್ಮ. ನೀವೆಲ್ಲ ಒಟ್ಟಿಗೆ ಹೋದದ್ದು? ಹೌದು, ಅಲ್ಲಿ ಸುರತ್ಕಲ್ಲಿಗೆ, ಸುರಲೋಕಕ್ಕೆ. ಹೌದಮ್ಮ. ಅಲ್ಲಿಂದ ಇಲ್ಲಿಗೆ ಬಂದವ. ಹೌದು. ಅಲ್ಲಿಯ ವಿಚಾರ ಏನಾಯ್ತಮ್ಮ?
ಮುಗೀತಮ್ಮ. ಮುಕ್ತಾಯ ಆಗಿದೆ. ಅಮ್ಮ ನಾವೆಲ್ಲರ ಒಟ್ಟಿಗೆ ಹೋದದ್ದೇ ತಡಮ್ಮ. ಈ ಸಲ ಆದ್ರೂ ಒಂದು ಸುರತ್ಕಲಲ್ಲಿ ಒಂದು ಮುಚ್ಚಿಗೆ ಹಾಕುವಂತಮ್ಮ. ಸುರಲೋಕಕ್ಕೆ ಮುತ್ತಿಗೆನೂ ಹಾಕುದಕ್ಕೆ ನೀವೆಲ್ಲ ಜೊತೆಯಾಗಿ ಹೋದವರು. ನಾವೆಲ್ಲ ಜೊತೆಯಾಗಿ ಹೋದವರಮ್ಮ. ನಾವು ಹೋದ ವಿಷಯ ಎಲ್ಲ ಅವರಿಗೆ ಗೊತ್ತಾಯ್ತಲ್ವಮ್ಮ. ಆ ದೇವತೆಗಳಿಗೆ, ಪಾಠಪಾಲಕರು, ಅಷ್ಟದಿಕ್ಪಾಲಕರಿಗೆ ಹೌದಮ್ಮ, ಒಬ್ಬೊಬ್ಬರೇ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾರೆಲ್ಲ? ಮೊದಲಾಗಿ ಅಗ್ನಿ, ಅಗ್ನಿ, ಆಮೇಲೆ ವಾಯು, ವಾಯು, ಆಮೇಲೆ ವರುಣ, ವರುಣ, ಆಮೇಲೆ ಕುಬೇರಿ, ಕುಬೇರ, ಆಮೇಲೆ ಯಮ. ಯಮಧರ್ಮರಾಯ. ಹೌದಮ್ಮ, ಎಲ್ಲರ ಯುದ್ಧಕ್ಕಾಗಿ ಬಂದ್ರು ತಾಯಿ. ನಮ್ಮ ಮಹಾರಾಜರ ಯುದ್ಧಕ್ಕಾಗಿ ನಿಂತ್ರಮ್ಮ. ನಮ್ಮ ಮಹಾರಾಜರಿಗೆ ಒಂದು ಸಿಟ್ಟು ಬಂತಮ್ಮ. ಎಲ್ಲರಿಗೆ ಒಮ್ಮೆಲೆ ಒಂದೊಂದೇ ಕೊಟ್ರಮ್ಮ. ಹೌದೇ? ಆಮೇಲೆ ಅವರ ಸಾಮರ್ಥ್ಯವನ್ನು ತೋರಿಸಿದ್ರ ಬಂದವರು ಎಲ್ಲಿ ಓಡಿದ್ದಾರೆ ಅಂತ ಗೊತ್ತಿಲ್ಲ. ಸೋತು ಓಡಿ ಹೋದ್ರ ಒಬ್ಬರಿಗೆ ಬೀಳುವ ಉಳಿದವರು ಯಾರು ಹೋಗ್ಲಿ ಹಚ್ಚಿ. ಅಮ್ಮ, ಅಷ್ಟೊತ್ತಿಗೆ ಆಗುವ ಈ ಸಲ ನಾವೊಂದು ಯುದ್ಧ ನಿಲ್ತದೆ ಅಂತ ಭಾವಿಸಿದ್ದಮ್ಮ. ಯುದ್ಧ ನಿಲ್ಲುವ ಲಕ್ಷಣವೇ ಕಾಣುದಿಲ್ಲ ಅಲ್ಲಮ್ಮ. ಈಗ ಪುನಃ ಉಲ್ಬಣ ಆಗ್ತಾ ಉಂಟಮ್ಮ. ಅಮ್ಮ, ಅವರ ಒಡೆ ಇದ್ದಾನಲ್ಲ ಸೂರ್ಯನ ಬಣ್ಣ ಸುರಪಾಲ. ಹೌದಮ್ಮ, ಅವ ಬಂದ ತಾಯಿ. ಅವ ಬರುವ ಒಂದು ಕ್ರಮ ನೋಡ್ಬೇಕಿತ್ತಮ್ಮ. ಉಜಿರಾಯದನ್ನು ಏರಿಕೊಂಡು ಐರಾವಾಸ ಬೈಲಾಸನ್ನು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಾನೆ ತಾಯಿ. ಎಲ್ಲಿಯಾದ್ರೂ ಸಾಧ್ಯ ಉಂಟೇನು? ನಾನು ನೋಡಿದ್ದೆ ಕೈಯಲ್ಲಿ. ಅದು ಹಾಗಲು ಹಾಗೇನೆ ಅಮ್ಮ. ಐರಾವತನ ಏರಿಕೊಂಡು ಕೈಯಲ್ಲಿ ವಜ್ರಾಯುಧನ ಹಿಡಿದುಕೊಂಡು ಬಂದಂತಹ ಸುರಪಾಲ ಹಾಗೆ ಆಚೆ ಚಾಯ್ ಸ್ವಲ್ಪ ಆಚೆ ಈಚೆ ಆಯ್ತಲ್ಲ. ಸ್ವಲ್ಪ ಪೂರ್ತಿಯಾಗಿ ನಾನು ಹೊಸಬ, ನನಗೆ ಗೊತ್ತಾಗ್ಲಿಲ್ಲಲ್ಲ ತಾಯಿ. ಬಂದವನೇ ನಮ್ಮ ಮಹಾರಾಜರ ಕಾಲಕ್ಕೆ ನಿಂತ್ರಮ್ಮ. ಕಾಡಿ ಹೋರಾಟ ಮಾಡಿದ್ರು ತಾಯಿ. ತನಗೋರ ಸಂಗ್ರಾಮ ಆಯ್ತಮ್ಮ. ಪರಿಣಾಮ ಏನಾಯ್ತು ಅಮ್ಮ? ಆ ಯುದ್ಧದಲ್ಲಿ ಸುರಪ ಸೋತು ಓಡಿದಲ್ಲಮ್ಮ. ಸುರಪಾಲ ಸೋತು ಓಡಿದಲ್ಲ. ಸೋತು ಓಡಿ ಹೋದ. ಹೌದಮ್ಮ. ಅದಕ್ಕಾಗಿ ನೀನ್ ಯಾಕೆ ಕಾಣುವುದು ಈಗ? ಅವಿಷ್ಟರ ಜೀವನ ಆಳ್ವಿಕೆ ಮಾಡ್ತಿದ್ದಲ್ವಮ್ಮ. ಸುರಪಾಲ ಓಡಿ ಹೋಗಿದ್ದಾನೆ. ಸ್ವರ್ಗಲೋಕ ನಮ್ಮ ಕೈವಶವಾಗಿದೆ. ಇದು ಸಂತೋಷದ ವಾರ್ತೆ ಅಲ್ವೇನು? ಇದು ಕೈಪಸೆ ಆಗಿದೆ ಅಮ್ಮ. ಕೈವಶ. ಹೌದಮ್ಮ. ಹಾಗೆ ನಡಬಾರ್ದು ನೀನು. ಆಯ್ತಮ್ಮ. ನಗನಗತ್ತಲೇ ಹೇಳು. ಆಯ್ತಮ್ಮ, ಮೆಲ್ಲ ನಕ್ಕಬೇಕಾ ಜೋರು ನಕ್ಕಬೇಕಾ? ಸಾಧಾರಣ ಸಾಕು. ಆಯ್ತು. ಯಾವುದು ಪುಣ್ಯಾತ್ಮ? ನೀವು ಹೇಳಿದ್ದು ನಕ್ಲಿಕ್ಕೆ. ಇದು ಅಕ್ಷರಾಭ್ಯಾಸ ಇದು. ಹೌದಮ್ಮ. ಅಮ್ಮ, ನನಗೆ ಗೊತ್ತಾಗುದಿಲ್ಲ ಅಮ್ಮ. ಈ ಸಲ ಮೊದಲಿಗೆಲ್ಲ ನಾನು ನಕ್ಕಿದ್ದಮ್ಮ. ಅಮ್ಮ, ಅಷ್ಟೊತ್ತಿಗೆ ಆಗುವಾಗ ನಮ್ಮ ಮಹಾರಾಜರು ಹುಡುಕಿಗೆ ಪ್ರಾರಂಭ ಮಾಡಿದ್ರಲ್ಲ. ಇಲ್ಲಿ ಎಲ್ಲಿ ಉಂಟು? ಇಲ್ಲಿ ಎಲ್ಲಿ ನೀವು ಯಾರಲ್ಲಿ ಕೇಳಿದ್ದಾರೆ? ನಾನು ಅಲ್ಲಿದ್ದವ, ಅವರಲ್ಲಿ ಕೇಳಿದಮ್ಮ. ನಮಗೆ ಸಿಂಹ ಬೇಕಲ್ಲಮ್ಮ. ಸಿಂಹಾಸನ ಇಲ್ಲಿ ಉಂಟು. ಹೌದಮ್ಮ. ಅವರು ಹೇಳಿದ್ರು, ನಿನ್ನ ಕಣ್ಣು ಹೊಡೆದು ಹೋಗ್ಲಿಕ್ಕೆ ಮಾಡಿ ಸಂತಾನ ಅಲ್ಲೇ ಉಂಟು, ಒಮ್ಮೆ ಹೋಗಿ ಕುಳಿತುಕೋ ಅಂತ. ನನಗೆಲ್ಲ ಮಾರಾಯ ನಮ್ದು ತಪ್ಪಾಯ್ತು ಮಾರಾಯ ಅಂತ ಹೇಳಿದೆ. ನಮ್ಮ ಮಹಾರಾಜರು ಹೋಗಿ ಕುಳಿತುಕೊಂಡ್ರಮ್ಮ. ಪೀಠವನ್ನು ಅಲಂಕಾರ ಮಾಡಿದ್ರ. ಅಷ್ಟೊತ್ತಿಗೆ ನೋಡ್ಬೇಕಮ್ಮ, ಎಷ್ಟು ಜನ ಆಫೀಸ್ನವರು ಇದ್ದಾರೆ ತಾಯಲ್ಲಿ. ಯಾರು ಆಫೀಸ್ನವರು? ಸುರಲೋಕದಲ್ಲಿ. ಹೌದು, ಅಲ್ಲಿ ನೃತ್ಯ ಮಾಡ್ತಾರಲ್ಲಿ ಅಪ್ಸರ ಸ್ತ್ರೀಯರು. ಅವರಮ್ಮ. ದಾಂಬೆ, ಒಂದು ಬತ್ತಿ, ಊರ್ವಶಿ, ಮೇಂದ ಬತ್ತಿ, ಮೇನಕಿ, ಕಿಲೋಕೇತ್, ತಿಲೋತ್ತಮಿ, ಆಂಬುಲೆನ್ಸ್, ಆಲಂಬುಸಿ ಎಲ್ಲರೂ ಬಂದ್ರಮ್ಮ. ನೃತ್ಯ ಒಮ್ಮೆಲೆ ಮಾಡಿದ್ರಲ್ಲ ತಾಯಿ. ನಾಟ್ಯವನ್ನು ಮುಗಿಸಿ ಹೋದ್ರ? ಇಲ್ಲ, ಹೋಗುದಕ್ಕೆ ಹೋಗಿದ್ದಾರೆ. ಅವರಿಗೆ ಮತ್ತೆ ಮಹಾರಾಜರು ಪುನಃ ಕರೆದ್ರಮ್ಮ. ಬಂದ್ರು, ಕರೆದ್ರಮ್ಮ. ಅವರ ಕೈಯಲ್ಲಿ ಕೊಟ್ರಲ್ವಮ್ಮ. ಈ ಸಲ ಮಾತ್ರ ಬಹಳ ಒಳ್ಳೇದಮ್ಮ. ಒಳ್ಳೆ ತುಂಬಿಸಿಯೇ ಕೊಟ್ಟಿದ್ದಾರೆ. ಅವರಿಗೆ ಹಾಗೆ ಬಿಡ್ಲಿಲ್ಲ ತಾಯಿ. ಅಷ್ಟೊತ್ತಿಗೆ ಆಗೋದಮ್ಮ, ನಮ್ಮ ಮಹಾರಾಜರಿಗೆ ಸ್ವಲ್ಪ ಇವತ್ತು ಏನೋ ಸ್ವಲ್ಪ ಆಯ್ಸ ಆಯ್ತಮ್ಮ. ಆಯ್ಸ ಆಯ್ತಮ್ಮ. ಹೋದ್ರು ಪುನಃ ಪೀಠದಲ್ಲಿ ಕುಳಿತುಕೊಂಡು ವಿಶ್ರಾಂತಿ ಅಗತ್ಯ ಉಂಟು, ಹಾಗಾಗಿ ಪೀಠವನ್ನು ಅಲಂಕರಿಸಿದ್ರಮ್ಮ. ಅಷ್ಟೊತ್ತಿಗೆ ಆಗೋಗಮ್ಮ, ಅಲ್ಲಿಗೆ ಒಂದು ಸಣ್ಣ ಕಟಾರ ತಾಯಿ. ಏನು ಕಟಾರ? ಘಟನೆ. ಹೌದಮ್ಮ. ಯಾವ್ದದು? ಅದು ಬಾರಾಡಿಯಿಂದ ರಿಕ್ಷಾ ಬರ್ತದಂತಲ್ಲಮ್ಮ. ಬಾರಾಡಿಯಿಂದ. ಯೋ ಪುಣ್ಯಾತ್ಮ, ಹಾರಾಡಿಕೊಂಡು ಬಂದವ ಯಕ್ಷನಾಗಿರಬಹುದು. ಯಕ್ಷರಾಜ ಪಿಂಗಳಗನಂತೆ. ಯಕ್ಷರಾಜ ಪಿಂಗಳಾಕ್ಷ ಬಂದಮ್ಮ. ಬರುವಾಗ ಬಹಳ ಕ್ರಮದಲ್ಲಿ ಬಂದಿದ್ದಾನೆ ತಾಯಿ. ಮಾರಿ ಹಿಡಿದವ ಬರುವಾಗ ಬಿಡಿಸಿಕೊಂಡೇ ಬಂದಿದ್ದಾನೆ ರೆಕ್ಕೆಯನ್ನು. ಹತ್ತಿರ ಬಂದ ತಾಯಿ ನಮ್ಮ ಮಹಾರಾಜರ ಮುಂದೆ ಹೀಗೆ ನಿಂತ. ಅಲ್ಲಿಂದಲೇ ಮುಖ ನೋಡಿದ್ರಮ್ಮ. ಅಲ್ಲಿಯೇ ಅಂದಾಜು ಮಾಡಿದ್ರು. ಪಾಪಿ ಮಗನಿ, ಯಾಕಮ್ಮ? ಕೊಟ್ಟ ಸಲುಗೆ ಹೆಚ್ಚಾಯ್ತೇನು? ನಿಮ್ಗೆ ಯಾಕಮ್ಮ? ಇಲ್ಲಿ ಕುಳಿತುಕೊಂಡದ್ದು ಮಹಾರಾಣಿ ಏನು? ನನಗೆ ಗೊತ್ತುಂಟು. ಪ್ರಜ್ಞೆ ಉಂಟ? ನೀವು ಮುರಾಣಿ ಎಂಬ ನಾನು ಮಹಾರಾಣಿ. ಹೌದಮ್ಮ. ಅಮ್ಮ, ನಿಮ್ಗೆ ಯಾಕಮ್ಮ ಸಿಟ್ಟು ಬಂತ? ಸಿಟ್ಟು ಬರದಿ ಅಮ್ಮ, ನಿಮ್ಗೆ ನಾನು ಕನ್ಸನ್ನೆ ಮಾಡಿದಲ್ಲ ತಾಯಿ. ಅಲ್ಲಿ ಬಂದವ ಎಕ್ಸ್ ಇದ್ದಾನಲ್ಲ. ಯಾರು? ಅವ ಎಕ್ಸ್
ಬಂದವ ಯಕ್ಷ. ಹೌದು, ಅವ ನಮ್ಮ ಮಹಾರಾಜರಿಗೆ ಕಣ್ಸನ್ನೆ ಮಾಡಿದ್ದು ತಾಯಿ. ಹೌದೇ? ಆ. ನೀನು ಬೇಸರ ಮಾಡಬೇಡ. ಬೇಸರ ಇಲ್ಲ ತಮ್ಮ. ಸಿಟ್ಟಿನ ಬರದಲ್ಲಿ ಮಾಡಿ ಹೋಯ್ತು. ಆಯ್ತಮ್ಮ, ನಾಳೆ ಸರಿ ಹೇಳ್ತೇನೆ ತಾಯಿ. ಅಷ್ಟೊತ್ತಿಗೆ ಆಗುವಾಗ ಬಂದವನಿಗೆ ಸಿಟ್ಟು ಬಂತ ಗೊತ್ತಿಲ್ಲ ತಾಯಿ. ಬಿಡಿಸಿದ್ರಕ್ಕೆ ಹೇಗೆ ಇತ್ತಲ್ಲಮ್ಮ, ಬಲದರಕ್ಕೆ ಒಂದೇ ಕೊಟ್ರಮ್ಮ. ಅವರು ನಮ್ಮ ಮಹಾರಾಜ ಯಕ್ಷ ನಮ್ಮವರಿಗೆ ಭರಿಸಿ ಬಿಟ್ಟು ನಾನು ಆಲೋಚನೆ ಮಾಡಿದೆ. ನಮ್ಮವರಿಗೆ ಸಿಟ್ಟು ಬಂದಿರ್ಬೋದಮ್ಮ. ಮತ್ತೆ ಬಾರದೆ ನಾನು ಆಲೋಚನೆ ಮಾಡಿದೆ, ಹೊಸ ಪೀಠವನ್ನು ಏರಿದ್ರಲ್ಲ, ಈ ಸಲ ಆದ್ರೂ ಒಂದು ದಾಮಾಲ್ ಸೇವೆ ಆಗ್ತದಲ್ಲಮ್ಮ. ಯಾವ ಸೇವೆ? ದಾಮಾಲ್ ಸೇವೆ, ಚಾಮರ ಸೇವೆ. ಯಾವುದಿಲ್ಲಮ್ಮ. ಮೇಲಿದ್ದಂತಹ ಮಹಾರಾಜರು ಮೆಲ್ಲ ಕೆಳಗೆ ಜಾರಿದ್ರು. ಕುಳಿತುಕೊಂಡು ಬೆಟ್ಟು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಜಾರಿ ಬೆಟ್ಟು ಮಾಡ್ತಾರಂತ ಭಾವಿಸಿದೆ. ತುಂಬಾ ಹೊತ್ತು ನೋಡಿದೆ ಅಮ್ಮ, ನಮ್ಮ ಮಹಾರಾಜರು ಜಾರಿ ಬೆಟ್ಟು ಮಾಡ್ಲಿಲ್ಲ. ಇವನಿಗೆ ಮತ್ತೂ ಸಿಟ್ಟು ಬಂತಮ್ಮ. ಎಡದಕ್ಕೆ ಬೆಜ್ಜಿನ್ನು ಕೊಟ್ರಮ್ಮ. ಅಮ್ಮ, ಅಷ್ಟೊತ್ತಿಗೆ ಆಗುವ ಮಹಾರಾಜರಿಗೆ ಏನಾಯ್ತೋ ಗೊತ್ತಿಲ್ಲ, ಅಲ್ಲಿಗೆ ಮುಳುಗಿದ್ರು ಮಲಗಿದ್ರು ತಾಯಿ. ಅಮ್ಮ, ವಿಷಯ ಹೀಗೆ ಇರ್ಬೇಕಮ್ಮ. ಇದು ಪಾಯಸ ಯಾವ್ದರಿದ್ದಮ್ಮ? ಯಶ ಯಾವ್ದ್ರದ್ದು? ವಿಷಯ ಹೀಗಿರ್ಬೇಕು. ನಮ್ಮ ಮಹಾರಾಜರು ಕುಳಿತುಕೊಂಡು ಜಾರಿಕೊಂಡು ಯುದ್ಧ ಮಾಡ್ಲಿಲ್ಲಲ್ಲ, ಈ ಸಲ ಮಲಗಿಕೊಂಡು ಖಂಡಿತ ಯುದ್ಧ ಮಾಡ್ತಾರಂತ ಭಾವಿಸಿದ್ದಮ್ಮ. ಅಮ್ಮ, ನಿಮ್ಮ ಗಂಡ ಯುದ್ಧ ಮಾಡುದ್ರಲ್ಲಿ ಏನು ಪ್ರಯೋಜನ ಇಲ್ಲ ತಾಯಿ. ಗೊತ್ತೆಷ್ಟು ಆಯ್ತಮ್ಮ? ಯಾವುದು? ನಮ್ಮ ಮಹಾರಾಜರು ಹೇಳುದೇ ಇಲ್ಲ. ಏನಾಯ್ತು? ಮತ್ತೆ ನನಗೆ ಸ್ವಲ್ಪ ಅನುಮಾನ ಆಯ್ತಮ್ಮ. ಹತ್ತಿರ ಹೋದೆ, ದಾಳಿ ಹಾಕಿದೆ, ಹಂದಾಡಿಸಿದೆ. ಮಹಾರಾಜರು ಹೇಳುದಿಲ್ಲ ಅಮ್ಮ. ಏನಾಯ್ತು? ಮುಕ್ಕನನ್ನು ನೋಡಿದೆ ತಾಯಿ. ಮುಕ್ಕನಲ್ಲಿ ನೋಡಿದೆ ಏನು ಸುಖ ಉಂಟು ತಾಯಿ. ಏನಾಯ್ತು? ಮಲಗಿದಲ್ಲಿ ಇಷ್ಟುದ ನಾಲಿಗೆ ಹೊರಗೆ ನಿಮ್ಮ ಗಂಡ ರಕ್ತ ಕಾರಿಸ್ತದೆ. ಇಂತಹ ಕರ್ಣ ಕಠೋರವಾದಂತಹ ನುಡಿಯ ನಾನು ಕೇಳಿದೆ. ಈ ಮಾತನ್ನು ಕೇಳುವಂತಹ ಬದಲು ಯಾಕೆ ನಿಂತಹ ಭೂಮಿ ನನ್ನನ್ನು ಬಾಯಿದು ನುಂಗ ಬರೆದಿತ್ತು. ಕಾದ ಸೀಸವನ್ನೇ ಕಿವಿಗೆ ಎರಚಿದಂತ ಅನುಭವ ಆಯ್ತು ನನಗೆ. ನಮ್ಮವರು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿ ಬರುತ್ತೇನೆ ಎನ್ನುವ ಹಾಗೆ ಆಡಿ ಹೋದವರು, ನಾನದೆಷ್ಟೋ ಕನಸನ್ನೇ ಹೊತ್ತವಳು. ನನ್ನ ಕನಸಿನ ಗೋಪುರವೆಲ್ಲವೂ ನುಚ್ಚುನೂರಾಗಿ ಹೋಯಿತು. ಪ್ರತಿಯೊಂದು ಹೆಣ್ಣು ಬಯಸುವುದೇನು? ತಾನು ಸಾಯುವಂತಹ ಕಾಲಕ್ಕೆ ಮುತ್ತೈದೆಯಾಗಿ ಸಾಯಬೇಕೆನ್ನುವ ಹಾಗೆ. ಆದರೆ ಆ ಭಾಗ್ಯವು ನನಗೆ ಇಲ್ಲದಾಗಿ ಹೋಯಿತು. ಈ ಸುಟ್ಟ ಮುಖ ಈ ಪ್ರಪಂಚ ಮುಖಕ್ಕೆ ಹೇಗೆ ತೋರಿಸಲಿ? ಸ್ವಾಮಿ, ನೀವಿಲ್ಲದಂತಹ ಅರಮನೆ ಎನ್ನ ಪಾಲಿಗೆ ಸೆರೆಮನೆ. ನೀವೆಲ್ಲೋ, ನಾನು ಅಲ್ಲಿ. ನಿಮ್ಮ ಜೊತೆಯಾಗಿ ನಾನು ಸಾಯುತ್ತೇನೆ. ಸುಮ್ಮನೆ ಸತ್ತವರು ಸಮರ ಸಮರ್ಥನಾಗಿದ ಕರಳ ಮನಸಾಸುರಗೆ ಹದನಗಳ ಸತ್ತು ಸಾಧಿಸುವುದಕ್ಕೇನುಂಟು? ಬದುಕಿ ಸಾಧಿಸುತ್ತೇನೆ
ಸಾಧಿಸಿದ್ದೇನೆ. ಸತ್ತರಿಗೆ ಹತ್ತರೆ ಸತ್ತರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿವಿಲ್ಲ, ಖಂಡಿತವಾಗಿವಿಲ್ಲ. ನನ್ನ ಹಣೆಯ ತಿಲಕವನ್ನೇ ಒರೆಸಿ, ಕೊರಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯ ಹೂವನ್ನೇ ಬರಿದಾಗಿಸಿ ನನಗಿಂತಹ ವೈದ್ಯ ದೀಕ್ಷೆ ತಂದೊಡ್ಡಿದವರು ಯಾರು? ಯಾರು? ಇದಕ್ಕೆಲ್ಲ ಕಾರಣ ದೇವತೆಗಳು. ಆ ದೇವತೆಗಳಿಂದ ಗದ್ದೆಯನ್ನು ಕಾಣಿಸಬೇಕು ಅಂತಾದರೆ ನನಗಿದ್ದನೇ ಮಗ ಮಹೇಶ ತರಳ ಸಮರ್ಥನಾಗಿದ್ದಾನೆ. ಅವನನ್ನೇ ಕರೆಸಿ ಸಮಸ್ತ ವಿಚಾರಣೆ ಬಿತ್ತರಿಸಿ ನಿಮಗೊಂದು ಗದ್ದೆಯನ್ನು ಕಾಣಿಸಿದನಂತೆ. ತಡ ಮಾಡುವುದಿಲ್ಲ. ಮಗನದಂತಹ ಮಹಿಷಾಗ್ಯನನ್ನು ಕರೀತಿರಂತೆ. ಮಗನೇ ಮಹೇಶ, ಮಗನೇ ಮಹೇಶ, ಮಗನೇ ಮಹೇಶ, ಬಾ, ಬಾ, ಬಾ.
ಧ್ವನಿ ದೂರದಲ್ಲಿ ಆಟವಾಡುತ್ತಿದ್ದಂತಹ ನನಗೆ ಕೇಳಿಸಿತು. ತಡ ಮಾಡದೆ ಧ್ವನಿಯನ್ನು ಆಲಿಸಿ ನಿನ್ನಡೆಗೆ ಬಂದ. ಸುರಿಯುತ್ತಿರುವಂತಹ ಕಳುವೆಯರು, ಬರಿದಾದಂತಹ ಹಣೆ, ಅನಾಥವಾಗಿ ಬಿದ್ದಿರುವಂತಹ ಚಿನ್ನಾಭರಣ, ಶೋಣಿತ ಪಟ್ಟಣದ ನೆಲದ ಮೇಲೆ ಸುರಭಾತೆಯ ಕಳುವೆಯರು ಯಾಕಾಗಿ ದುಃಖಿಸುತ್ತಿರುವುದಾಯಿ? ಆವರಿಸಿರುವಂತಹ ಭೀತಿಯ ವಾತಾವರಣ ಮಗನಲ್ಲಿ ಹೇಳಿದರೆ ಏನು ಅವಾಂತರ ಸಂಭವಿಸಿ ಹೋದೀತು ಎನ್ನುವಂತಹ ಭಯ ಕಾಡುತ್ತಿದ್ದರೆ ಅದನ್ನು ಬಿಟ್ಟು ಬಿಡು ತಾಯಿ. ನನ್ನ ಭಯಾದಂತಹ ನಿನಗೆ ಕಷ್ಟವನ್ನು ನೀಡುವ ಧೈರ್ಯವನ್ನು ಮಾಡುವವರಾದರೂ ಯಾರು? ಹರಿಯೋ ಶಂಕರನು ಸರಸಿಜೋದ್ಭವನು ಅನಿಮಿಷರಾಲ ನಿನ್ನ ಮಗ ಧುರ ಸಮರ್ಥ ಏನು ನಡೆಯುತ್ತಿರುವುದನ್ನು ನಿನ್ನ ಮಗನಮ್ಮ. ಸಂತೋಷವಾಯಿತು ನನಗೆ. ಆದರೆ ನಮಗೆ ಒದಗಿದಂತಹ ಕಷ್ಟವನ್ನು ಹೇಗೆ ಬಿತ್ತರಿಸಂತಹ ಕಷ್ಟ ನಾಲಿಗೆ ಎಂಬುದು ತಡವರಿಸುತ್ತಾ ಇದೆ. ಯಾಕೆ ಕಂದ, ಇದು ನಿನಗೂ ತಿಳಿದಂತಹ ವಿಚಾರ. ಯಾವುದು? ಈ ಹಿಂದೆ ನಿನ್ನ ತಂದೆಯವರು ಸಮಸ್ತ ಸೇನೆಯನ್ನು ಕೂಡಿಕೊಂಡು ಆ ಸ್ವರ್ಗಲೋಕಕ್ಕೆ ಹೋಗಿ ದುರದಲ್ಲಿ ಸುರಪಮುಖರೆಲ್ಲ ಸೋಲಿಸಿ ಅಲ್ಲಿಯ ಸುರ ಗದ್ದುಗೆ ಏರಿಕೊಂಡಿರುತ್ತಾರೆ. ನನಗೆ ನಿನಗೆಂದೇನು ಕಳಕುಲ ಮನಕ್ಕೆ ಹರುಷದ ವಿಷಯ ಸೇರಿದ ಸಭೆಗೆ ವಸತಿ ಕೊಡು ವಸನ ಕೊಡು ಕಣ್ಣೇರಿ ಹಾಕಿ ಮಗ, ನಮ್ಮ ಪಾಲಿಗೆ ಸಂತೋಷ ಎಂಬುದು ಕೇವಲ ಕ್ಷಣಿಕವಾಯಿತು ಮಗನೇ. ಯಾಕೆ ಸೋತಂತಹ ಸುಮ್ಮನಸರು ಸುಮ್ಮನಿರ್ಲಿಲ್ಲ ಮಗ. ಏನು ಮಾಡಿದರು? ಮೋಸದಿಂದ ಮೋಸ ನಿನ್ನ ತಂದೆಯನ್ನೇ ಕೊಲ್ಲಿಸಿದ ಮಗನೇ.
ಮಾಡಿದಂತಹ ನನ್ನ ಅಯ್ಯನನ್ನು ಕೊಂದು ಕೆಡಹಿದರೆ ದೇವೇಂದ್ರ. ನಾನಿರುವಾಗ ನನಗೆ ಆತರ ಚಿಂತೆ. ದೇವೇಂದ್ರಾದಿ ದೇವತೆಗಳನ್ನು ನಾಕದಿಂದ ಒದ್ದೋಡಿಸಿ ಅಧಿಪತ್ಯವನ್ನು ನಾನು ಪಡೆಯುತ್ತೇನೆ. ಹರಸು ನಿನ್ನ ತಂದೆಗೆ ಸಾಧೀಕರಣ ಯಕ್ಷ ಶೈರನೆಯೇ, ತಾಳ್ಮೆಯ ಕಟ್ಟೆಯ ಒಡೆದು ಹೋಗಿದೆ. ನನ್ನ ಅಯ್ಯನ್ನು ಕೊಂದವರು ಯಕ್ಷರೇನು? ಯಕ್ಷರ ಲಕ್ಷ್ಯಕ್ಕೆ ತರುವೇನೆ. ಮುಕ್ಕಣ್ಣನೇ ನನಗೆ ನಿರ್ಲಕ್ಷ್ಯ ಕಳುಹಿಸಿ. ಸಂತೋಷವಾಯ್ತು ಮಗನೇ, ಸಂತೋಷವಾಯ್ತು. ಮನದಿ ಹರುಷ ದುಡಿದಳೋ ಅನಿಮಿಷರ ಗೆಲಬಹುದೋ ಸಮರದ ನಿನಗೆ ಘನವಲ್ಲ ವನಜನ ಬರವರ ಅನವರದ ಸುಮನಸರ ಪಕ್ಷದೇ ನಿನಗೆ ಬೇಳುವೆನೊಂದೋ ವಿಠೆಯಲ್ಲಿ ಪಡೆದು ವರಗಳಿಗೆ ಕಂದನ ನಗನಗುತ್ತಾ ಇರಬೇಕು. ಹುಟ್ಟಿದರೆ ನಿನ್ನಂತಹ ಮಗ ಹುಟ್ಟಬೇಕು ಮಗನೇ. ನನ್ನ ತಾಯ್ತನೆಯಲ್ಲಿಗೆ ಸಾರ್ಥಕವಾಯಿತು. ನೀನು ವೀರನಾಗಿದ್ದೀಯ, ಧೀರನಾಗಿದ್ದೀಯ, ಶೂರನಾಗಿದ್ದೀಯ. ಧುರದಲ್ಲಿ ಸುರಪಮುಖ್ಯರನ್ನು ಸದೆ ಬಡಿದಿನಂತಹ ದೃಢ ವಿಶ್ವಾಸ ಈ ನನ್ನ ತಾಯಲುಂಟು ಮಗ. ಮತ್ತೆ ನಾನು ಮಾನ. ಆದರೆ ಒಂದು ಸದಾ ಸುಮನಸರ ಪಕ್ಷ ವಹಿಸಿಕೊಂಡು ಬರುತ್ತಾನೆ. ಯಾರು? ಆ ಕಪಟಿ ಶ್ರೀ ಯಾವ ಹರಿಯ ಮಹಿಷನ ಎದುರಿಗೆ ಬರುವ ಹರಿ. ನಾನು ಉತ್ತರ ಕೊಡ್ತೇನೆ. ಸಾಧ್ಯವಿಲ್ಲ ಮಗ. ಕೇವಲ ದೇಹ ಬಲದಿದ್ದರೆ ಸಾಲದು, ನಮ್ಮಲ್ಲಿ ದೈವ ಬಲವೆಂಬುದು ಬೇಕು. ಅದಕ್ಕೆ ಅದನ್ನು ಸಂಪಾದಿಸಬೇಕು ಅಂತಾದ್ರೆ ಅದಕ್ಕೊಂದು ಮಾರ್ಗ ಉಂಟು ಮಗ. ನೇರವಾಗಿ ನೀನು ಕಾಡಿಗೆ ಹೋಗಬೇಕು. ಸರಿ, ಹೊರಟೆ. ಕಾಡಿಗೆ ನೀನು ಹೇಳಿದ್ಯಾ ಯಾಕೆ ಅಂತ ಮಗ? ಪೂರ್ತಿ ಕೇಳಿಕೊಂಡೇ ಹೋಗು. ನೀನು ಹೋಗು ಅಲ್ವ ಅನ್ನೋಲ್ಲಿವರೆಗೆ ಹೋಗುದಿಲ್ಲ. ಕಾಡಿಗೆ ಹೋಗಿ ವಿಧಾತರ ಕುರಿತಾಗಿ ತಪಸ್ಸನ್ನಾಚರಿಸಿ ಒಲಿದು ಬಂದಂತಹ ಬ್ರಹ್ಮದೇವನಲ್ಲಿ ಅಜೇಯನದಂತಹ ವರವನ್ನು ಸಂಪಾದಿಸಿ ಆ ಬಳಿಕ ನಾಲ್ಕಲೋಕಕ್ಕೆ ಹೋಗಿ ಆ ದೇವತೆಗಳಿಗೆ ಶಿಕ್ಷೆಯನ್ನು ನೀನು ಕೊಡಬೇಕು ಮಗ. ಅಮ್ಮ, ಮಗನ ಪಾಲಿನ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನಿನ ಎಂದ ಮೇಲೆ ಕಣ್ಣೀರನ್ನು ಒರೆಸುವ ಕೆಲಸ ನನಗೆ ಹರಸಿ ಬೀಳ್ಕೊಡು. ಹೋಗುವಂತಹ ಮೊದಲು ಇದೋ ನಮ್ಮ ಶೋಣಿತಾಪುರದ ಪರಂಪರೆ ಕಟ್ಟುತ್ತಾ ಇದ್ದೇನೆ. ಇದರ ರಕ್ಷಣೆಗೆ ಬೇಕಾಗಿ ಸ್ವೀಕರಿಸುವ ಮಾತೆಗೆ ಮಣಿದೋ ಆತ
ಸೋತಂತ ದೇವೇಂದ್ರ ಸುಮ್ಮನಿರಲಿಲ್ಲ. ಇತ್ತ ದೂರನ್ನು ಹರಿಯಲ್ಲಿ ಅವನ ಚಕ್ರಾಘಾತದಿಂದ ಅಂಗಾಂಗಗಳನ್ನು ಕಳೆದುಕೊಂಡು ಗಿರಿ ಗುಹೆ ಕಾನನದಲ್ಲಿ ಅಲೆದಾಡುವ ಪರಿಸ್ಥಿತಿ ನಮ್ಮದಾಗಿದೆ. ನಾವು ಹೀಗೆ ಇರುವುದಾ? ಈ ಸಮಯದಲ್ಲಿ ನಾನೊಂದು ಶುಭವಾರ್ತೆಯನ್ನು ತಿಳಿದಿದ್ದೇನೆ. ಏನಯ್ಯ? ಶೋಣಿತಾಪುರದಲ್ಲಿ ಮಾಲಿನ್ಯ ಮಗನಾಗಿ ತಟ್ಟಾಳು ಮಹಿಷಾಖ್ಯ ಜನಿಸಿದ್ದಾನೆ ಎಂಬುದಾಗಿ. ವಿಶೇಷತೆ ಆತ ಬ್ರಹ್ಮದೇವನಿಂದ ಬೇಕಾದಂತಹ ವರವನ್ನು ಪಡೆದು ತುಂಬಾ ಪ್ರಭಾವಶಾಲಿಯಾಗಿದ್ದಾನೆ. ಹಾಗಾಗಿ ನಾವು ತಡ ಮಾಡುವುದು ಸರಿಯಲ್ಲ. ನಮ್ಮ ನಡೆ ಮಹಿಷನ ಕಡೆ. ಇನ್ನು ಮುಂದೆ ಮಹಿಷನ ಸುವರ್ಣ ಯುಗ. ತಪಸ್ಸಿನ ಪ್ರಭಾವಕ್ಕೊಳಗಾದಂತಹ ವಿಧಿ ಯೋನಿಜರಿಂದಲೂ ಹರಿಹರ ಬ್ರಹ್ಮರಿಂದಲೂ ಮರಣ ಇಲ್ಲ. ಹೋಗು ವಿಜಯಿಯಾಗಿ ಬದುಕು ಎನ್ನುವ ಹಾಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಮರಳಿ ಅರಮನೆಯನ್ನು ಸೇರಿದ್ದೇನೆ. ಯಾರೋ ಕಾಯ್ತಾ ಇದ್ದಾರೆ. ಶುಭಮಸ್ತು. ನಡೆತಂದ ದೈತ್ಯರ ಗಣನವನ್ನು ವೀಕ್ಷಿಸಿ ಎಲ್ಲಿಲ್ಲದ ಹರುಷ ಉಂಟಾಗಿದೆ. ಆದರೂ ನಿಂತು ಸ್ವಾಗತಿಸಿದ್ದೇನೆ. ಬಿಡದು ಉಪಚಾರವನ್ನು ನೀಡಿದ್ದೇನೆ, ಸ್ವೀಕರಿಸಿದ್ದೇವೆ. ಅಷ್ಟೇ ಕೌತುಕವನ್ನು ಕಾಣುತ್ತಾ ಇದ್ದೇನೆ. ಖರೀದಿಯಲ್ಲಿ ಉಂಟಾಗಿರುವಂತಹ ಅಂಗಹೀನತೆ ಇದಕ್ಕೆ ಕಾರಣ. ಎಲ್ಲಿದ್ದವರು ಇಲ್ಲಿಗೆ ಯಾಕೆ ಬಂದಿರಿ? ನನ್ನಿಂದ ಏನಾಗಬೇಕು? ಬಂದಿರುವಂತಹ ನೀವು ಯಾರು? ಮೊದಲಾಗಿ ವಂದಿಸಿಕೊಂಡಿದ್ದೇವೆ. ಹೇಳಿ. ನಾವು ಯಾರು ಅನ್ಯರಲ್ಲ. ಯಾರು? ನಿನ್ನ ಜಾತಿಯ ಮಕ್ಕಳು. ಕೋಣನಿಗೆ ಹುಟ್ಟಿದವರೇ? ಹಾಗಲ್ಲಯ್ಯ, ಮತ್ತೆ ರಾಕ್ಷಸ ಜಾತಿಯವರು. ಆಗ್ಲಿ. ಈ ಹಿಂದೆ ಇದೇ ಶೋಣಿತಾಪುರದಲ್ಲಿದ್ದವರು ನಾವು. ನಾನೇ ಶಂಗಾಸುರ, ಇವರೆಲ್ಲ ದುರ್ಗಾಸುರ, ಅಲ್ಲಿ ಕಾಂತಾಸುರ. ಮುಂದೆ ಹಿಂದೆ ಎಲ್ಲ ನಮ್ಮವರೇ. ಊರು ಬಿಡುವುದಕ್ಕೂ ಕಾರಣ ಉಂಟು. ಹಿರಿಯ ಭಾಗಿಗಳು ನಾವೆಂಬ ಕಾರಣದಿಂದ ಮೊದಲು ದಾಳಿ ಮಾಡಿದ್ದು ಸ್ವರ್ಗಲೋಕಕ್ಕೆ. ಸುರಪ ಮುಖ್ಯರನ್ನು ಬಾರಿದೋಡಿಸಿ ಸ್ವರ್ಗದ ಪೀಠವನ್ನು ನಮ್ಮದಾಗಿಸಿಕೊಂಡೆವು. ಹಾಗೆ ಬೇಕು, ಒಳ್ಳೆ ಕೆಲಸ. ಆದರೇನು ಮಾಡೋಣ? ಏನಾಯ್ತು? ಸೋತಂತ ದೇವೇಂದ್ರ ಹೋದದ್ದು ಮಾಧವನ ಬಳಿಗೆ. ಇತ್ತ ದೂರನ್ನು ಕೊಡಲಿ. ಆದ್ರೆ ಮಾಧವ ಬರಲಿಲ್ಲ. ಬದಲಾಗಿ ಚಕ್ರವನ್ನೇ ಕಳುಹಿಸಿದ. ಚಕ್ರದ ಪರಿಣಾಮವಾಗಿ ಅಂಗಾಂಗಗಳನ್ನು ಕಳೆದುಕೊಂಡು ಗಿರಿ ಗುಹೆ ಕಾನನದಲ್ಲಿ ಅಲೆದಾಡುವ ಪರಿಸ್ಥಿತಿ ನಮ್ಮದಾಯ್ತಯ್ಯ. ಇಲ್ಲಿಗೆ ಯಾಕೆ ಬಂದ್ರಿ? ಆ ಸಮಯದಲ್ಲಿ ಒಂದು ಶುಭವಾರ್ತೆ ಕೇಳಿ ಬಂತು. ಶೋಣಿತಾಪುರದಲ್ಲಿ ಬಾಳಿನಿಗೆ ಮಗನಾಗಿ ಕಟ್ಟೋಳು ಮಹಿಷ ಹುಟ್ಟಿದನೆಂಬುದಾಗಿ. ಅದಕ್ಕಾಗಿ ಇತ್ತ ಕಡೆ ಬಂದಿದ್ದೇವೆ. ಈಗ ದೇವತೆಗಳಿಂದ ನಮಗೆ ಮಾತ್ರ ಮನ್ಯವಾದದ್ದಲ್ಲ, ಆಗಿದೆ. ನಿನ್ನ ತಂದೆಯನ್ನು ಕೊಲ್ಲಿಸಿದವ ಕೆರಳಿ ಉರಿಯುತ್ತಿರುವಂತಹ ಬೆಂಕಿಗೆ ತುಪ್ಪ ಸುರಿದ ಬಾಡಿಯಲ್ಲಿ ನನ್ನ ಬೆಂಬಲಕ್ಕೆ ನೀವಿದ್ದೀರಿ ಅಂತಾದ್ರೆ ತಡ ಮಾಡಲಾರೆ. ಏರೋಣ.
ಅಲ್ಲಿರೇನಯ್ಯ ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರೆಂದು ಕೇಳಬಲ್ಲೆ ಹಾಗೆಂದುಕೊಳ್ಳಬಹುದು ಕೊಟ್ಟಂತ ವಿಚಾರ ಅನೇಕ ವಿಧ ಕೇಳಿ ¡Vamos!
ಸುರಪ್ಪನೆಂದರೆ ನೀನೇ ನಾನೇ ಮಾಲಿನಿ ವಿದ್ಯುನ್ಮಾಲಿಯರ ಕಂದ. ಓಹೋ ಇಂದು ನಿನ್ನ ಸಮ್ಮುಖನಾಗಿದ್ದಾನೆಂದ್ರೆ ಅರ್ಥ ಏನು? ಓಹೋ ನನ್ನ ಅಪ್ಪನನ್ನು ನಾನು ಕಳೆದುಕೊಂಡಿದ್ದೇನೆ. ಆ ನೋವೇ ಕ್ರೋಧವಾಗಿ ಓಹೋ. ನಿನ್ನ ಎದುರಿಗೆ ನಿಂತಿದೆ. ಹಾ. ತರವಲ್ಲ ಯುದ್ಧ, ನಾಕ ಬಿಡು ನದಿಲಿಂದ. ನನ್ನದಾದಂತಹ ಸ್ವರ್ಗಲೋಕವನ್ನು ಬಯಸಿ ಬಂದೆ. ನಿಜ. ಯಾವ ಕಾರಣಕ್ಕೂ ಬಿಟ್ಟು ಕೊಡುವಂತಿಲ್ಲ. ಯಾಕೆ? ಶತಯಾಗವನ್ನು ಮಾಡಿ ಶತಮನ್ನಿ ಎಂಬ ಬಿರುದನ್ನು ಪಡೆದವ ನಾನು. ಒಳ್ಳೆಯದು. 3 ಮೂರ್ತಿಗಳ ಅನುಗ್ರಹ ನಮಗಿದೆ. ಅಗತ್ಯ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಬಂದ ಹಾಗೆ ಇನ್ನೇ ನಡೆ. ಆಗುವುದಿಲ್ಲ. ಕೂಡಲೇ ಕತ್ತರಿಸಿ. ಮರಳಿ ಪಡೆಯುವಂತಹ ಹುಮ್ಮಸ್ಸಿನಿಲ್ಲ ಇದ್ದಂತಹ ನೀವು ರೋಷಾಭರಿತರಾಗಿ ಹೋರಾಡಿದ್ದೀರಿ. ಜಯ ನಮಗೆ ನಮ್ಮದಾಗಿದೆ. ಸ್ವತಂತ್ರ ದೇವತೆಗಳ ಪಲಾಯನಗೈದಿದ್ದಾರೆ. ಲೋಕತ್ರಯಗಳಿಗೆ ಇನ್ನು ಮುಂದೆ ಮಹಿಷನೇ ಅಧಿಕಾರಿ. ಸೂರ್ಯಚಂದ್ರರಾದರೂ ಹಜ್ಜೆಯ ಮೇಲೆ ಸಂಚರಿಸುವ ಹಾಗಿಲ್ಲ. ಮೇಲೆ ನಡೆದರೆ ಶಿಕ್ಷೆ ಏನಾಗಬೇಕು? ನನ್ನ ಜೊತೆಯಲ್ಲಿ ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಮಹನೀಯರಿಗೆ ಕಟೀಲು ಮೇಳದ ವತಿಯಿಂದ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬರುವ ರಾತ್ರಿ ನಾವು ಶ್ರೀ ಕ್ಷೇತ್ರ ಕಟೀಲ್ನಲ್ಲಿ ಅತಿ ನೂತನ ಕಥಾಭಾಗವನ್ನು ಮಾಡಿ ತೋರಿಸಲಿಕ್ಕಿದ್ದೇವೆ. ಹಾಗೆ ನಮ್ಮ ಇನ್ನೊಂದು ಮೇಳದವರು ಬರುವ ರಾತ್ರಿ ಲಕ್ಷ್ಮೀ ನಿವಾಸ ಬೆಲ್ಚನ್ ತೋಟ ಚೇಳಯೂರು ಇದರ ವಠಾರದಲ್ಲಿ ಶ್ರೀಮತಿ ಪವನಾಕ್ಷಿಯನ್ ಕೋಟ್ಯನ್ರವರ ಬಾಪ್ತು ಶ್ರೀದೇವಿ ಮಹಾತ್ಮೆ ಎಂಬ ಇದೇ ಪುಣ್ಯ ಕಥಾಭಾಗವನ್ನು ಮಾಡಿ ತೋರಿಸಲಿಕ್ಕಿದ್ದೇವೆ. ಹೀಗೆ ಇನ್ನು ಮುಂದಿನ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೇ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ಯಕ್ಷಗಾನಂ ಗೆಲ್ಗೆ. ಅವಧರಿಸೋ ಗರುಡ ರಥೊಡೆಯನ್ನು ಹೊರೆಯುವ ಅವಧರಿಸೋ ಮುಕ್ಕೋಡಿ ದೇವತೆಗಳು ನೇರವಾಗಿ ಸತ್ಯಲೋಕಕ್ಕೆ ಬಂದಿದ್ದೀರಿ. ಮುಖದಲ್ಲಿ ದುಗುಡೆದ್ದು ಕಾಣುತ್ತಾ ಉಂಟು.
ಯಾರಿಂದ ಬಂತು ಭೀತಿ? ನಿರ್ಭೀತಿಯಿಂದಾಗಿ ತಿಳಿಸಿರಿ. ಹೊರೆಯ ಬೇಕೆಲೆ ವಾಣಿ ನಾಥ ಅವತರಿಸು ನೀ ಕಮಲ ಸಂಜಾತ. ಸರಿ ದೇವ, ನೀವೇ ವರವನ್ನು ಕೊಟ್ಟಂತಹ ಕೊಪ್ಪಿ ಮೆರೆಯುತ್ತಿರುವಂತಹ ಮಹಿಷ ದಾನವ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿದ್ದಾರೆ ದೇವ. ಹೌದೇ? ಅಷ್ಟು ಮಾತ್ರವಲ್ಲದೆ ಕಂಡಲ್ಲಿ ನಮ್ಮನ್ನು ನಿಂದಿಸಿ ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾರೆ ದೇವ. ನಮ್ಮನ್ನು ಆದರೆ ತೋರುವೆ ಹಾದಿಯ ವಂದನೋ ಮಾಧವನಲ್ಲಿಗೆ ಕಷ್ಟ ಬಂತೆ, ಭೀತರಾಗಬೇಡಿ. ವರವನ್ನು ಕೊಡುವುದಕ್ಕೆ ಸಮರ್ಥ ನಾನು, ಕೊಟ್ಟಿರುವನು ಹಿಂದಕ್ಕೆ ಪಡೆಯುವುದಕ್ಕೆ ಅಸಮರ್ಥನಾಗಿದ್ದೇನೆ. ಕೊಡುವುದಕ್ಕೂ ಪಡೆಯುವುದಕ್ಕೂ ಶಕ್ತನೊಬ್ಬನಿದ್ದಾನೆ, ಅವನೇ ವೈಕುಂಠಾಧಿಪತಿಯಾದಂತಹ ಮಾಧವ. ನಮ್ಮ ಕಷ್ಟವನ್ನು ವಿಸ್ತರಿಸಿಕೊಂಡ ಅಂತಾದ್ರೆ ಏನಾದ್ರೂ ಒಂದು ದಾರಿ ತೋರಿಸಿಕೊಟ್ಟನು. ನೇರವಾಗಿ ಮಾಧವೇಂದ್ರನಿಗೆ ವಂದಿದೆ ಹರಿ ಹರ ಕೊಂದಾಗಿ ಗುರುಳನ ಹದನಗಳು. ನಮಸ್ಕಾರ. ನಿನ್ನನ್ನೇ ಹುಡುಕಿಕೊಂಡು ಬಂದವನು. ಕಾರಣ ಎಲ್ಲಿ ಹೋದರೂ ಮಹಿಷ ಮಹಿಷ ಮಹಿಷ. ಆತನ ವಧೆಯಾಗಬೇಕಲ್ಲ, ಹೇಗೆ ಕೊಲ್ಲುವುದು? ಕುರಿತಾಗಿ ಯೋಚಿಸ್ತಾ ಈ ಕಡೆಗೆ ಬಂದವರು ನಾವು. ಮಧ್ಯಮತದಲ್ಲಿ ನಾವಿಬ್ಬರು ಒಂದಾಗಿದ್ದೇವೆ. ನಿಂತು ಯೋಚಿಸುವುದಲ್ಲ, ಮತ್ತೆ ಕಾಣ್ತಾ ಇದೆ ಚಂದ್ರಕಾಂತ ಶಿಲೆ ಏರಿ ಕುಳಿತು ಉಳಿದವರು ನಳಿನ ಭವ ಸುರರ ಬೊಡಗೊಂಡು ನಡೆದಂದು ವೈಕುಂಠದಿರಲು ವೈಕುಂಠದಲ್ಲಿ ಹರಿ ಕಾಣುತ್ತಿದವಲ್ಲ ಕೈಲಾಸದಲ್ಲಿ ಹರಣವು ಕಾಣುತ್ತಿಲ್ಲ, ಎಲ್ಲಿ ಹೋಗಿದ್ದಾರೆ? ತಿಳುಕಿದ ಶರೀರ ನೋಡಿ ಹರೇ ತುಗೆಗಿರ್ಪ ಕದನ ಬಂದೋ ವೈಕುಂಠಕ್ಕೆ ಬಂದ್ರೆ ಹರಿ ಕಾಣುತ್ತಿಲ್ಲ, ಕೈಲಾಸಕ್ಕೆ ಬಂದ್ರೆ ಹರಣೋ ಕಾಣಿಸುವುದಿಲ್ಲ. ಇವರು ಎಲ್ಲಿ ಹೋಗಿದಂತ ಯೋಚನೆ ಮಾಡಿಕೊಂಡಾಗ ಅಂಬರ ನುಡಿ ಆಗ್ತಾ ಇದೆ ಅಲ್ಲ. ಹರಿಯರಿಬ್ಬರು ಕೂಡ ಚಂದ್ರಕಾಂತ ಶಿಲೆ ನೇರಿ ದುಷ್ಟ ಮಹಿಷರು ನಿಗ್ರಹಿಸುವುದು ಹೇಗೆ? ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದರಂತೆ. ನಾವೆಲ್ಲ ಕಡೆಗೆ ಸಾಗುವ. ಪದಕ್ಕೆ ರಚಿಸಕರು ನೀವಿದ್ದನೆಗೆ ಬರುವುದಕ್ಕೆ ಬಲವಾದ ಕಾರಣವನ್ನು ಏನಾಯ್ತು? ನನ್ನೆಂದರೆ ವರವನ್ನು ಸಂಪಾದನೆ ಮಾಡಿಕೊಡುತ್ತಾ ಮಹಿಷ ದಾನವ ಮೂರು ಲೋಕದಲ್ಲಿ ಕೊಬ್ಬಿ ಮೆರೆಯುತ್ತಾ ಇದ್ದಾನೆ. ಸಾಧು ಸಜ್ಜರಾತ ದೇವತೆಗೆ ಜೊತೆಗೆಳಿಸಿ ಸುರ ಗದ್ದೆಗೆಯನ್ನೇ ಸ್ವಾಧೀನಪಡಿಸಿಕೊಂಡಿದ್ದಾನೆ. ಪಂಚ ಮಹಾಪಾತಿಕೆಯಾಗಿ ಮೆರೆಯುತ್ತಿರುವಂತಹ ಮಹಿಷನ
ಅದಕ್ಕಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನೇ ಹೊರಕೆಳೆಯುತ್ತೇನೆ. ಮಹಿಷನ ಒದಗೆ ಅಡಕವಾಗಿರುತ್ತ ಬ್ರಹ್ಮ ತೇಜಸ್ಸನ್ನೇ ಹೊರಕೆಳೆಯುತ್ತೇನೆ. ದೇವತೆಗಳ ದಿವ್ಯ ತೇಜಸ್ಸನ್ನೇ ಹೊರಕಡೆ ಕಷ್ಟ
ಇದು ಅಭಯಪ್ರದಳಾಗಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರ ಮಕ್ಕಳೇ. ನಿಶಾಗಮನದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಭವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಅಮರಲೋಕವನ್ನು ಸೇರಿದ ಸಮರದಲ್ಲಿ ಇಂದ್ರಾದಿ ದೇವತೆಗಳನ್ನೇ ಎಚ್ಚರಿಸಿದ ಸೂರ್ಯಚಂದ್ರನ ಸಂಚಾರಕ್ಕೆ ತಡೆಯಾದ ಮಹಿಷರನ್ನೇ ವಂದಿಸಿ ನಮ್ಮನ್ನು ರಕ್ಷಿಸಬೇಕು ತಾಯೇ. ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ. ಗೋಬ್ರಾಹ್ಮಣರನ್ನು ಹಿಂಸಿಸಿದನೆ. ಯಾಗ ಯಜ್ಞಾದಿಗಳನ್ನೆಲ್ಲ ಹಾಳೆಸಗಿದನೆ. ದೇವತೆಗಳನ್ನೇ ಸ್ಥಾನವಶರನ್ನಾಗಿಸಿದ್ದಾನೆ. ತಿಳಿದೆ ಯಾರವರು? ಶಂಕರಾಚಾರ್ಯರು. ದುಷ್ಟನಾದ ಮಹಿಷ ದೈತ್ಯ ಶಂಕದುರ್ಗಾದ್ಯರ ಮಾತಿಗೆ ಕಿವಿಕೊಟ್ಟು ಧರ್ಮವನ್ನು ಕಿಂಕರನ್ನು ಧಿಕ್ಕರಿಸಿದನೆ. ಆತನನ್ನು ಆತನ ಪರಿವಾರವನ್ನು ಶಂಕಿಸದೆ ತರಿದೊಟ್ಟಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ ಮಕ್ಕಳೇ. ಧೈರ್ಯಸ್ಥರಾಗಿ, ನಿರ್ಭೀತರಾಗಿ, ಭಯಗೊಳ್ಳದಿರಿ. ಸಕಲರು ವಿಶ್ವಕರ್ಮನೋ ಘನತರನೆ ಭೂಷಣ ವಸನ ವರ್ತಿಸಲು ಮನ ತುಂಬಿ ಬಂತು. ವಿಶ್ವಮಾತೆಯ ಶೃಂಗಾರಕ್ಕೆ ಬೇಕಾಗಿ ವಿಶ್ವಕರ್ಮನೇ ಘನತರದಿಂದ ವಸನ ಭೂಷಣಾದಿಗಳನ್ನು ಧರಿಸಿದ್ದಾನೆ. ದೇವನಾರ್ಯರೇ ಶೃಂಗಾರವನ್ನು ಮಾಡಿದ್ದಾರೆ. ಅವರೆಲ್ಲರೂ ಅಷ್ಟ ಸೇವೆ ಮಾಡುವಾಗ ಶ್ರೀದೇವಿಯ ಭಕ್ತರಾಗಿ ಮಹಾಮಾತೆಯ ಮಕ್ಕಳಾಗಿ ನಾವೇನಾದ್ರೂ ಸೇವೆ ಮಾಡಬೇಕು. ಚಕ್ರವಾ ಸುದರ್ಶನ ತಾಯೇ ಸದಾ ಕನಕಘಸನು ನಮ್ಮ ದಂಡವನಿತ್ತೋ ಪದಕೆರಗಿ ಸುರಪಗುಲ ಶವ ಅನಿಮಿಷರು ಸತ್ಯಾಯುಧಗಳ ಮನೆದು ಮಾತೆಯ ಕರ್ಣ ಕತ್ತಿಸಿದರು
ಶುಭ ಮುಹೂರ್ತ. ದೇವದುಂದುಬಿ ಮೊಳಗುವಂತಹ ಈ ಶುಭ ವೇಳೆಯಲ್ಲಿ ಲೋಕಗಂಟಕನಾಗಿ ಮೆರೆಯುವಂತಹ ದುರುಳ ಮಹೀಶನ ಪತಿಗಾಗಿ ಸಿಂಹವಾಹಿನಿಯ ಶಂಕದುರ್ಗಾದ್ಯರು ನಾಶ ಹೊಂದಿದ್ದಾರೆ. ಬಂದಿರುವಂತಹ ಆಪತ್ತನ್ನು ನೀಗಿಸಬೇಕು. ನನ್ನನ್ನು ಹೆದರಿಸುತ್ತಿರುವ ಏನು? ಶೋಣಿತ ಪ್ರವೇಶ ಮಾಡಿರುವ ನೀನು ಶಂಕದುರ್ಗಾದ್ಯರು ಬಾಧಿಸಿದ ನನ್ನ ವಿರುದ್ಧ ಸಮರ ಸಾರಿ. ಯಾರು ನೀನು? ಯಾಕೆ ಬಂದೆ? ನನಗೂ ನಿನಗೂ ಹಗತನ ಯಾರು? ದಿಟ್ಟಾತನದಿ ಧುರಕ್ಕೆ ನಿಂತ ಗುಟ್ಟೇನು?
ಮಹಿಷನ ಕುರಿತಾಗಿ ನೀನು ತಿಳಿದುದು ಕಡಿಮೆಯೇ ಸರಿ. ಓಹೋ, ಸರಿಯಾದಾಗ ಮುರುಲಾಕದಲ್ಲಿ ದುರದ ವಿಷಯದಲ್ಲಿ ಶೋಣಿತಾ ಪಟ್ಟಣದ ಮಣ್ಣಿಗೆ ಕಾಲಿಟ್ಟ ತಪ್ಪಿಗೆ ಯಾರು शांति सज्जन पाला सर्वज्ञे सर्ववरदे सर्वदुष्ट भयंकरी सर्व दुःख हरे देवी महादेवी नमस्तुते जय 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 शांतला गम्मत ಮಹಿಷಾಸುರನೊಡನೆ 9 ದಿವಸಗಳ ಕಾಲ 9 ರೂಪದಿಂದ ಹೋರಾಡಿದವಳು ನಾನು. ಈ ದಿನವನ್ನೇ ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೆಯ ದಿನವಾದಂತಹ ಇಂದು ದುರುಳ ಮಹಿಷಾಸುರನನ್ನು ಮಾಡಿ ವಿಜಯವುದು ನಮ್ಮ ಪಾಲಿಗೆ ದೊರಕಿದಂತಾಯಿತು. ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ, ನಖವನ್ನೇರಿಕೋ. ಅಮ್ಮ, ಮುಂದಕ್ಕೆ ನಮಗೆ ಕಷ್ಟ ಬಂದರೆ ನಾವೇನು ಮಾಡಬೇಕಮ್ಮ? ತುಹಿನಗಿರಿಯನ್ನೇ ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದಲೇ ನನ್ನನ್ನೇ ಸ್ತುತಿಗೈದಿರಿ ಎಂದಾದರೆ
ಆದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ.
ಶೋಣಿತ ಪಟ್ಟಣಕ್ಕೆ ಯಾರೆಂದು ಕೇಳಿದ್ದೀರಿ? ಹಾಗೆಂದುಕೊಳ್ಳಬಹುದು. ಅನೇಕ ವಿಧ ಆಲಿಸಿ ಪರಿಪಾಲಿಸು ತಂದೆ ಪರಿಪಾಲಿಸು ಅನುಜ ನಿಶುಂಭ ನಮ್ಮ ಬ್ರಹ್ಮರಲ್ಲಿ ಒಬ್ಬರು ಕಶ್ಯಪರು, ಅವರ ಹಾಗೂ ಧನುದೇವಿಯ ದಾಂಪತ್ಯದ ಪ್ರತೀಕವಾಗಿ ಲೋಕದ ಬೆಳಕನ್ನು ಕಂಡವರು ನಾವೀರ್ವರು. ಶುಂಭ ನಿಶುಂಭರು ಎಳೆಯ ಪ್ರಾಯದಲ್ಲಿ ಯೋಗ್ಯ ಗುರುಗಳ ಬಳಿಯಲ್ಲಿ ಯೋಗ್ಯತೆಗನುಗುಣವಾಗಿ ವಿದ್ಯೆಯನ್ನು ಕಲಿತಂತಹ ನಾವು ಪ್ರಾಯ ಸಮರ್ಥರಾದ ಬಳಿಕ ಈ ಶೋಣಿತಾಪುರದ ಪೀಠವನ್ನೇರಿ ಮೆರೆಯುತ್ತಾ ಇದ್ದೇವೆ. ನಮ್ಮದಾದಂತಹ ಜೀವನ ನಿಂತ ನೀರಂತಾಗಬಾರದು ಎಂಬ ಉದ್ದೇಶದಿಂದ ನಾವು ಮಾಡಿದ ಸಾಧನೆಯೇ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವ ಬೇಕು ಬೇಕಾದಂತಹ ವರವನ್ನೇ ಕೊಟ್ಟ. ಮೂರು ಮೂರ್ತಿಗಳಿಂದ ಮಾರಾಣವೇ ಬರದಂತಹ ವರವನ್ನು ಪಡೆದುಕೊಂಡಿದ್ದೇವೆ. ವರದ ಪ್ರಭಾವದಿಂದಲಾಗಿ ಪಾತಾಳ ಲೋಕ ಭೂಲೋಕ ನಮ್ಮ ವಶ. ಮುಂದೆ ನಮ್ಮ ಎಚ್ಚರಿಕೆ.
ಹಾಗೆ ಓಹೋ, ಒಬ್ಬೊಬ್ಬರನ್ನು ಬಡಿ ತೋರಿಸಿದೆ. ಒಬ್ಬೊಬ್ಬರು ಓಡುವ ಚಂದನು ಅದನ್ನು ನೋಡಿ ನೀನು ಬಂದೆಯಾ? ದೇವಲೋಕ ಬಿಟ್ಟು ಕೊಡ್ತೇ ಬಿಟ್ಟು ನಿಂತ ನಿಶುಂಭ ನಿನ್ನ ಪರಾಕ್ರಮ ಏನು ಎಂಬುದಾಗಿ ನೋಡಿಯೇ ಬಿಡೋಣ. ಲೇಸಾಯ್ತು ನಿಮ್ಮನ್ನೆಲ್ಲ ಬಡಿದೋಡಿಸಿ ಇಲ್ಲಿ ಅಧಿಕಾರ ಸ್ಥಾಪಿಸಲು ಬಂದ ಶುಂಭ ನಾನೇ. ನಿನ್ನ ಪೌರುಷ ಏನುಂಟು ತೋರಿಸಿ. ಅವುಗಳ ಗತಿ ಏನಾಗುತ್ತದೆ? ಕುಟ್ಟಿ ಪುಡಿ ಮಾಡಿ ಸ್ವರ್ಗಲೋಕ ಅಂದ್ರೇನು? ಹುಲಿಯಾಗುವೆ. ಅಂತಹ ಹುಲಿಯಾಗುವೆಗೆ ಸಣ್ಣ ಇಲ್ಲಿ ಬಂದಂತಾಯ್ತು. ಹುಲಿಯನ್ನು ಸೆರೆ ಹಿಡಿದಕ್ಕಾಗಿ ಬಂದಿದ್ದೆ. ವಿನಾಶಕಾಲೇ ವಿಪರೀತ ಬುದ್ಧಿ. 100 ಸೇರು, ಇಲ್ಲದಿದ್ದರೆ ಯಮನೂರಿಗೆ ನಾನೇ ಗಳಿಸ್ತೇನೆ. ನಾನೊಂದು ನಿನ್ನಲ್ಲಿ ಕೇಳ್ತೇನೆ. ಏನು? ನೀನು ಶಕ್ತಿಗಾರನ? ನಿನ್ನ ಶಕ್ತಿ ಕುಗ್ಗಿಸ್ತೇನೆ. ಚೋರು ಚತುರ್ದಶ ಬೋರದಲ್ಲನ ಶುಂಭಾಸುರನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ತಮ್ಮ ನಾಲ್ಕದ ಪೀಠ ನಮ್ಮ ವಶವಾಯಿತು. ಬಹಳಷ್ಟು ಮಾತಾಡ್ತಾನೆ ದೇವೇಂದ್ರ. ನಿಜ. ಪೆಟ್ಟು ತಿಂದು ಓಡಿ ಹೋಗಿದ್ದಾನೆ. ಬರಿದಾದ ಪೀಠವನ್ನು ಏರಿದಾಕ್ಷಣ ನಿಮ್ಮೆಲ್ಲವರ ಜಯಘೋಷ ಸಂತೋಷವಾಯಿತು. ಇನ್ನು ಮುಂದಕ್ಕೆ ಭೂಲೋಕದಲ್ಲಿ ನಡೆಯುವಂತಹ ಯಾಗ ಯಜ್ಞ, ಹೋಮ ಹವನ, ಅರ್ಪಣ ತರ್ಪಣ ಏನಿದ್ದರೂ ಶುಂಭಾರ್ಪಣವಾಗಬೇಕು. ಅದ್ಯಾರದು ಎದ್ದು ಹೋಗುದು ಸೂರ್ಯಚಂದ್ರ ಅವರಿಗಾದರೂ ಸರಿ. ನಮ್ಮ ಆಜ್ಞೆ ಇಲ್ಲದೆ ಸಂಚರಿಸಕೂಡದು. ಯುದ್ಧ ಮಾಡಿದ ಪರಿಣಾಮ ವಿಶ್ರಾಂತಿ ಅಗತ್ಯ. ಸುರ
ಶುಂಭರಿಂದಲೂ ನಮಗೆ ಸೋಲಾಯಿತಲ್ಲ. ಒಂದು ಮಹಿಷ ವಧೆಯ ಸಂದರ್ಭದಲ್ಲಿ ಮಾತೆ ಹೇಳಿದ ಮಾತೇನು? ಮಕ್ಕಳೇ ನಿಮಗೆ ಕಷ್ಟ ಬಂತು ಎಂದಾದರೆ ತುಹಿನಗಿರಿಗೆ ಬಂದು ನನ್ನನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ಹಾಗಿರುವಾಗ ನಾವೆಲ್ಲರೂ ಒಂದಾಗಿ ತುಹಿನಗಿರಿಯೆಡೆಗೆ ಬಂದಿದ್ದೇವೆ. ಇನ್ನು ತಡಬೇಕೆ? ಮಾತೆಯನ್ನೇ ಪ್ರಾರ್ಥಿಸೋಣ. ಜಯ 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 ಜಯ. ಶರ್ವಾಣಿ ಶಂಕರಿ ಮಾರಿ ಭಯ ಭವಾನಿ ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಿ ಭಯ ಭವಾನಿ ಅಂಬಿಕೆ ಸುರನುತೆ ಶಂಭು ಮನೋಗತೆ ಅಂಬಿಕೆ ಸುರನುತೆ ಶಂಭು ಮನೋಗತೆ ಶಂಕರಿ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಜಯ 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 ಜಯ. ಏಳಯ್ಯ ಸುರಪಾಲ ಗೋಳು ಗೋಳು ಗೋಳಿಗೆ ಘೋಳ ಮಹಿಷ ಸೋಲಿಸಿ ನಾಟವನಾಡುತ್ತಿರು ಆಲಯ ಕಯಕಿದೆಯೋ ಏಳಯ್ಯ ಸುರಪಾಲ, ನಾನೇ ಒಲಿದಂತಹ ನಾಕಲೋಕದಲ್ಲಿ ಸುರ ಸಂದೋಹದೊಂದಿಗೆ ಸಂತೋಷದಿಂದಲೇ ಕಾಲವನ್ನು ಕಳೆಯಬೇಕಾದಂತಹ ನೀನು ಕಂದಿದಾನನದಿಂದ ತುಹಿನಗಿರಿಯ ಪ್ರಾಜ್ಯವನ್ನೇ ಸೇರಿಕೊಂಡೆ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿಕೋ. ಜನರಿಗೆ ಧನುಜ ಮಹಿಷಗಿಂತ ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಶವನ್ನು ಪಾಲಿಸುವ ಕಳನು ಜನನಿಗೆ ಅಂದು ಮಹಿಷದಾನವನನ್ನು ಸಂವರಿಸಿ ಸುರಲೋಕವನ್ನು ನಮಗೆ ಸ್ಥಿರ ಮಾಡಿಕೊಟ್ಟವಳಲ್ಲವೇ ತಾಯಿ? ನಿಜ. ಈಗ ಹಾಗಲ್ಲವಮ್ಮ. ಮತ್ತೆ ಭೂಲೋಕದವರಂತೆ ಶುಂಭರು ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋರಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾರೆ ತಾಯೇ. ತಾಯೇ, ಅವರಿಂದ ನಮ್ಮನ್ನು ರಕ್ಷಿಸಮ್ಮ ರಕ್ಷಿಸಮ್ಮ. ಇದು ಅಭಯ. ಕರುಣಿಸುವ ಭಯ ನುಡಿದನು ಕರುಣಿಸುವ ಭಯವಯ ನುಡಿದನು ಕಿರಿದು ಸಮಯದಿ ಹರಿದು ದೈತ್ಯರ ನೆರವಿಯರು ಒರಿಯುವುದು ನಿಮ್ಮನು ಮರೆಯಮ ಮರೆಯಮ ಮರೆಸಿ ತುಹಿನ ಹಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ ನೋಡುವುದೆಲ್ಲ ಲೀಲೆಯ ಹರುಷರೊಳಗಿರುತ್ತ ತ್ರಿದಶರಿಗರು ಶ್ರೀ ಕರುಣಿಸುತ್ತ ಅಭಯವನೋ ಸುರಪಾಲಾಯ ವರಬಲದಿಂದ ಕೊಬ್ಬಿ ಮೆರೆಯುತ್ತಿರುವಂತಹ ಶುಂಭದಾನವರಿಂದ ಕಂಗೆಟ್ಟಿಯ. ಹೌದಮ್ಮ. ಭಯಪಡದಿರು ಭಯಪಡದಿರು. ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭಯ ಉಂಟೇ ಹೇಳು. ಇಲ್ಲಮ್ಮ. ನಾನೇ ಅಭಯಪ್ರದಳಾದ
ಎಲ್ಲಿರಬೇಕಮ್ಮ? ನಿಮ್ಮ ನಿಜವನ್ನು ಮರೆಸಿಕೊಳ್ಳಿ. ಈ ತುಹಿನಗಿರಿಯಲ್ಲೇ ಇದ್ದುಕೊಂಡು ನನ್ನ ಲೀಲೆಯನ್ನು ಕಂಡು ಕಣ್ತುಂಬಿಸಿಕೊಳ್ಳಿ ಮಕ್ಕಳೇ, ಕಣ್ತುಂಬಿಸಿಕೊಳ್ಳಿ. ಜಯ 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 ಜಯ. ತಿಳಿದಳ ಕ್ಷಣದೊಳಗೆ ಸರಿ ಸರಿ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಮನದೊಳಗೆ ತಿಳಿದಳ ಜನದೊಳಗೆ ಆಲೋಚಿಸಬೇಕಲ್ಲವೇ ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ
ಆದರೆ ಸಂಕಲ್ಪ ಮಾತ್ರದಿಂದಲೇ ಕಳವಾರವನ್ನೆಲ್ಲ ಸುಟ್ಟಿರುಹಬಲ್ಲೆ. ಆದರೆ ಹಾಗಾಗಕೂಡದು. ಶ್ರೀದೇವಿ ಲೀಲೆ ಏನೆನ್ನುವುದನ್ನು ಪ್ರತಿಯೊಬ್ಬರು ವರ್ತವಿಸಿಕೊಳ್ಳಬೇಕು. ದುರುಳರನ್ನು ವಧಿಸುವುದಕ್ಕೆ ನಾನಾಗಿ ಅವರ ಬಳಿ ಹೋಗುವುದೇ, ಅವರನ್ನೇ ನನ್ನತ್ತ ಬರಿಸಬೇಕು. ಹೇಗೆ ಬರಿಸಲಿ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪುರುಷರೆಲ್ಲರೂ ಕೂಡ ಹೆಣ್ಣು ಹೊನ್ನು ಮಣ್ಣು ಈ ಮೂರಕ್ಕೆ ಬೆಲೆ ಬೀಳಲೇಬೇಕು. ಮೂರು ಲೋಕವನ್ನು ಗೆದ್ದಾಳುವಂತಹ ಶುಂಭಾಸುರನಿಗೆ ಹೊನ್ನಿನ ಅಗತ್ಯವಾಗಲಿ ಮಣ್ಣಿನ ಅನಿವಾರ್ಯತೆಯಾಗಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸುಂದರವಾದಂತಹ ಹೆಣ್ಣನ್ನು ಕಂಡಾಗ ಆತ ಮೋಹಪರವಶವಾಗಲೇಬೇಕು. ಅದಕ್ಕಾಗಿಯೇ ಮೋಹದ ಬಲೆ ಸೂಕ್ತ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದೆನ್ನುವ ಉದ್ದೇಶದಿಂದ ತುಹಿನಗಿರಿಯಿಂದ ಕೆಳಗಿಳಿದು ಬಂದೆ. ಗುಣಬಾರದೆ ಸಾಲು ಸಾಲಾಗಿ ಬೆಳೆದು ನಿಂತಿದೆ ಗಗನ ಚುಂಬಿತವಾದಂತಹ ಕದಂಬಾ ವೃಕ್ಷಗಳು. ಹಾಗಾದರೆ ಇದಲ್ಲವೇ ಕದಂಬಾವನ? ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಸಾಧ್ಯವಾದಂತಹ ದಟ್ಟಾರಣ್ಯ ವನವನ್ನೇನೋ ಪ್ರವೇಶಿಸಿದ್ದೇನೆ. ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಸಂಕಲ್ಪಿಸಿದ್ದೇ ತಡ ಅಮರದಿಂದ ಇಳಿದು ಬಂತಲ್ಲ ಕಾಂಚನ ದುಯ್ಯಾಲೆ. ಇನ್ನೇಕೆ ಸಾವಕಾಶ ಹೇರಿಕೊಳ್ಳುತ್ತೇನೆ.
ಮೂಲಕವಾಗಿ ಆವಿರ್ಭವಿಸಿದವರು ನಾವು. ಹೌದಣ್ಣ. ಚಂಡ ಮುಂಡರು ಗಂಡುಗಲಿಗಳು ಹುಟ್ಟಿದ ಕ್ಷಣವೇ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇರಿಸಿ ಘೋರವಾದ ಕಾಂತಾರವನ್ನು ಸೇರಿ ವಿಧಾತನ ಕುರಿತು ತಪಸ್ಸನ್ನು ಮಾಡಿದೆವು. ಹೌದಣ್ಣ. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ 2 ವರವನ್ನು ಕರುಣಿಸಿದ್ದಾನೆ. ಯಾವುದು? ಮನೋವೇಗ, ಬ್ರಹ್ಮಚರ್ಯ. ಭೂಲೋಕ ಪಾತಾಳೋಕವನ್ನು ಸ್ವಾಧೀನ ಮಾಡಿಕೊಂಡೆವು. ನಂತರ ಸ್ವರ್ಗಕ್ಕೇರಿದೆವು. ಅಲ್ಲಿ ಶುಂಭಣ ಆಳ್ವಿಕೆ, ಶುಂಭಣೆಯನ್ನು ಪ್ರತ್ಯಕ್ಷ ಜಮ್ಮುವೆ ಬಂದರೂ ಕೂಡ ನಾವು ಲೆಕ್ಕಿಸಲಿರುವಂತಹ ವಿಷಯವನ್ನು ತಿಳಿದು ಬಂದ ನಾರದ ಸಂಧಿಯನ್ನು ಮಾಡಿಸಿದ. ಶುಂಭವೇ ತೋಳುಗಳಿಂದ ಅಪ್ಪಿದ, ಬಿಗಿದಪ್ಪಿದ, ಕೊಟ್ಟನಲ್ಲ ನಮಗೆ. ಎಲ್ಲಿ ಹೋದ್ರು ಕೂಡ ನಮ್ಮ ಅಣ್ಣನನ್ನು ಹೊಗಳುತ್ತಾ ಇದ್ದಾರೆ. ಜಗಳಿದವರ ಶಿರವನ್ನೇ
ಎಲ್ಲರಿಗೊಟ್ಟು ತರುವ ಶ್ರಮವನ್ನು ಅಳೆಯುತ್ತಾಗ ಬರಲು ಬರಲು ಕದಂಬ ಮನದಿಗೆ ಹಣರು ಮೃಗಮಾವನು ಹೇಳುತ್ತಲೇ ಸಾಕೋ ಸಾಕಣ್ಣ. ಏನು ತಮ್ಮ, ನಿನ್ನ ಪೆಟ್ಟು ಹೆಚ್ಚಾದ್ರೆ ಮತ್ತೆ ತಿನ್ನುವುದಕ್ಕೆ ಏನು ಸಿಗ್ಲಿಕ್ಕಿಲ್ಲ ತಮ್ಮ. ಅಣ್ಣ ಪೆಟ್ಟು ಸರಿಯಾಗಿ ಬಿದ್ದಿದೆ. ಹೌದಾ? ಹೇಗಾಯ್ತು ನಮ್ಮ ಬೇಟೆ? ನಮ್ಮ ಬೇಟೆ ಭರ್ಜರಿ ಬೇಟೆ. ಇಷ್ಟರವರೆಗೆ ಇಂತಹ ಬೇಟೆ ನಾಡಿದವರು ನಾವಲ್ಲ. ಹೌದಪ್ಪ. ನನ್ನಿಂದಲೇ ಆಜ್ಞೆಯನ್ನು ಪಡೆದು ಹೋದವ. ಏನನ್ನು ಕೊಂದೆ, ಏನನ್ನು ತಿಂದೆ ಹೇಳು ನನ್ನ ಮುಂದೆ. ಏ ಅಣ್ಣಯ್ಯ, ಏ ತಮ್ಮಯ್ಯ, ನಿನ್ನ ಜೊತೆಯಲ್ಲಿ ಬಂದ್ರೆ ನನಗೆ ಯಾವ ಪ್ರಯೋಜನ ಇಲ್ಲವೆಂತಹ ಕಾರಣಕ್ಕಾಗಿ ಇದೋ ಈ ದಾರಿಯನ್ನು ಹಿಡಿದೆ. ಏನು ಪ್ರಯೋಜನ? ಹೋಗುವಂತಹ ಸಂದರ್ಭ ನಾಲ್ಕಾಣೆ. ನಾಲ್ಕಾನೆ? ತಮ್ಮ, ನಾಲ್ಕಾನೆಯಲ್ಲಿ ಈಗ ಏನು ಸಿಗುವುದಿಲ್ಲ. ನಾಲ್ಕಾನೆ, ಎಂಟಾನೆ ಏನು ಸಿಗ್ತದೆ? ಏ ಪುಣ್ಯಾತ್ಮ, ಆ ನಾಲ್ಕಾನೆ ಅದು 4 ಆನೆ ಮರಿಗಳು. ಓ, 4 ಆನೆ. ಮತ್ತೆ ಏನು ಮಾಡಿದೆ? ಹತ್ತಿರ ಹೋದೆ, ಅದರ ಬಾಲದಲ್ಲಿ ಹಿಡಿದೆ, ನೆಲಕ್ಕೆ ಬಾಳಿದೆ. ಒಂದೇ ಒಂದು ಪೆಟ್ಟಲ್ಲಿ ಅಪ್ಪಚ್ಚನು ಏನು ಮಾಡಿ? ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ, ಕಿವಿ ತಂದೆ. ಯಾರಿಗೆ ತಂದೆ? ನಿನಗೋಸ್ಕರ ತಂದೆ. ನಾನು ಕಿವಿ ತಿನ್ನುವ ಜಾತಿಯ? ಯಾವಾಗ ದಿನ ಕಿವಿ ತಿನ್ನುದು ಬಿಟ್ಟದ್ದು? ನಾನು ಏನಿದ್ರು ಮಾಂಸವೇ ತಿನ್ನುವುದು. ಏನು ಸಿಗದಿದ್ರೆ ಮತ್ತೆ ಕಿವಿಯನ್ನೇ ತಿನ್ನುವುದು. ಅದು ಸಿಗದಿದ್ರೆ ತಲೆ ತಿಂದ್ರೆ ಸಾಕು, ಒಳ್ಳೇದಾಗ್ತದೆ. ಅಣ್ಣಯ್ಯ, ಹೊಟ್ಟೆ ತುಂಬಿದ್ರೆ ಆಯ್ತು. ಹೌದಲ್ವೇ? ನನ್ನನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋದವ ನೀನು, ನಿನಗೇನಾದ್ರೂ ವಿಶೇಷತೆ ಖಂಡಿತ. ತಮ್ಮ, ಅಣ್ಣ, ಸರಿಯಾಗಿ ಆಲೋಚನೆಯನ್ನು ಮಾಡಿ ಓ ಈ ದಿಕ್ಕನ್ನು ಹಿಡಿದು ಹೋದ. ಏನಾಯ್ತು? ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ. ಅಣ್ಣ ಕೋಣ. ತಮ್ಮ ಹಂದಿ. ಅಣ್ಣ ಕೋಣ ನಿನಗೆ ಹೇಳಿದಲ್ವ? ಮತ್ತೆ ಯಾರಿಗ? ನನ್ನ ಅಕ್ಷಿಗಳಿಗೆ ಕಾಡು ಹಂದಿ ಗೋಚರಿಸಿ. ಕಾಡು ಹಂದಿ. ಅದರ ಬಾಲಕ್ಕೆ ಕೈ. ಅದು ಹಾಗೆ ಕುಟುಂಬ ಮತ್ತೆ ಮತ್ತೆ ಲಡಮ್ಮ ಮತ್ತೆ ಮತ್ತೆ ದಡ್ಡಮ್ಮ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ. ಏನು ಮಾಡಿದೆ? ಮಾಂಸವನ್ನು ಗುಳುಮ್ಮನೆ ನುಂಗಿದ್ದೆ, ರಕ್ತವನ್ನು ಘಟಘಟನೆ ಕುಡಿದಿದ್ದೆ, ಹಾಗೆ ಎಲುಬನ್ನು ದವಡೆಯಾಡಿಗೆ ಸಿಕ್ಕಿಸಿ ಘಟಘಟನೆ ಕಡಿದು ಉಳಿದದ್ದು ಚರ್ಮ ಮಾತ್ರ. ಏನು ಮಾಡಿದೆ? ಚರ್ಮವನ್ನು ಹಾಗೆ ತೆಗೆದು ನಮಗೆ ಚಳಿಗಾಲಕ್ಕಾಗ್ತದಣ್ಣ. ತಿರುಗಾಟ ಮುಗಿದ ಮೇಲೆ ನಮಗೆ ತಿನ್ನುವುದಕ್ಕೆ ಏನಿರುವುದಿಲ್ಲ. ಈಗ ಬೇಕಾದಷ್ಟು ಕೊಡ್ತಾರೆ, ಆವಾಗ ಒಣಗಿಸಿ ತೆಗೆಯುವುದಕ್ಕಾಗ್ತದೆ. ಒಳ್ಳೆ ಶಬ್ದ ಕೂಡ ಬರ್ತದೆ, ಒಳ್ಳೆಯ ಬೇಟ. ನಿಜ. ಅಮ್ಮ, ಅಣ್ಣ, ರಾಮಜಲ ಇಳಿಯುತ್ತ. ಅದಕ್ಕೆ ಏನ್ ಮಾಡ್ಬೇಕು? ಒಂದು ಕೆಲಸ ಮಾಡುವ, ನಾನು ಸ್ವಲ್ಪ ಮಲಗ್ತೇನೆ, ನೀನ್ ಸ್ವಲ್ಪ ಗಾಳಿ ಹಾಕು, ನೀನ್ ಸ್ವಲ್ಪ ಗಾಳಿ ಹಾಕು, ನಾನು ಮಲಗ್ತೇನೆ. ನಿದ್ದೆ ಬಂದಿದ್ದ ನಿನಗೆ? ನನ್ನನ್ನು ಬಿಟ್ಟು ಮಲಗಿದ್ರೆ ನಿದ್ದೆ ಬಂದಿತ್ತ? ಬರುದಿಲ್ವಾ? ಮತ್ತೆ ಗಾಳಿ ಹಾಕಂತ ಹೇಳಿ. ನಿನಗೆ ಗಾಳಿ ಹಾಕಿದ್ರೆ ನನಗಾರು ಬಂದ? ಓ, ನೀನು ಕೂಡ ದುಡಿದವ. ಮತ್ತೆ ಕಾಣುದಿಲ್ವಾ? ನಾವು ವಾದ ಮಾಡುವುದು ಸರಿಯಲ್ಲ. ಮತ್ತೇನು ಮಾಡೋಣ? ನಮ್ಮ ಸೇವಕರಿದ್ದಾರೆ, ವಾಯು. ಅಲ್ಲಿ ವಾಯುದೇವ ನೋಡು, ಕಣ್ಣು ಪಿಳಿ ಪಿಳಿ ಮಾಡಿ ನೋಡ್ತಾ ಇದ್ದ. ಅವನಿಗೆ ಆಜ್ಞೆಯನ್ನು ಕೊಡುವ. ನಮ್ಮ ಸೇವಕಂತಿರುವುದಲ್ವೇ? ಸೇವೆಯಲ್ಲಿ ನಿಷ್ಠೆ ಉಂಟವ? ನಿಷ್ಠೆ ಉಂಟಪ್ಪ. ಆತನಿಗೆ ಸ್ವಲ್ಪ ಅನುಕೂಲವನ್ನು ಮಾಡ್ಬೇಕಾದ್ರೆ ಕೆಳಗಿದ್ದಂತಹ ನಾವು ಮೇಲೆ ಏರ್ಬೇಕು. ಬರುವದ ಸಮಯದಲ್ಲಿ ತಡುವದ ಸಮಯದಲ್ಲಿ ಕೇಳಿದೆ ನಲವಿಯೋ
ಆಲಿಸುತ್ತ ಆಲಿಸುತ್ತ
ಉದ್ದೇಶದಿಂದ ತುಹಿನಾದ್ರಿಯ ತುದಿಯನ್ನು ಏರಿದವರು ನಿಜದಾನೆ. ನಮ್ಮ ಆಜ್ಞೆಯನ್ನು ಪಡೆದಂತಹ ವಾಯುದೇವ ಮಂದ ಮಂದವಾಗಿಯೂ ಅಲೆ ಅಲೆಯಾಗಿ ಬೀಸುತ್ತಾ ಇದ್ದ. ಹೌದಲ್ವೇ? ಆಯಾಸ ಎಲ್ಲವೂ ದೂರವಾಗಿ ಹೋಯಿತು. ಹಾಗಿದ್ರೆ ಇನ್ನೊಮ್ಮೆ ಬೇಟೆಯಾಡೋಣ. ಮೇಲೆ ಏರಿದವರು ಕೆಳಗೆ ಇಳಿಯುವುದು ಸರಿಯಲ್ಲ. ಸರಿಯಲ್ಲ. ಗಾಳಿಯ ಜೊತೆಯಲ್ಲಿ ಒಂದು ಇಂಪಾದ ಸಂಗೀತ, ಗಾನ ಸುಧೆ. ಈ ಸಂಗೀತವನ್ನು ಕೇಳುವಾಗ ಯಾವ ಆತನಿಗೆ ಸಂತೋಷವಾಗುವುದಿಲ್ವೋ ಅಂತವನಿಗೆ ಹೃದಯವೇ ಇಲ್ಲ. ಹೃದಯ ಶೂನ್ಯನೇ ಸರಿ ಅಣ್ಣ. ಈ ದಟ್ಟವಾದ ಕಾಡಿಗೆ ಬಂದು ಈ ರೀತಿ ಸಂಗೀತವನ್ನು ಹಾಡಬೇಕು ಅಂತ ಆದರೆ ಸಾಮಾನ್ಯರಿಂದ ಸಾಧ್ಯವಿಲ್ಲ. ಅಸಾಮಾನ್ಯರಣ್ಣ. ಯಾರು ಸಾಧನೆಯನ್ನು ಮಾಡ್ತಾರೋ ಅಂತವರಿಂದ ಮಾತ್ರ ಸಾಧ್ಯ. ಯಾರಿರ್ಬೋದು? ಸರಿಯಾಗಿ ಯೋಚನೆಯನ್ನು ಮಾಡಿದವ ಮಾಡಿದ್ರೆ ಸೃಷ್ಟಿಕರ್ತ ಬ್ರಹ್ಮದೇವ ಅವನ ಮಡದಿಯಾದಂತಹ ವಾಣಿ ಇಲ್ಲಿ ಬಂದು ಗಾನ ಸುಧೆಯನ್ನು ಹರಿಸ್ತಾ ಇದ್ದಾರೆ. ವೀಣಾಪಾಣಿ, ಪುಸ್ತಕ ಪಾಣಿ, ಪಣಿವೇಣಿ, ಕಲ್ಯಾಣಿ, ವಿದೂಷಿ, ಶಾರದಾಮಣಿ, ಗಾನಾದಿದೇವಿ ಬ್ರಹ್ಮಣ ರಾಣಿ. ಬ್ರಹ್ಮಣ ರಾಣಿ. ಅವಳೆಲ್ಲ ಎಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಉಂಟು ಹೇಳು? ಯಾಕೆ ಬರು? ಬ್ರಹ್ಮದೇವ ದಿನಕ್ಕೆ 84 ಲಕ್ಷ ಜೀವರಾಶಿಗಳೆಲ್ಲ ಸೃಷ್ಟಿ ಮಾಡ್ತಾನೆ. ಅವನು ಸೃಷ್ಟಿ ಮಾಡುವಂತಹ ಕಾಲದಲ್ಲಿ ಶಾರದ ಮಾತೆ ಸ್ಫೂರ್ತಿದಾಯಕಳಾಗಿ ಆತನ ಬಳಿಯಲ್ಲಿದ್ರೆ ಬ್ರಹ್ಮನ ಕಾರ್ಯ ಪೂರ್ಣ ಆಗುವುದಕ್ಕೆ ಸಾಧ್ಯ ಉಂಟಲ್ಲ? ಒಂದು ವೇಳೆ ಇಲ್ಲದಿದ್ರೆ ಎಲ್ಲವೂ ತಲೆ ಸರಿ ಇಲ್ಲದೆ ಹುಟ್ಟಿಕೊಳ್ತದೆ. ವಾಣಿ ಬಂದದಲ್ವಾ? ಮತ್ತೆ ಇಲ್ಲಿ ಒಳ್ಳೊಳ್ಳೆ ಗಾಯಕರಿದ್ದಾರಲ್ಲ. ಯಾರು? ದೇವಲೋಕದಲ್ಲಿರುವಂತಹ ತುಂಬುರ, ದೇವಲೋಕದ ಸಂಗೀತ, ದೇವವೈಣಿಕ, ದೇವಲೋಕವನ್ನು ತೊರೆದು ಇಲ್ಲಿ ಬಂದು ಸಂಗೀತವನ್ನು ಹೇಳಿದ್ದಾರೆ. ಮತ್ತೆ ದೇವಲೋಕದಲ್ಲಿ ಹಾಡುವವರು ಯಾರಿದ್ದಾರೆ? ಮತ್ತೆ ನಮ್ಮನ್ನು ನೋಡಿದ್ರೆ ಭಯಗೊಂಡನು. ತುಂಬುರ ಅಲ್ಲ, ಇನ್ನೊಬ್ಬದ್ದಾನಲ್ಲ. ಯಾರು? ಅವನೇ ನಾರದ. ಮರೆದಲ್ಲಿಗೆ ಬಾರ, ನಮ್ಮಲ್ಲಿ ಪ್ರೀತಿ ತೋರದ, ನಿಂತಲ್ಲಿ ನಿಲ್ಲದ, ಅವನವ್ವೇ ಶಾರದ. ಈ ಹಿಂದಕ್ಕಾದರೂ ದಕ್ಷ ಬ್ರಹ್ಮ ಆತನಿಗೆ ಶಾಪವನ್ನೇ ಕೊಟ್ಟಿದ್ದಾನೆ. ಹೇಗೆ? ನೀನು ನಿಂತಲ್ಲಿ ನಿಲ್ಲದೆ ಹೋಗುವನು ತಿರುಗಾಟವನ್ನು ಮಾಡುವಂತಹ ಆ ನಾರದ ಅವ ಇಲ್ಲಿಗೆ ಬರ್ಲಿಕ್ಕುಂಟ? ತಿರುಗಾಟವನ್ನು ಮಾಡುವಂತಹ ನಾರದ ಬರ್ಲಿಕ್ಕಿಲ್ಲ. ಅವಲ್ಲ. ತುಂಬುರನ ಗಾಯನ ಕೂಡಲ್ಲ, ವೀಣೇಶ್ವರ ಖಂಡಿತವಾಗಿ ಅಲ್ಲ. ಹಾಗಿದ್ರೆ ಯಾವ್ದಂತ ಉತ್ತರ ಸಿಗ್ಬೇಕಲ್ವೇ? ಅಲ್ಲ, ಇದು ಅಲ್ಲ. ಹಾಗಿದ್ರೆ ಯಾವ್ದು ಅಂತ ಆಗ್ಬೇಕಲ್ಲ? ಆಗ್ಬೇಕು. ಹಾಗೆ ಕೇಳಿಸ್ತಾ ಉಂಟು ಒಂದು ಸ್ವರ. ಅದನ್ನೇ ಹೇಳಿಯೋಣ. ಸ್ವರ ಸ್ವರ ಸ್ವರವಿಡಿದೋ ಸ್ವರವಿಡಿದೋ ನಡೆದೆಯೋ ನಡೆದೆಯೋ ತನುವಿನ ಪರಿಮಳವು ನಾಭಿಗೆ ಅದರವು ತನುವಿನ ಪರಿಮಳವು ನಾಭಿಗೆ ಅದರವು ಅರರೆ 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 ಕೌತುಕ ಕೌತುಕವಿದು ಪರಿಮಳ ಪರಿಮಳವಿದು ಪರಿಮಳವಿದು ಬರಿಯೇ ಚತುರ್ಭುಜೇ ಚಂದ್ರಕಣಾವತಂತೆ ಕುಚೋನ್ನತೆ ಕುಂಕುಮರಾಗ ಚೋಣಿ ಪುಂಡ್ರೇ ಪಾಶಾಂಕುಶ ಪುಷ್ಪಮಾಲಹಸ್ತೆ ನಮಸ್ತೆ ನಮಸ್ತೆ ಜಗದೇಕ ಮಾತಗ ತೂಗಿದಳು ಇನ್ನಾಲೇನ ದುರ್ಗಾ ತೂಗಿದಳು ಇನ್ನಾಲೆಯ ತೂಗಿದಳು ಇನ್ನಾಲೆಯ ದುರ್ಗಾ ತೂಗಿದಳು ಇನ್ನಾಲೆಯ ನಾಗಮಧ್ಯಾಮ ಯೋಗಿ ವರಿಯರಿಗೆಲ್ಲ ನಾಗಮಧ್ಯಾಮ ಯೋಗಿ ವರಿಯರಿಗೆಲ್ಲ ಯೋಗುಳ ಮಾಡುವ ಯೋಗುಳ ಮಾಡುವ ನಾಗಮಧ್ಯಾಮ ಯೋಗಿ ವರಿಯರಿಗೆಲ್ಲ ಯೋಗುಳ
ಪ್ರಕಾಶವನ್ನು ಗೋಚರಿಸಿದೆ. ಹರಿ ಅಚ್ಚರಿಯ ಶೋಧಿಸಿ ಮರುತ ಏನಿದು ಆಶ್ಚರ್ಯ? ಆಶ್ಚರ್ಯ ಹೇಗೆ ಉಂಟೆ?
ಸ್ವರವನ್ನು ಹಾಗೂ ಪರಿಮಳವನ್ನು ಹಿಡಿದು ಮುಂದುವರಿದು ಬಂದವರು ನಾವು. ತಮ್ಮ ಅಣ್ಣ ನೋಡಿದೆಯಾ, ಎಲ್ಲಿ ನೋಡಿದ್ರು ಕೂಡ ಬೆಳಕೇ ಗೋಚರಿಸುತ್ತಾ ಇದೆ. ಬೆಳಕಿನ ಮೂಲವನ್ನು ಅರಸುತ್ತಾ ಮುಂದುವರಿದು ಬಂದಾವಾಗ ಹೌದು ಆಕಾಶದಿಂದ ಮಿಂಚಿನ ಗೊಂಚಲು ನಮ್ಮ ಕಣ್ಣುಗಳಿಗೆ ಅಪ್ಪಳಿಸಿತ್ತು. ಅಲ್ಲ, ರತಿದೇವಿಯ ಕೈಯಲ್ಲಿರುವ ಅಂದದ ಚಂದದ ರನ್ನದ ಕೈಗನ್ನಡಿ ನಮ್ಮ ಮುಂದೆ ಕಾಣಿಸಿತ್ತೆ ಅನ್ನುವಂತಹ ತೆರದಲ್ಲಿ ನೋಡಿದೆಯಾ, ಒಬ್ಬಳು ಹೆಣ್ಣು ಸಂಗೀತವನ್ನು ಹಾಡ್ತಾ ಇದ್ದ. ನೋಡುವಾಗಲೇ ಅರುಣೋದಯ ಆಯ್ತು. ಉಯ್ಯಾಲೆಯಲ್ಲಿ ಕುಳಿತುಕೊಂಡಿದ್ದಾಳೆ. ಹೌದಲ್ವೇ? ಎಂತಹ ರೂಪ ತಮ್ಮ. ಅಣ್ಣ ಈಕೆಯ ರೂಪವನ್ನು ಕಂಡ ಕ್ಷಣವೇ ಹೊಗಳದಂತಹ ನಾಲಗೆಯ ಮಂದ ಗಮನೆಯ ಮಂದ ಹಾಸದ ವಿಲಾಸಂ ಬಂಧುರದ ಸಿಂಗಾರವೇ ಏನೆಂಬೆ. ನಳಿನ ಮುಖಿಯರ ಸಕಲ ಸೃಷ್ಟಿಗೆ ಕಲಶವಿದು ಲಲನೆಯ ಮಣಿ ಜಗದೊಳಗಿನ ಕಣಿ ಗುರು ಕುಚದ ಭರಣಿ ಸುಂದರ ಗಜ ರೋಹಿಣಿ ಮಧುರ ಕಾಮ ಕೇಳಿ ರಾಸಾದ್ರೆ ಸನ್ಮೋಹನ ತಾರೆ ಶೃಣು ಮೇಷ ಮೀನ ಚಪಲೆ ನೇತ್ರೆ ಚಕ್ರೋನ್ಮಿತೆ ಕುಂಭ ಕುಚೆ ಮಕರ ಕೇತು ಲಲನೆ ವರ್ತುಲ ಸುಕಂಠಿ ವರಬಾಹು ಮಾಲೆ ಮಣಿಭೂಷಣ ಶ್ರಾವೇಣಿ ವಿಸ್ತಾರ ಗುಣಪೂರ್ಣಿ ಎಸೆಯುವ ಬಾಲಿಕೆರಲ್ಲಿ ಪರಿಶೋಭಿಸುವ ಈ ಕನ್ಯೆಯಾರು. ಮೋಹಿನಿಯೋ ತ್ರೈಭುವನದ ರತಿಯೋ ವಯ್ಯಾರದ ಸುಂದರಿಯ ತುಹಿನಾದ್ರಿ ಶಿವಶಿರದ ಮಾನಸ ಸರವರದಿ ಸಂಭವಿಸಿ ವನ ದೇವಿಯರಲ್ಲಿ ಸೇವೆಯನ್ನು ಪಡೆದು ಮುಂಬರಿದು ಸಾಗರನಪ್ಪ ತವಕದಿ ಪ್ರವಾಹಿಪ ಜಾಹ್ನವಿಯ ವನಿತೆಯೋ ಚೆಲುವಿಕೆಯ ಚೈತನ್ಯವು ಪರಿಮಳದ ಪುತ್ತಳಿಯೋ ವರ ರಸ ಸಾಕಾರದ ಸೌರಭವ ಮನ್ಮಥನ ವಿಜಯದ ಧ್ವಜವು ನಾಕದ ಸತಿಯರ ನೂಕಲು ಮಡುವಿಗೆ ಈಕೆಯ ಕಾಣದ ನೇತ್ರಗಳೇತಕ್ಕೆ ಅಡಿಯೇನು ಮುಡಿಯೇನು ಹುಬ್ಬೇನು ನಮ್ಮ ಮನಕ್ಕೆ ಕಂಪನು ಇಂಪನು ಸೊಂಪನು ಕೊಡುವ ನಸುಮಗದ ಬಾಲೆಯಾರು ಚಂದ್ರ ಮುಖಿ ಸುಂದರಿ ಸುಮಗಂಧಿ ಕೋಮಲೆ ಮನಸ್ಸಿಜನ ಮತದಾನೆ ಮನ್ಮಥನ ರತ್ನಿದ್ದಾನೆ ಅಂಗಜ ಮಂತ್ರ ಸೂತ್ರ ಟಿಪ್ಪಣಿ ಮಾನಿನರಿಗಾದಿ ದೈವ ಸುಜ್ಜಾನ ಕಣ್ಣೆ ಮಾತೃಭುವನ ಸ್ಥಾನ ಮೂರ್ಲೋಕದ ಮೋಹನ ಚಿತ್ರ ಸಂಸಾರ ಸುಖ ಸಾಕಾರ ಜನನ ಕಾರಗಾರಿ ಪರಿಗಂಶಿಗಳ ಚಿತ್ತದವರಿ ವಿಹಾರಿ ಉತ್ತಮ ನಾರಿ ಅರೆ ಮಳಿಂತೆ ಬಿಟ್ಟಗಾರೆ ಸ್ಮರಣೆ ಕೂರ್ಗಣೆ ಅಂತೇಳ ನೀರೆ ಸರಸಿದ ಮದನೆ ಹರಿಣ ನೇತ್ರೆ ಚೆಲುವ ತರುಣಿ ಮಣಿವಳಿ ಯಾರಿವಳು ಹೆಣ್ಣನ್ನು ಮದುವೆಯಾಗಿ ಬರುವೆ. ನೀ ಸಾಹಿತ್ಯ ನೀನು ಮದುವೆ ಆದವರೆಲ್ಲ ಸಾಯ್ತಾರೆ. ಅಲ್ಲ, ನೀನು ಸಾಹಿತ್ಯ ಅಂತ. ಅದು ಹೇಗೆ? ಬ್ರಹ್ಮದೇವ ಹೇಗೆ ವರ ಕೊಟ್ಟದ್ದು? ಹೇಗೆ ಕೊಟ್ಟಿದ್ದು? ಎಷ್ಟರ ತನಕ ಬ್ರಹ್ಮಚಾರಿ ವೃತ್ತವನ್ನು ನೀವು ನಿಷ್ಠೆಯಿಂದ ಪಾಲಿಸ್ತೀರೋ ಅಷ್ಟರವರೆಗೆ ಮರಣ ಇಲ್ಲೆಂಬುದಾಗಿ ಹೆಣ್ಣನ್ನು ಬಯಸುವುದಕ್ಕೆ ಹೋಗಿ ಸಾಹಿತ್ಯ ನೀನು. ಮೂರು ಲೋಕವನ್ನು ಸಂಚರಿಸಿದವರು ನಾವು. ಎಲ್ಲಿ ಹೋದ್ರು ಕೂಡ ನೀನನ್ನು ಹೊಗಳ್ತಾ ಇದ್ದಾರೆ. ಯಾಗ ಯಜ್ಞ ಎಲ್ಲವೂ ಶುಂಭಾರ್ಪಣ ಅನ್ನೋ ಹಾಗೆ ಹೇಳ್ತಾ ಇದ್ದಾರೆ. ಸಂತೋಷ. ಈ ಮಾತನ್ನು ಕೇಳಿದವಾಗ ಮನಸ್ಸಿಗೆ ಸಂತೋಷವಾಯಿತು. ಮೂರು ಲೋಕವನ್ನು ಸಂಚರಿಸಿದ ಪರಿಣಾಮವಾಗಿ ಹಸಿವು ಬಾಯರಿಕೆ ಆಯ್ತಣ್ಣ. ನಮ್ಮದೇ ಆದಂತಹ ಕದಮವನವನ್ನು ಪ್ರವೇಶ ಮಾಡಿ ಮೃಗಬೇಟೆಯನ್ನಾಡಿ ಮಾಂಸವನ್ನು ತಿಂದು ಆಯಾಸವನ್ನು ಪರಿಹರಿಸುವಂತಹ ಉದ್ದೇಶದಿಂದ ತುಹಿನಗಿರಿಯನ್ನು ಏರಿದಂತಹ ಸಂದರ್ಭ ಒಂದು ವಿಶೇಷವಣ್ಣ. ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಸುಶ್ರಾವ್ಯವಾದಂತಹ ಗಾಯನವನ್ನು ಕೇಳಿ ಬರ್ತಾ ಇದ್ದಾನೆ. ಆ ಗಾಯನದ ಉಗಮ ಸ್ಥಾನ ಎಲ್ಲಿದೆಂಬುದಾಗಿ ಸುತ್ತ ಮುಂದುವರಿತಿರುವಂತಹ ಸಂದರ್ಭದಲ್ಲಿ ಒಬ್ಬಳಕ್ಕಿ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನು ಹಾಡುವಂತಹ ದೃಶ್ಯವನ್ನು ನಮ್ಮ ಕಣ್ಣಾರೆ ನೋಡಿದ ಕ್ಷಣವೇ ನಮ್ಮ ಚಿತ್ತಕ್ಕೆ ಹೊಳೆದಿದೊಂದೇ ಆ ಹೆಣ್ಣನ್ನು ಕರೆತಂದು ನೀವು ಮದುವೆಯಾಗಬೇಕು. ಮನಸಿ ಜನ ನಿಮ್ಮ ಮಾತುಗಳನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಅಲ್ಲಿರುವ ತರುಣಿಯನ್ನು ವರಿಸುವ ಬಗ್ಗೆ ನಾವೇನು ಮಾಡಬೇಕು? ವಿಷ್ಣು ಸುಗ್ರೀವ ಹೀಗೆ ಬಾರಯ್ಯೋ, ಹೀಗೆ ಬಾ ಹೊಂದಿಸಿಕೊಂಡಿದ್ದೇನೆ. ಕೇಳಯ್ಯೋ ಕೇಳಯ್ಯ ಸುಗ್ರೀವ ಕಾರಣವೇನು ಪ್ರಭು? ನಮ್ಮದಾದ ಕದಂಬ ಬಣದಲ್ಲಿ ತರುಣಿಯೋರ್ವಳಿರುವ ವಿಚಾರವನ್ನು ಕೇಳಿದವ ನಾನಾಗಿದ್ದೇನೆ. ಹೌದೇ? ಆಕೆಯನ್ನೇ ವರಿಸಬೇಕು ಎಂಬುದಾಗಿ ನನಗೆ ಮನವಾಗಿದೆ. ನಿಮಗೂ ಮದುವೆಯಾಗುವಂತ ಆಶಯ ಪ್ರಭು? ಬರಬಾರದೆ ಸುಗ್ರೀವ. ತಪ್ಪಲ್ಲ. ನೀನು ಆಕೆಯ ಬಳಿ ಹೋಗಿ ನನ್ನ ಸಕಲ ವಿಚಾರವನ್ನು ತಿಳಿಸಿ ಆಕೆಯ ಮನವೊಲಿಸಲಿಗೆ ಕರೆತರಬೇಕು. ಇದು ಶುಭನಾಗಿಯೇ ಹೋಗಿ. मेरे कदम
ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿದನು ಶಿವ ಶಿವ ಸ್ಮರನಂಬಿ ಗುರೆ ಗುರೆ ತಿರುಗುತ್ತಲಿ ಶುಂಭ ಸ್ಮರನಂಬಿ ಗುರೆ ತಿರುಗುತ್ತಲಿ ನಮ್ಮಯ ಶುಂಭ ತಿಳಿದು ನೋಡಲಿ ಈಕೆ ಈಕೆ ಮಾನಿಯ ಶಿವ ಶಿವ ಕುಂಬಳಾಚೆಯಂತೆ ಕದಂಬಾವನವನ್ನು ಪ್ರವೇಶ ಮಾಡಿದ್ದೇನೆ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ. ನಾವು ಕೇಳಿ ತಿಳಿದದ್ದು ಹೀಗೆ, ಕದಂಬಾವನ ಎಂದರೆ ತುಂಬಿದಂತ ಕಾರ್ಕತ್ತಲು ಅಂತ. ಆದ್ರೆ ಇಂದು ಹಾಗಲ್ಲ, ಎಲ್ಲೆಡೆ ನೋಡಿದ್ರು ಕೂಡ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು ಈ ಕದಂಬಾವನ. ನೋಡಬಾರದೆ ವೈರ ಭಾವದಿಂದ ಇರಬೇಕಂತ ಮೃಗಗಳೆಲ್ಲ ಮಿತ್ರ ಭಾವದಿಂದ ವರ್ತಿಸ್ತಾ ಇವೆ. ಏನಿದರ ಅರ್ಥ ಒಂದು ಅರ್ಥವಾಗುತ್ತಾ ಇಲ್ಲ. ಅದಲ್ಲ ಸಣ್ಣ ಮುಂಡವೆಂದ ಕೇಳಿ ತಿಳಿದಂತ ವಿಷಯ ಶುಂಭ. ಕದಂಬಾವನದಲ್ಲಿ ಒಬ್ಬಾಕೆ ಹೆಣ್ಣಿದ್ದಾಳೆ. ಗಂಡನ ಉಯ್ಯಾಲೆಯನ್ನು ಬಟ್ಟಿ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಅವಳ ದಾಂತ ರೂಪಕ್ಕೆ ಮೂರು ಲೋಕದಲ್ಲಿ ಎಣೆಯಾರು ಇಲ್ಲ ಅಂತ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ, ಅವಳನ್ನು ಮದುವೆಯಾಗುವುದಕ್ಕಾಗಿ ಹಾತೊರಿತಾ ಇದ್ದಾನೆ. ಅದಕ್ಕಾಗಿ ಸಂಧಾನವನ್ನು ಮಾಡಿ ಕರೆಕೊಂಡು ಬಾ ಸುಗ್ರೀವ ಹೀಗೆಂದು ಆಜ್ಞೆಯನ್ನು ಮಾಡಿದ್ದಾನೆ. ಅವನ ಆಜ್ಞೆಯಂತೆ ಬಂದವನು ನಾನಿದ್ದೇನೆ. ಅಂದು ನೋಡಿದ್ರೆ ವಿಚಿತ್ರವೇ ಸರಿ, ಮೇಲಿಂದ ಕೆಳಗೆ ಇಳಿದು ಬಂದಿದೆ. ನನ್ನದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತು ಹಾಡನ್ನು ಹಾಡುತ್ತಾ ಇದ್ದಾಳೆ. ಒಬ್ಬಾಕೆ ಸರ್ವಾಂಗ ಸುಂದರಿ ಅಂತ ನಾರಿ. ನೋಡಬಾರದೆ ಇವಳ ಮುಖದಿಂದ ಹೊರಹೊಮ್ಮಿದಂತ ಕಾಂತಿಯಿಂದ ಇಡೀ ಕಾಡೆ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು. ಇವಳು ಎಳೆಯನ್ನು ತೂಗುವುದ ಅಲ್ಲ, ಜಗವನ್ನೇ ಆಡಿಸುವುದ? ಇವಳು ನಾರಿಯೇ? ಏಕೆ ಸರ್ವತ್ರ ನಾರಿಯಲ್ಲ, ಇವಳು ಆದಿ ಅಂತರಹಿತಳಂತ ಆದಿ ಮಾಯೇಶ್ವರಿ. ತ್ರಿಜಗವನ್ನೇ ತನ್ನದಂತ ಉದರದಲ್ಲಿ ಇರಿಸಿ ಪೋಷಿಸುವಂತ ಮಹಾಮಾತೆಯಲ್ವೇ ಇವಳನ್ನು ನಮ್ಮ ಶುಂಭ ಬಯಸಿದನಲ್ಲ. ಶುಂಭ ಬಯಸಿದ್ದಲ್ಲ, ಅವೈಸಲ ಕೆಟ್ಟ. ಅವ ಕೆಟ್ಟದ್ದಲ್ಲ, ದಾನವ ಕುಲದ ಸರ್ವನಾಶವಂತೂ ಖಂಡಿತವೇ ಸರಿ. ಇಲ್ಲದಿದ್ರೆ ಈ ಪ್ರಾಯದಲ್ಲಿ ನಮ್ಮ ಶುಂಭನಿಗೆ ಮದುವೆ ಆಗುವಂತ ಆಶಯ. ಏನು ಮಾಡೋಣ ಹೇಳಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚುಂಟಂತೆ. ನಮ್ಮ ಶುಂಭನಿಗೆ ಮದುವೆ ಆಗುವಂತ ಹುಚ್ಚು. ಏನೇ ಇರಲಿ, ರಾಜ ಕಾರ್ಯಕ್ಕೆ ಬಂದವನೇ ಸುಗ್ರೀವನಲ್ವಾ? ಹಾಗಾದ್ರೆ ಹುಡುಗಿಯಲ್ಲಿ ಮಾತಾಡ್ಬೇಕು. ಮಾತಾಡ್ತೇನೆ. ಜನನಿಗೆ ಭಿನ್ನಗವನು ಕರುಣದುಡಿದುಳು ವನದಲ್ಲಿ ಉಳಿದಿರುವುದೇ ವನದಲ್ಲಿ ಉಳಿದಿರುವುದೇ ಸನುಮತವಲ್ಲಿದು ನಿನಗೆ ಕೇಳುವೆನು ಸನುಮತವಲ್ಲಿದು ನಿನಗೆ ಚುಂಬನ ಬಯಕೆ ಜನನಿಗೆ ಭಿನ್ನ ಪದವು ಕರುಣರುಳಿ ಜನನಿಗೆ
ನಾನಮ್ಮ. ನಮ್ಮ ಒಡೆಯ ಅಂತ ಶುಂಭನೇ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಕಳುಹಿಸಿಕೊಡುವುದಕ್ಕೆ ಬಲವಂತ ಕಾರಣ ಉಂಟು ತಾಯಿ. ನಿನ್ನದಂತ ವಿಚಾರವನ್ನು ಚಂಡ ಮುಂಡರು ಶುಂಭನಿಗೆ ತಿಳಿಸಿದವರಿದ್ದಾರೆ. ನಿನ್ನ ರೂಪಲಾವಣ್ಯದ ಬಗ್ಗೆ ಹೊಗಳಿದ್ದಾರೆ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಜಿಯಿಂದ ಬಲವನ್ನುತ್ತಾ ಇದ್ದಾನೆ. ಮಾತ್ರವಲ್ಲ ತಾಯಿ, ನಿನ್ನನ್ನು ಮದುವೆಯಾಗುವುದಕ್ಕಾಗಿ ಹತ್ತರಿಯುತ್ತಾ ಇದ್ದಾನೆ. ಶುಂಭನಾದ್ರೂ ಸಾಮಾನ್ಯದವನಲ್ಲಮ್ಮ. ಮುರುಳಾಕವೇ ಅವನ ಅಧೀನದಲ್ಲಿ ಉಂಟು. ಸಂಪತ್ತಿನಿಂದ ತುಂಬಿ ತುಳುಕುತ್ತಾ ಉಂಟು. ನಮ್ಮದಂತ ಶೋಣಿತಾಪುರ. ರೂಪದ ಬಗ್ಗೆ ಹೇಳುವುದಿದ್ರೆ ಕಡಿಮೆ ಅಲ್ಲಮ್ಮ. ಮನ್ಮಥನಿಗಿಂತಲೂ ಅಧಿಕವಾದ ರೂಪ ನಮ್ಮ ಶುಂಭನಲ್ಲಿ ಉಂಟು. ಅಂತ ಶುಂಭನನ್ನು ವರಿಸುವುದಕ್ಕಾಗಿ ನನ್ನ ಜೊತೆಯಲ್ಲಿ ಇಳಿದು ಬರ್ತೀಯ ಅಂತ ಹೇಳಿ. ಮಾತುಗಳನ್ನು ಕೇಳಿದಾಗ ನನಗರಿವಿಲ್ಲದೆ ನಗು ಬಂದು ಹೋಯಿತು. ನನಗೆ ಈತನ ಬಾಲಿಗೆ ದಗೆಯಾಗಿ ಹೋಯಿತಲ್ಲ. ಈ ಬಗೆಯನ್ನ ಹಗೆಗಳಿಗೆ ತಿಳಿಯಬೇಕು. ಹಾಗಾಗಿ ಇವನ ಮೇಲೆ ಕರುಣ. ತಾನಿದ್ದೆ ಪುಣ್ಯಾತ್ಮರೇ, ಹೌದಂತ ಮಲಗಿದ್ದೇ ತಡ. ಗಾಢವಾದಂತ ನಿದ್ದೆ ಬಂದು ಹೋಯ್ತು ನನಗೆ. ತಂಪಾದ ಜಾಗ ಅಲ್ವಾ, ಹಾಗೆ ನಿದ್ದೆ ಮಾತ್ರ ಬಂದದ್ದಲ್ಲ, ನಿದ್ದೆಯಲ್ಲಿ ನಾನು ಕನಸು ಕಂಡದ್ದಲ್ವಾ. ಹೌದಂತ ಕನಸಿನಲ್ಲಿ ಸ್ವರ್ಗಕ್ಕೆ ಹೋದದ್ದು. ಸ್ವರ್ಗದ ವೈಭವ ನೋಡಿದೆ, ಹಾಗೆ ಸ್ವರ್ಗವನ್ನು ಸುತ್ತಾಡಿದೆ. ನೋಡ್ಬೇಕು ಏನು ಚಂದ, ಏನು ಅಂದ ಸ್ವರ್ಗ. ಹಾಗೆ ನೋಡ್ತಾ ಮುಂದುವರಿದೆ. ಹಾಗೆ ಈ ಕಡೆಗೆ ಬಂದೆ. ಹೌದಪ್ಪ, ಇದು ಕಾಡಲ್ವಾ? ಇಲ್ಲಿ ನಾನು ಮಲಗಿದ್ದಲ್ಲ ಪುಣ್ಯಾತ್ಮರೇ. ನಾನು ಸತ್ತದ್ದು, ಸತ್ತು ಸ್ವರ್ಗಕ್ಕೆ ಹೋದದ್ದು. ಸಾಯ್ಬೇಕಿದ್ರೆ ನನ್ನನ್ನು ಕೊಂದವರು ಯಾರು? ಕೊಂದಂತ ನನ್ನನ್ನು ಬದುಕಿಸಿದವರು ಯಾರು? ಒಂದು ಅರ್ಥವಾಗುತ್ತೆ. ಓಹೋ, ಅರ್ಥವಾಯಿತು ನನಗೆ. ಹುಡುಗಿಯಲ್ಲಿ ಮಾತಾಡ್ತಿರುತ್ತಾ ವೇಳೆಯಲ್ಲಿ ಆಕೆಯ ಮುಖದಿಂದ ಕಿರುನಗೆ ಒಂದು ಹೊರಹೊಮ್ಮಿತು. ಆ ನಗೆಯೇ ನನಗೆ ದಗೆ ಆಯ್ತ ಅಂತ. ಆ ತರದಲ್ಲಿ ನಾನು ಸತ್ತು ಹೋದೆ, ನರಪಿ ಬದುಕಿದೆ. ಹಾಗಾದ್ರೆ ಕೊಲ್ಲುವುದಕ್ಕೆ ಬದುಕಿಸುವುದಕ್ಕೆ ಸಮರ್ಥಳಿಗಳಿದ್ದಾಳೆ. ಈಕೆ ಸಾಮಾನ್ಯವಂತ ಹುಡುಗಿಯಲ್ಲ. ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ಕಾರ್ಯಗಳನ್ನು ಏಕ ಕಾಲದಲ್ಲಿ ಮಾಡಬಲ್ಲಂತ ಸಮರ್ಥಳಿಗಳಾಗಿದ್ದಾಳೆ. ಈಕೆ ಶ್ರೀದೇವಿ ಅಲ್ವೇ? ಇವಳದಂತ ಮಹಾತ್ಮೆಯನ್ನು ವರ್ಣಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಅಯ್ಯೋ ದೇವರೇ, ಕೇಳಬಾರಂತ ಪ್ರಶ್ನೆಯನ್ನು ಕೇಳಿ ಅವಳ ಮನಸ್ಸನ್ನು ನೋಯಿಸಿದೆ. ನನಗೆ ಬೇಕಾಗಿ ಅಲ್ಲ, ಒಡೆಯ ಶುಂಭನಿಗೆ ಬೇಕಾಗಿ. ಆದರೆ ಉತ್ತರ ಮಾತ್ರ ಸಿಗ್ಲಿಲ್ಲ. ಅವಳಲ್ಲೇ ಕೇಳ್ತೇನೆ, ಅಮ್ಮ ನನ್ನಲ್ಲಿ ಕೋಪ ಮಾಡಬೇಡಮ್ಮ, ಸಿಟ್ಟು ಮಾಡಬೇಡ ತಾಯಿ. ಏನಾಯ್ತು ಸುಗ್ರೀವ? ನಿನ್ನ ಹತ್ತಿರಕ್ಕೆ ಬರುವುದಕ್ಕೆ ಭಯವಾಗ್ತಾ ಉಂಟಪ್ಪ. ಯಾಕೆ? ಹತ್ತಿರ ಬಂದ್ರೆ ನೀನು ನಗಾಡ್ತೀಯಲ್ವಾ? ನಗುವ ಹಕ್ಕು ನನಗಿಲ್ಲವೇನು? ನೀನು ನಕ್ಕರೆ ನಾನು ಸಾಯುದಿಲ್ವೇ ಅಮ್ಮ? ಬದುಕಿಸುವುದಕ್ಕೆ ನಾನಿದ್ದೇನಲ್ಲ. ಸತ್ಯವಾಗಿಯೂ ತಾಯಿ, ನಾನಾಗಿ ಬಂದದ್ದಲ್ಲ. ನಮ್ಮ ಒಡೆಯ ಶುಂಭನಿಗೆ ಬೇಕಾಗಿ ಬಂದು ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಅವನಿಗೆ ನಾನು ಉತ್ತರವನ್ನು ಕೊಡಬೇಡವೇ ತಾಯಿ? ಅಗತ್ಯವಾಗಿ ಏನೋ ಅಂತ ಉತ್ತರವನ್ನು ಕೊಡ್ಲಿ. ಅಧಿಕ ಶುಂಭಾಗ್ಯನೆಂದು ಅದನ ಮೊದಲೇ ತಿಳಿಯೇ ಈ ವಿಧ ಕೇಳಲ್ಯಾಕೆ ಬಂದು. ಅಮ್ಮ, ಭೀತನಾದೆಯ? ಭಯಪಡದಿರು. ನಿನ್ನೊಡೆಯ ನನ್ನನ್ನು ಮದುವೆಯಾಗಬೇಕೆನ್ನುವಂತ ಹಂಬಲವನ್ನು ಮುಂದಿರಿಸಿದ್ದೇನೆ. ಸತ್ಯ ತಾಯಿ. ಮದುವೆಯ ಕುರಿತಾಗಿ ಬಾಲ್ಯದಲ್ಲೇ ಒಂದು ಬಲಗೈದಿದ್ದೇನೆ. ಏನಮ್ಮ? ಪ್ರತಿ ಕಾಲಕದಲ್ಲಿ ಯಾರು ನನ್ನನ್ನು ಜಯಿಸುತ್ತಾರೋ ಅವರ ಕೊರಳಿಗೆ ಸುಮಮಾಲೆಯನ್ನಿಕ್ಕಿ ವರಿಸುತ್ತೇನೆ ಎನ್ನುವ ಹಾಗೆ. ಓಹೋ, ಹೋಗಿ ಹೇಳಬೇಕಾದದಿಷ್ಟು. ಎಷ್ಟು? ಶುಂಭನಾಗಲಿ ಅವರ ತಮ್ಮನಿ ಶುಂಭನಾಗಲಿ ಹೆಚ್ಚೇಕೆ ಶಂಭುವೆ ತಲೆಗಿಳಿದರು ದುರಕ್ಕಂಜಲಾರೆ ಸುಮಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಕಾದಿರುತ್ತೇನೆ. ಓಹೋ, ನಿನ್ನೊಡೆಯ ಬರುವುದು ಸ್ವಲ್ಪ ತಡವಾಯಿತು ಎಂದಾದರೂ ಎಂದಾದ್ರೆ ಮಾಲೆಯಲ್ಲಿರುವಂತಹ ಸುಮಗಳೆಲ್ಲವೂ ಮುದುರಿ
ತಾಯಿ ಏನು ನೀನು ಆಡಿದಂತ ಮಾತನ್ನು ಅವನಲ್ಲಿ ಹೇಳ್ತೇನಮ್ಮ. ಸರಿ, ಆದ್ರೆ ಮಾತ್ರ ಈ ಸುಗ್ರೀವನ ಒಂದು ಭಿನ್ನ ಉಂಟು ತಾಯಿ. ಏನದು? ದುಷ್ಟರ ಸಂಘದಲ್ಲೇ ಎದ್ದು ಬೇಸತ್ತಿದ್ದೇನೆ. ಜೀವನವೇ ಬೇಡ ಅಂತಾಗಿದೆ. ಸರಿ ತಾಯಿ, ಈ ಸುಗ್ರೀವ ಸತ್ತ ಮೇಲೆ ಮತ್ತೊಂದು ಜನ್ಮ ಉಂಟು ಅಂತಾದ್ರೆ ದೇವಿ ದಾಸನಾಮಂತ ಭಾಗ್ಯವನ್ನು ಕಳಿಸ್ತೀಯ ತಾಯಿ. ಸುಗ್ರೀವ, ಅಮ್ಮ, ಬದುಕಿನಲ್ಲಿ ಎಲ್ಲವನ್ನೂ ಕೊಡಬಲ್ಲೆ, ಬದುಕಿನುದ್ದಕ್ಕೂ ಕೊಡಬಲ್ಲೆ, ಬದುಕನ್ನು ಉದ್ದಕ್ಕೂ ಕೊಡಬಲ್ಲೆ. ಪಕ್ವಕಾಲ ಬಂದಾಗ ಮೋಕ್ಷಗಾಮಿ Thank you.
ಸೊಕ್ಕೆತರಿಗೆ ಸೊಕ್ಕಡು ಇಳಿಸುವರೆ ಮಣಿಮಯ ರಥವನ್ನು ಏರಿಕೊಂಡು
ಇಂಥ ಸ್ಥಿತಿಯಲ್ಲಿ ಅಪರಿಮಿತವಾದ ಸೇನೆಯನ್ನು ಸೇರಿ ರಥವೇರಿ ಹೊರಟೆಯಲ್ಲ ಎಲ್ಲಿಗ ನಮ್ಮವರಾದ ಚಂಡಮುಂಡರೇ ಬಂದು ಹೇಳಿದಂತಹ ಮಾತು ಏನು? ಕದಂಬವನದಲ್ಲಿ ತರುಣಿಯವರು ಬಳಿದ್ದಾಳೆ ಎಂಬುದಾಗಿ. ಕದಂಬವನದಲ್ಲಿ? ಸರಿ. ಸೌಂದರ್ಯವತಿ ಆದಂತಹ ಆಕೆಯನ್ನು ವರಿಸಬೇಕು ಎಂಬುದಾಗಿ ನಾನು ಮನ ಮಾಡಿದೆ. ಈ ಪ್ರಾಯದಲ್ಲಿ ಮದುವೆಯ ಬಯಕೆ ಏನು ಮಾಡಿದ? ಸಂಧಾನಕ್ಕಾಗಿ ಮಂತ್ರಿ ಸುಗ್ರೀವನನ್ನು ಕಳುಹಿಸಿದೆ. ಏನಾಯ್ತು? ಸಂಧಾನವನ್ನೇ ಬರಿದು ಸಂಗ್ರಾಮವನ್ನು ಬಯಸಿದಳು. ಹಾಗಿದ್ರೆ ನಿನ್ನಲ್ಲಿ ಮನಸ್ಸಿಲ್ಲ ಅಂತಾಯ್ತಲ್ಲ. ನಿಜ. ಸುಮ್ಮನಾದೆಯಾ? ಆಕೆಯನ್ನು ಎಳೆತರಬೇಕೆಂಬುದಾಗಿ ಧೂಮ್ರಾಕ್ಷನ ನಟ್ಟಿದೆ. ಎಳೆ ತಂದಾನ ಹೂಂಕಾರ ಮಾತ್ರದಿಂದ ಧೂಮ್ರಾಕ್ಷರನ್ನೇ ಸುಟ್ಟು ಬಿಟ್ಟರು. ಸುಟ್ಟದ್ದು. ಆಮೇಲೆ ಹೋದವರು ಚಂಡಮುಂಡರು. ಏನಾಯ್ತು? ಭದ್ರಕಾಳಿಯಾಗಿ ಚಂಡಮುಂಡರು ರುಂಡವನ್ನೇ ಚಂಡಾಡಿ ಬಿಟ್ಟರು. ಚಂಡಾಡಿ ಬಿಟ್ಟರು. ಶಿವ ಶಿವ ಶಿವ. ಅತುಳ ವಿಕ್ರಮಿಗಳಾದ ಚಂಡಮುಂಡರು ಅವರನ್ನು ಕಳಕೊಂಡೆವೆ. ಈಗ ನಿನ್ನ ಕೋಪಕ್ಕೆ ಅರ್ಥವೇನು? ನಮ್ಮವರ ಅಳಿವಿಗೆ ಕಾರಣವಾಗಿರುವ ಆಕೆ ಅದಟನ್ನು ಅಳಿಸುವ ಸಲುವಾಗಿ ಅರೆಕ್ಷಣ ಸೈರಿಸು. ಸಂಬಂಧದಲ್ಲಿ ನಿನ್ನ ತಂಗಿ ಕಲಾದೇವಿಯ ಮಗ ರಕ್ತ ಬೀಜ, ರಾಜಕೀಯದಲ್ಲಿ ಆಪ್ತ ಸಚಿವ, ನಿನ್ನ ಶ್ರೇಯೋಭಿಲಾಷಿಯಾಗಿ ಯಾವಳನ್ನು ನೀ ಮದುವೆ ಆಗುವುದಕ್ಕಾಗಿ ಹೊರಟೆಯೋ ಆ ಕದಂಬ ವಾಸಿನಿಯ ಬಗ್ಗೆ ನಾ ಅರಿತುದನ್ನು ಸನ್ನಿಧಾನದಲ್ಲಿ ಹೇಳುವುದಕ್ಕೆ ಅರೆಗಳಿಗೆ ಅವಕಾಶವಿದೆ. ಧನುಜೇಶ
ಅವರನ್ನು ಬಲಾತ್ಕಾರವಾಗಿ ಆದರೂ ಯುದ್ಧದಲ್ಲಿ ಮಣಿಸಿ ಮದುವೆಯಾಗುತ್ತೇನೆ ಅನ್ನುವಂತ ಹಮ್ಮವೆಮ್ಮಿನಿಂದ ಆಯುಧ ಹಸ್ತನಾಗಿ ಹೊರಟೆ. ಚತುರಂಗ ಸೇನೆಗೆ ಹಿಂಬಾಲಿಸುವುದಕ್ಕಾಗಿ ಆಜ್ಞೆ ಮಾಡಿದೆ. ನಿನ್ನ ಆಜ್ಞೆಯನ್ನು ಪರಿಪಾಲಿಸುವುದಕ್ಕೆ ನಮ್ಮ ಶೋಣಿತಾಪುರದ ಚತುರಂಗ ಸೇನೆಯ ಸೈನಿಕರೆಲ್ಲ ಅವರವರ ಕೈಯಾಯುಧವನ್ನೆಲ್ಲ ಜಳಪಿಸುತ್ತ ನಿನ್ನ ಆಜ್ಞೆಯನ್ನು ಶಿರಸಾವಹಿಸಿ ನಿನ್ನ ಜೊತೆಯಲ್ಲಿ ಕದಂಬವರಕ್ಕೆ ಬರುವುದಕ್ಕೆ ಸಿದ್ಧರಾಗಿದ್ದಾರೆ ಎನ್ನುವ ಸತ್ಯ. ಆದರೆ ದರದೇಶನಾಗಿ ನಮ್ಮ ಸೈನಿಕರ ಮುಖವನ್ನು ಸ್ವಲ್ಪ ಅವಲೋಕನ ಮಾಡು ಪ್ರಭು. ಮೊದಲಿದ್ದಂತಹ ಉಲ್ಲಾಸ ಆ ಒಂದು ಉನ್ಮಾದ ಅವರ ಮುಖದಲ್ಲಿ ನಾವು ಕಾಣುವುದಿಲ್ಲ. ಸೂಕ್ಷ್ಮವಾಗಿ ಗಮನಿಸಿದರೆ ಮುಖದಲ್ಲಿ ಕಳವಳ ಕಾಣುತ್ತದೆ, ಭೀತಿ ಕಾಣುತ್ತದೆ, ಕಂಪನ ಕಾಣುತ್ತದೆ, ಅಳುಕು ಕಾಣುತ್ತದೆ. ಯಾಕೆ ಹೀಗೆ? ಏನು ನಮ್ಮ ಸೈನಿಕರು ಯುದ್ಧಕ್ಕೆ ಹೋಗುವುದು ಮೊದಲ ಹೇಳು. ಈ ಹಿಂದಕ್ಕಾದರೂ ನೀ ಚೈತ್ರ ಯಾತ್ರೆಗೆ ಹೊರಟಾಗ ಇದುವೇ ಸೈನಿಕರು ತಮ್ಮ ಬೆವರನ್ನು ನೆತ್ತರನ್ನು ಸುರಿಸಿ ನಿನ್ನ ಜಯಕ್ಕೆ ಬೇಕಾಗಿ ಆಹರ್ನಿಸೆ ದುಡಿದವರು. ಅಂತಹ ಉಲ್ಲಾಸಭರಿತರಾಗಿ ಯುದ್ಧವನ್ನು ಅಪೇಕ್ಷಿಸುತ್ತಿರುವಂತಹ ಸೈನಿಕರಿಗೆ ಇಂದು ಭೀತಿ ಯಾಕೆ ಅಂತ ನಾವು ತರ್ಕಿಸಿದರೆ ಉತ್ತರ ಸುಲಭದಲ್ಲಿ ಸಿಗುತ್ತದೆ. ಯಾವನಿಗಾದ್ರೂ ಕೂಡ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ತನ್ನ ಭವಿಷ್ಯ ಏನು ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಬಹುಶಃ ಇವರಿಗೆ ಭವಿತವ್ಯ ಏನು ಅಂತ ಗೊತ್ತಾಗಿದೆ. ನಿನ್ನಿಂದ ಆಚಪ್ತರಾಗಿ ಯಾವನನ್ನು ಕರೆತರಬೇಕು ಅಂತ ಕದಬೋದಕ್ಕೆ ಹೋದರು. ಹಾಗೆ ಹೋದಂತಹ ವೀರ ಪ್ರಭೃತಿಗಳು ಯಾರು ಹಿಂದೆ ಬರಲಿಲ್ಲ. ಎಲ್ಲರೂ ಯಮನಾಲಯವನ್ನು ಸೇರಿದ್ದಾರೆ. ಈಗ ಶುಂಭನಾಣತಿಯನ್ನು ಹೊಂದಿ ನಾವು ಅವರ ಜೊತೆಯಲ್ಲಿ ಹೋದರೆ ನಮ್ಮ ಜೀವನ ಪಯಣ, ಜೀವನ ಯಾತ್ರೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಮ್ಮ ಪ್ರಾಣ ಹೋಗುತ್ತದೆ. ಅರ್ಥಾತ್ ನಮ್ಮನ್ನು ನಂಬಿದಂತಹ ಹೆಂಡತಿ ಮಕ್ಕಳು ಭೀತಿ ಪಾಲಾಗ್ತಾರೆ ಅನ್ನುವಂತಹ ಅವರ ಭವಿಷ್ಯತ್ತನ್ನು ಅರ್ಥ ಮಾಡಿಕೊಂಡು ಒಂದು ರೀತಿಯ ಭೀತಿಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಮುಂದೆ ಬಂದು ಕದಂಬ ವಾಸಿನಿಯನ್ನು ಮದುವೆ ಆಗುವುದು ಬೇಡ ಅಂತ ನಿನ್ನಲ್ಲಿ ಹೇಳುವುದಕ್ಕೆ ಆ ಸೈನಿಕರಿಗೆ ಧೈರ್ಯ ಇಲ್ಲ ಪ್ರಭು. ಯಾಕೆ? ನಮಗೆಲ್ಲ ಬದುಕನ್ನು ಕೊಟ್ಟವ ನೀನು. ಒಂದು ಕಾಲದಲ್ಲಿ ನಮಗೆ ತಿನ್ನುವುದಕ್ಕೆ ಕೂಡಿರ್ಲಿಲ್ಲ ಪ್ರಭು, ಇರುವುದಕ್ಕೆ ಜಾಗ ಇರಲಿಲ್ಲ, ಒಂದು ಸ್ಥಾನ ಮಾನ ಯಾವುದೂ ಇರಲಿಲ್ಲ. ರಾತ್ರಿ ಹೋಗುವುದಕ್ಕೆ ನಮಗೆ ಹೆದರಿಕೆ, ಹಗಲು ಹೋಗುವುದಕ್ಕೆ ನಮ್ಮ ವಿರೋಧಿಗಳು ಬಿಡ್ತಾ ಇರಲಿಲ್ಲ. ಅಂತಹ ತಂತ್ರ ಸ್ಥಿತಿಯಲ್ಲಿ ಧನುದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸುವುದಕ್ಕಾಗಿ ಕುಂಬಿನಿಗೆ ಬಂದವ ನೀನು. ಶುಂಭರು ತಾಯಿ ಆಶೆಯನ್ನು ಪೂರೈಸಿದೆ. ಇಷ್ಟು ಮಂದಿ ದಾನವರಿಗೆ ಒಬ್ಬ ಸಮರ್ಥ ನಾಯಕನಾದೆ. ಎಲ್ಲರಿಗೂ ನಾಯಕನಾಗುವುದಕ್ಕಾಗುವುದಿಲ್ಲ. ನಾಯಕನಿಗೆ ಅವನದೇ ಆದಂತಹ ಅರ್ಹತೆಗಳು ಬೇಕು. ಅವನಲ್ಲಿ ಸ್ವಾರ್ಥ ಇರಬಾರದು, ಪರಹಿತ ಇರಬೇಕು, ಸಂಘಟನಾ ಚಾತುರ್ಯ, ಸಂಯೋಜನಾ ಸಾಮರ್ಥ್ಯ ಅವಳಿಗಿರಬೇಕು. ತಾನು ಮಾತ್ರ ಬೆಳೆಯುವುದಲ್ಲ, ತಮ್ಮ ಜೊತೆಯಲ್ಲಿದ್ದವರನ್ನು ಬೆಳೆಸುವಂತಹ ಗುಣ ಬೇಕು. ಅಂತಹ ಗುಣಗಾಹಿತ್ವ ನಿನ್ನಲ್ಲಿದ್ದರಿಂದ ಎಲ್ಲರೂ ನಿನ್ನನ್ನು ಧನುಜೇಶ ಎಂಬ ಹಾಗೆ ಕೊಂಡಾಡ್ತಾ ಇದ್ದೇವೆ. ಈಶ ಅಂತ ಹೇಳುವುದು ಪರಮೇಶ್ವರನಿಗೆ. ಏನವನ ಕರ್ತವ್ಯ? ಲಯ ಮಾಡುವುದು. ಲಯ ಅಂತ ಹೇಳಿದ್ರೆ ಕೇವಲ ಮುಗಿಸುವುದು ಮಾತ್ರ ಅಲ್ಲ, ನಾಶ ಮಾಡುವುದು ಮಾತ್ರ ಅಲ್ಲ. ಯಾವುದೇ ಒಂದು ವಸ್ತುವಾಗಲಿ ಅಥವಾ ಒಬ್ಬ ವ್ಯಕ್ತಿಯಾಗಲಿ, ಒಂದು ಸಾಹಿತ್ಯವಾಗಲಿ ಅಥವಾ ಯಾವುದೇ ಒಂದು ರೀತಿಯಾದಂತಹ ವೀಣಾ ವಾದ್ಯಗಳಾಗಲಿ ಲಯ ತಪ್ಪಿದಾಗ ಎರಡು ಪೆಟ್ಟು ಕೊಟ್ಟಾದ್ರೂ ಸರಿ, ಅದನ್ನು ಲಯಕ್ಕೆ ತರುವುದೇ ಆ ಲಯಾಧಿಕಾರಿಯಾದಂತಹ ಈಶನ ಕರ್ತವ್ಯ. ಹಾಗಿದ್ರೆ ದಾನವರು ಲಯ ತಪ್ಪಿದಾಗ ಬಡಿದೋ ಬುದ್ಧಿ ಮಾತನ್ನು ಹೇಳಿಯೋ ಅವರನ್ನು ಲಯಕ್ಕೆ ತರಬೇಕಾದಂತಹ ಧನುಜೇಶ ನೀನೇ ಲಯ ತಪ್ಪಿದ್ರೆ ಮತ್ತೆ ಏನುಂಟು ಪ್ರಭು? ಈಗ ಹಾಗಾಗಿ ಹೋಯ್ತಲ್ಲ, ನಿನ್ನ ಮುಂದೆ ಬರುವುದಕ್ಕೆ ಅವರಿಗೆ ಧೈರ್ಯವಿಲ್ಲ. ಹಾಗಾಗಿ ನಾ ಬಂದಿದ್ದೇನೆ. ಅದರರ್ಥ ರಕ್ತ ಬೀಜ ಒಬ್ಬ ಧೈರ್ಯವಂತ ಅಂತಲ್ಲ, ನಿನ್ನ ತಂಗಿಯ ಮಗ ಅನ್ನುವಂತಹ ಒಂದು ಸಲುಗೆಯಿಂದ ಅವರ ಮುಖವಾಣಿಯಾಗಿ ನಾ ಬಂದು ಮಾತಾಡ್ತಾ ಇದ್ದೇನೆ. ಅನ್ಯಥಾ ಭಾವಿಸಬೇಡ. ಮೃಗವೇಟೆಗೆ ಹೋದಂತಹ ಚಂಡಮುಂಡರು ಕದಂಬವರಕ್ಕೆ ಅಯಾಚಿತವಾಗಿ ಹೋದರು. ಅಲ್ಲಿರುವಂತಹ ಕದಂಬ ವಾಸಿನಿಯ ಚೆಲುವು ಅವರನ್ನು ಆಕರ್ಷಿಸಿತು. ತಾವು ನೋಡಿದ್ದನ್ನು ಬಂದು ನಿನ್ನಲ್ಲಿ ಹೇಳಿದರು. ಹೇಳಿದ್ದವರು ಕೇಳುವ ಧನುಜೇಶನಾದಂತಹ ನೀ ಆಲೋಚನೆ ಮಾಡಬೇಡುವೆ. ಅವಳು ಯಾರು? ಅವಳ ಬಂಧು ಬಾಂಧವರು ಯಾರು? ತಂದೆ ತಾಯಿಗಳು ಯಾರು? ಬಂದುದು ಯಾಕೆ? ಉದ್ದೇಶ ಏನೋ, ಪೂರ್ವಾಪರ ಏನು ಅನ್ನುವುದನ್ನು ಧನುಜೇಶನಾಗಿ ನೀ ತರ್ಕಿಸಬೇಕಿತ್ತು. ಅದು ಯಾವುದನ್ನೂ ನೀ ಕೇಳಲಿಲ್ಲ. ಒಂದು ರೀತಿಯ ವಿಮರ್ಶೆಗೆ ಅವಳನ್ನು ಒಡ್ಲಿಲ್ಲ. ಅವರು ಹೇಳಿದ ಕ್ಷಣವೇ ಮನಸ್ಸಿನ ಶರಕ್ಕೆ ನಿನ್ನ ದೇಹವನ್ನು ಒಪ್ಪಿಸಿದೆ. ಇದು ಇನ್ನೊಂದು ಆಶ್ಚರ್ಯ. ವರ್ತಮಾನ ಕಾಲದಲ್ಲಿ ಶುಂಭನಲ್ಲಿ ಕೇಳದೆ ಒಂದು ತೃಣವಾದರೂ ಅಳುಗಾಡುವುದಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಮನ್ಮಥ ನಿನ್ನ ಆಜ್ಞೆ ಇಲ್ಲದೆ ಬಾಣ ಬಿಡ್ತಾನಂತಾದ್ರೆ ಇದು ಶುಂಭನ ಶೈಥಿಲ್ಯವಲ್ವೇ? ಬ್ರಹ್ಮನ ದಂಡವಾಗಲಿ, ಈಶನ ಶೂಲವಾಗಲಿ, ಹರಿಯ ಚಕ್ರವಾಗಲಿ ಅದಕ್ಕೆ ಎದೆ ಕೊಟ್ಟು ನಿಂತವ ಶುಂಭ. ಹಾಗಿರುವಾಗ ಮನ್ಮಥ ಹರಿಯ ಮಗ, ಮನ್ಮಥನ ಹೂವಿನ ಬಾಣಕ್ಕೆ ನಿನಗೆ ಎದೆಗೊಟ್ಟು ನಿಲ್ಲುವುದಕ್ಕಾಗಲಿಲ್ವೇ ಪ್ರಭು? ಭ್ರಮಾಧೀನವಾದಂತಹ ಲೋಕದಲ್ಲಿ ವಿಹರಿಸ್ತಿ. ಏನು ಭ್ರಮೆ ಮತ್ತು ಭ್ರಮೆ ಅಂತ ಎರಡು. ಯಾವುದು ಉಂಟು ಅಂತ ಭಾವಿಸ್ತೇವೋ, ಯಾವುದನ್ನು ನಾವು ಪಡೆಯುತ್ತೇವೆ
ಅಂತ ನಾವು ಭಾವಿಸ್ತೇವೋ ಅದು ಅಲ್ಲಿಗೆ ಹೋದಾಗ ಸಿಗದೇ ಇರುವುದಕ್ಕೆ ಭ್ರಮೆ ಅಂತ ಹೆಸರು. ಬಾಯಾರಿದ ಕುದುರೆ ಬಿಸಿಲಿನ ಝಳವನ್ನು ಕಂಡಾಗ ನೀರು ಅಂತ ಭ್ರಮಿಸ್ತದೆ, ಹತ್ತಿರ ಹೋದಾಗ ಬಿಸಿಲು ಮಾತ್ರ ನೀರು ಸಿಗುವುದಿಲ್ಲ. ಬಿಸಿಲು ಕುದುರೆ ಅಂತಲೇ ಅರ್ಥ. ಕನ್ನಡಿ ಒಳಗಿರುವಂತಹ ಚಿನ್ನದ ಗಂಟು ಬೇಕು ಅಂತ ಕೈ ಹಾಕಿದ್ರೆ ಗಾಜು ತಾಗಿ ರಕ್ತ ಬಂದಿತ್ತೆ ಹೊರತು ಚಿನ್ನದ ಗಂಟು ಯಾವ ಕಾಲಕ್ಕೂ ಸಿಗುವುದಕ್ಕಿಲ್ಲ. ನಿನ್ನ ಬಾಳಿಗೆ ಕದಂಬ ವಾಸಿನಿ ಬಿಸಿಲು ಕುದುರೆ ಪ್ರಭು. ಚಿನ್ನದ ಗಂಟು ಕನ್ನಡಿಯ ಒಳಗಿರುವಂತಹ ಚಿನ್ನದ ಗಂಟು ಅವಳು ಯಾವತ್ತೂ ಸಿಗುವುದಕ್ಕಿಲ್ಲ. ಮಾತ್ರ ಅಲ್ಲ, ಮದುವೆ ಆಗುವಂತಹ ಪ್ರಾಯ ಕಳೆದು ಬಂದವನೇನು. ಹರೆಯದಲ್ಲಿ ಹೆಣ್ಣಿನ ರೂಪ ನಿನ್ನಳು ಸೆಳೆಯಲಿಲ್ಲ. ಆಗ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಮಾಡಿದೆ. ಅಜೇಯವಾದ ಬ್ರಹ್ಮಚರ್ಯ ವ್ರತ ಅಖಂಡವಾಗಿ ಉಳಿಸಿಕೊಂಡು ಬಂದೆ. ದಾನವ ಸಮುದಾಯ ಎನ್ನುವಂತಹ ಭದ್ರ ಭವನ ನಿಂತದ್ದು ಧನುಜೇಶನಾದಂತಹ ಶುಂಭನ ಬ್ರಹ್ಮಚರ್ಯ ವ್ರತ ಅನ್ನುವಂತಹ ಪಂಚಾಂಗದಲ್ಲಿ. ಪಂಚಾಂಗ ಗಟ್ಟಿದ್ರೆ ಭವನಕ್ಕೆ ಸ್ಥಿರತೆ, ಪಂಚಾಂಗವೇ ಅಲುಗಾಡಿದ್ರೆ ಭವನವೇ ಬೀಳುವುದಲ್ವೇ. ಈಗ ನೀನು ಅಲುಗಾಡಿದ್ದರಿಂದ ದಾನವ ಸಮುದಾಯ ಬೀಳುವಂತಹ ಸ್ಥಿತಿ. ಏರುವುದಕ್ಕೆ ಬಹಳ ಕಷ್ಟ ಪಡಬೇಕು ಪ್ರಭು, ಸಾಧನೆ ಮಾಡಬೇಕು. ಆದ್ರೆ ಏರಿದವ ಕೆಳಗೆ ಬೀಳಬೇಕು ಅಂತಾದ್ರೆ ಸಾಧನೆ ಮಾಡಬೇಕು ಅಂತ ಇಲ್ಲ. ಒಂದು ತಪ್ಪು ನಡೆ, ಒಂದು ತಪ್ಪು ನುಡಿ, ಒಂದು ತಪ್ಪು ಹೆಜ್ಜೆಯ ಒಂದು ತಪ್ಪು ನಿರ್ಧಾರ ಅವರನ್ನು ಅಲ್ಲಿಂದ ಕೆಳಗೆ ದೂಡುತ್ತದೆ. ಹಾಗಾಗಿ ಲೋಕದಲ್ಲಿ ಪ್ರಸಿದ್ಧರಾದವರು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಆಲೋಚನೆಯನ್ನು ಮಾಡಬೇಕು, ಕೆಳಗೆ ಬೀಳಬೇಡ ಪ್ರಭು. ಆದ್ದರಿಂದ ಹೇಳ್ತೇನೆ, ಮೌಢ್ಯ ಬೇಡ. ಯಾವಳನ್ನು ಮದುವಾಗುವುದಕ್ಕೆ ಹೊರಟೆಯೋ ಅವಳು ವರವಣಿತೆಯಲ್ಲ, ಅವಳು ನಮ್ಮ ಪಾಲಿಗೆ ಲಯವಣಿತೆ, ಅವಳು ಅಷ್ಟೇ ಬೇಡ. ಹಾಗಾದ್ರೆ ತರುಣಿಯನ್ನು ಬಯಸಿದ್ದೆ ತಪ್ಪಿ. ತರುಣಿಯ ತರುಣಿಯಲ್ಲ ಅವಳ ಎಂಬ ಹಾಗೆ ನೀ ಭಾವಿಸಿದ ಹಾಗುಂಟು. ಚಂಡಮುಂಡರು ನೋಡಿದ್ರು, ಬಂದು ನಿನ್ನಲ್ಲಿ ಹೇಳಿದ್ರು, ನೀನು ನೋಡುವುದಕ್ಕಾಗಿ ಹೊರಟೆಯೋ ಪ್ರಭು. ಈ ಲೋಕದಲ್ಲಿ ನೋಡುವುದು ಬೇರೆ, ಕಾಣುವುದು ಬೇರೆ. ನೋಡುವುದಕ್ಕೆ ಮಾಂಸಾಕ್ಷಿಗಳು ಸಾಕು, ಆದ್ರೆ ಕಾಣಬೇಕು ಅಂತಾದರೆ ಅಂತರಂಗದ ಕಣ್ಣು, ಜ್ಞಾನದ ಕಣ್ಣು, ಅದನ್ನು ತೆರೆದು ನೋಡಬೇಕು.
ಕೊಡಬೇಕು. ಆವಾಗ ಎದುರಿರುವುದು ವ್ಯಕ್ತಿಯೋ ಅಲ್ಲ ಶಕ್ತಿಯೋ ಅನ್ನುವಂತಹ ಪರಿವೇ ನಮಗಾಗುತ್ತದೆ. ಅವಳು ಯಕಾಚಿತ ತರುಣಿಯಾಗುತ್ತಿದ್ರೆ ಅವಳನ್ನು ನೀನು ಬಯಸಿದ್ರೆ ಕರೆತರುವುದಕ್ಕೆ ನೀವು ಹೋಗಬೇಕು ಅಂತ ಇರ್ಲಿಲ್ಲ. ರಕ್ತಬೀಜನಾದಂತಹ ನನಗೆ ಆಜ್ಞೆ ಮಾಡ್ತಿದ್ರೆ ನಾನು ಅಲ್ಲಿಗೆ ಹೋಗುತ್ತಿದ್ದೆ, ಬರುವುದಕ್ಕೆ ಹೇಳ್ತಿದ್ದೆ. ಬಾರದೆ ಇದ್ದಾಗ ಅವಳ ಕಮರಿಗೆ ಕೈ ಹಾಕಿ ದರ ಹೇಳಿಕೊಂಡು ಬಂದು ರಾಕ್ಷಸ ಪದ್ಧತಿಯಲ್ಲಿ ನಿನಗೆ ಮದುವೆಯನ್ನು ಮಾಡಿಕೊಡ್ತಾ ಇದ್ದೆ. ಅವಳು ತರುಣಿಯಾದ್ರೆ ಮಾತ್ರ. ಆದ್ರೆ ನೀ ಹೇಳಿದ ಹಾಗೆ ಅವಳು ತರುಣಿ ಅಲ್ಲ ಪ್ರಭು. ಆಲೋಚನೆ ಮಾಡು. ಕದಂಬವನ ಅದು ದೇವಭೂಮಿ, ದುರ್ಗಮವಾದಂತಹ ಪ್ರದೇಶ. ನನ್ನಂತಹ ಎಂಟದಯ ಬಂಟರಿಗೂ ಪ್ರವೇಶ ಮಾಡುವುದಕ್ಕೆ ಹೆದರಿಕೆ ಹುಟ್ಟಿಸುವಂತಹ ಗೊಂಡಾರಣ್ಯದಲ್ಲಿ, ಅಭಯಾರಣ್ಯದಲ್ಲಿ ಅವಳು ಯಾವುದೇ ಭಯವಿಲ್ಲದೆ ನಿರ್ಭೀತಳಾಗಿ ಕುಳಿತಿದ್ದಾಳೆ ಪ್ರಭು. ಹೆಣ್ಣಾದವಳು ಬಾಲ್ಯದಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ, ಮದುವೆ ಆದ ಮೇಲೆ ಗಂಡನ ಜೊತೆಯಲ್ಲಿ, ಮಕ್ಕಳನ್ನು ಪಡೆದ ಮೇಲೆ ಮಕ್ಕಳ ಜೊತೆಯಲ್ಲಿ ಇರಬೇಕಾದ್ದು ಹೆಣ್ಣಿಗೆ ಪ್ರಕೃತಿಯ ಧರ್ಮ. ಆದ್ರೆ ಇವಳಿಗೆ ತಂದೆ ತಾಯಿಗಳು ಯಾರು ಅಂತ ಗೊತ್ತಿಲ್ಲ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಬಂಧು ಬಾಂಧವರಿಲ್ಲ. ಆದರೂ ಅವಳಿಗೆ ಭೀತಿ ಇಲ್ಲ. ಶುಂಭನಾಗಲಿ ನಿಶುಂಭನಾಗಲಿ ಪ್ರತ್ಯಕ್ಷ ಶಂಭವೇ ಬರಲಿ. ಒಬ್ಬ ಈರೇಳು ಲೋಕದ ಒಡೆಯನಾದಂತಹ ನನಗೆ ಪಂಥಾಹ್ವಾನವನ್ನು ಕೊಡ್ತಾಳೆ. ಒಬ್ಬ ಉಲ್ಲಾಸ ಭರಿತನಾಗಿ ಇರಬೇಕು ಅಂತಾದ್ರೆ ಕಾಲ ಕಾಲಕ್ಕೆ ಸರಿಯಾಗಿ ಉಣಬೇಕು, ಕಾಲ ಕಾಲಕ್ಕೆ ಸರಿಯಾಗಿ ನಿದ್ರಿಸಬೇಕು. ಇವಳು ಉಂಡದ್ದನ್ನು ಯಾರೂ ಕಾಣಲಿಲ್ಲ, ನಿದ್ರಿಸಿದ್ದನ್ನು ಯಾರೂ ನೋಡಿಲ್ಲ. ಹಾಗಿದ್ರೆ ಅದರ ಅವಶ್ಯಕತೆ ಇಲ್ಲದೆ ಅವಳು ಇದ್ದಾಳೆ ಅಂತಾದ್ರೆ ಅವಳು ತರುಣಿ ಅಲ್ಲ. ಹಾಗಿದ್ರೆ ಯಾರು? ಆದಿಮಾಯಿ. ಅಕಾರ ಉಕಾರ ಮಕಾರಗಳು ಸೇರುವಾಗ ಉಂಟಾಗುವಂತಹ ಓಂಕಾರ ಸ್ವರೂಪಕ್ಕೆ ಮೂಲ ಸ್ವರೂಪಿಣಿಯಾಗಿ ಕಾಣಿಸಿಕೊಂಡವಳು, ಮೂರು ಮೂರ್ತಿಗಳನ್ನು ಸೃಷ್ಟಿ ಮಾಡಿದವಳು. ಅವರಿಗೆ ಉದ್ಯೋಗ ಗುಣ ಲೋಕವನ್ನು ಕೊಟ್ಟದ್ದು ಮಾತ್ರ ಅಲ್ಲ, ತಾನೇ ತ್ರಿಶಕ್ತಿಯಾಗಿ ಮೂರು ಮೂರ್ತಿಗಳ ಮೂರು ಕಾಯಕದಲ್ಲಿ ಅವರಿಗೆ ಪೂರಕಳಾಗಿದ್ದವಳು ಅವಳು ಆದಿಮಾಯೆ. ಮಾಯ ರಕ್ಕಸರಾದ ನಮ್ಮಲ್ಲಿಯೂ ಇದೆ. ಆ ನಮ್ಮ ಮಾಯೆ ಸ್ವಲ್ಪ ಹೊತ್ತು ಮಾತ್ರ, ಅಣಿಮಾದಿ ಅಷ್ಟಸಿದ್ಧಿಗಳು. ಆದ್ರೆ ಈಗ ಕಂಡುಕೊಂಡದ್ದು ಅದು ಧರ್ಮದ ಮಾಯೆ. ಪ್ರಪಂಚ ಸ್ಥಾಪನೆ ಮಾಡಿದಂತಹ ಆದಿಮಾಯೆ ಮಹಿಷ ಅನ್ನುವಂತಹ ಒಬ್ಬ ದೈತ್ಯ ಶಕ್ತಿ ಅಟ್ಟಹಾಸ ಮಾಡುವ ಕಾಲಕ್ಕೆ ಮಹಿಷ ವಧಯ ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವಂತಹ ಸ್ಥಿತಿಗೆ ಮುಟ್ಟಿದಾಗ ದೇವತೆಗಳು ತ್ರಿಮೂರ್ತಿಗಳು ಒಂದಾಗಿ ತಮ್ಮ ಅಂತ ತೇಜಸ್ಸವನ್ನೇ ಹೊರಗೆಡಹಿದಾಗ ಅದುವೇ ಆಕಾಶದಲ್ಲಿ ತೇಜವ ಪುಂಜ ಮೂರ್ತಿ ಆಯಿತು. ನಾರಿಯ ರೂಪವನ್ನು ತಾಳಿ ಧರೆಗಿಳಿಯಿತು. ಆಲೋಚಿಸು, ನಾರಿಯೇ ಹಿಡಿದು ಬಂದದ್ದಲ್ಲ, ನಾರಿಯ ರೂಪ. ಆ ರೂಪದ ಹಿಂದೆ ದೇವಾನುದೇವತೆಗಳ ತ್ರಿಮೂರ್ತಿಗಳ ಅಂಶವೇ ಅಡಗಿದೆ. ಅಷ್ಟಭುಜಿಯಾಗಿ ಕಾಣಿಸಿಕೊಂಡಳು. ದೇವತೆಗಳು ತ್ರಿಮೂರ್ತಿಗಳು ತಮ್ಮ ಆಯುಧದ ಪಾವಿತ್ರ್ಯ ಹೆಚ್ಚಾಗಲಿ ಎಂಬ ಕಾರಣಕ್ಕೆ ಅವಳಿಗೆ ಆ ಆಯುಧವನ್ನು ಅರ್ಪಿಸಿದ್ರು. ಮಾತ್ರ ಅಲ್ಲ, ಪರ್ವತರಾಜನೇ ವಾಹನವಾಗಿ ಸಿಂಹವಾಗಿ ಬಂದ ವಿಶ್ವಕರ್ಮ ಆಚಾರ್ಯರೇ ಸಕಲ ವಸನಭೂಷಣವನ್ನು ಕೊಟ್ಟರು. ಹಾಗಿದ್ರೆ ದೇವತಾ ಸ್ವರೂಪಿಗಳು ಅವರಿಗೆಲ್ಲ ಕಾಣಿಕೆಯನ್ನು ಕೊಡ್ತಾಳೆ ಅಂತಾದ್ರೆ ಅವರನ್ನು ತರುಣಿ ಅಂತ ಭಾವಿಸುವುದಕ್ಕೆ ಸಾಧ್ಯವೇ ಪ್ರಭು? ಹಾಗೆ ಅದನ್ನೆಲ್ಲ ಪಡೆದು ಸಿಂಹವಾಹಿನಿಯಾಗಿ ಮಹಿಷ ವಧೆಗೆ ಹೋಗುವಂತಹ ಕಾಲಕ್ಕೆ ಅವಳ ಸ್ಥಿತಿ ಹೇಗಿತ್ತು ಗೊತ್ತಾ? ಅವಳು ಇಡುವಂತಹ ಒಂದೊಂದು ಪದ ಹತಿಗೆ ಭೂಮಿ ಗಡ ಗಡ ತೊಡಗಿತು. ಅವಳ ಹುಂಕಾರಕ್ಕೆ ಸಾಗರದಲ್ಲಿ ಎತ್ತರ ಬಿತ್ತರಗಳಾಯಿತು. ಅವಳ ಧನುಷ್ಠೇಂಕಾರಕ್ಕೆ ಸಪ್ತ ಪಾತಾಳ ಲೋಕವೇ ನಡುಗಿತು. ಅವಳು ನಡೆಯುವಾಗ ಅವಳ ತಲೆಯ ಮೇಲಿದ್ದಂತಹ ಚಿನ್ನದ ಕಿರೀಟ ಆಕಾಶದಲ್ಲಿ ಸರಳ ರೇಖೆಯನ್ನು ಎಳೆಯಿತು. ಹಾಗಿದ್ರೆ ಅವಳ ವ್ಯಾಪ್ತಿ ಏನು? ಭೂವ್ಯೋಮ ಪಾತಾಳವನ್ನು ಅಳೆದಂತಹ ವಿಶ್ವವಿರಾಟ ಸ್ವರೂಪಿನಾಗಿ ಕಾಣಿಸಿಕೊಂಡು ಅವಧ್ಯರಾದ ಮಾದಾಂಧರಾದಂತಹ ಮಹಿಷರನ್ನು ಮರ್ದಿಸಿ ದೇವತೆಗಳಿಗೆ ತ್ರಿವಿಷ್ಣುಪವನ್ನು ಕೊಟ್ಟು ಧರ್ಮವನ್ನು ಸ್ಥಾಪನೆ ಮಾಡಿ ಅನಂತದಲ್ಲಿ ಅನಂತಳಾಗಿ ಹೋದಳು. ಮಹಿಷವಧೆಯ ಕಾಲಾಂತರಕ್ಕೆ ಶುಂಭಾನುಶುಂಭರಾದಂತಹ ನಿಮ್ಮ ಪ್ರವೇಶ, ನಿಮ್ಮ ಜೊತೆಯಲ್ಲಿ ನಾವು ಮಹಿಷನ ದಾರಿಯನ್ನೇ ತುಳಿದದ್ದಲ್ವ? ಒಂದು ವ್ಯತ್ಯಾಸ ಕಾಣ್ತೇವೆ. ಮಹಿಷ ಬಂದು ಇದ್ದು ಸಾಯುವಲ್ಲಿಯವರೆಗೆ ಅವಳ ಜೊತೆಯಲ್ಲಿ ಬೇಕಾದಷ್ಟು ಜನ ಕೂಡ ಇದ್ರು. ಯಾವಾಗ ಮಹಿಷವಧೆ ಆಯ್ತಾ ಎಲ್ಲ ಹೋದದ್ದೆ. ಶುಂಭನ ಅಟ್ಟಹಾಸ ಕೇಳಿ ಯಾರಿದ್ದಾರೆ ಪ್ರಭು? ಎಲ್ಲರನ್ನು ಕಳ್ಕೊಂಡೆ ಪ್ರಭು, ಎಲ್ಲರನ್ನು ಕಳ್ಕೊಂಡೆ. ನಮ್ಮಿಂದ ಸೋತ ದೇವೇಂದ್ರ ಮತ್ತೊಮ್ಮೆ ಕದಂಬವನಕ್ಕೆ ಹೋದಾಗ ಪಾರ್ವತಿ ದೇವಿ ಗಂಗಾ ಸ್ನಾನಕ್ಕಾಗಿ ಹೋಗುತ್ತಾ ಇದ್ದಳಂತೆ. ಏನು ಬಂದಿರಿ ಅಂತ ಕೇಳುವಾಗ ಪಾರ್ವತಿಯ ಕೋಶ ಸಮುದ್ಭವಯಾಗಿ ಇದುವೇ ಮಹಿಷಮರ್ದಿನಿ ಹೊರಗೆ ಬಂದಳಂತೆ. ಪಾರ್ವತಿಯ ಕೋಶ ಸಮುದ್ಭವಯಾಗಿ ಬಂದ ಕಾರಣವೇ ಅವಳನ್ನು ಕೌಶಿಕೆ ಎಂಬ ಹಾಗೆ ಕರೆದಳು. ದೇವತೆಗಳಿಗೆ ಅಭಯವನ್ನು ಕೊಟ್ಟಳು. ತನ್ನ ಸೌಂದರ್ಯವನ್ನು ವರ್ಧಿಸಿದಳು. ತನುಗಂಧವನ್ನು ಪ್ರಕೃತಿಯಲ್ಲಿ ಪಸರಿಸಿದಳು. ಉಯ್ಯಾಲೆಯನ್ನು ಸೃಷ್ಟಿ ಮಾಡಿದಳು. ವೀಣೆಯನ್ನು ಹಿಡಿದಳು. ವೀಣೆಯನ್ನು ಮೀಟಿದಳು. ಆ ಸ್ವರಕ್ಕೆ ರಕ್ಕಸರನ್ನು ಸೆಳೆದರು. ಬಂದವರನ್ನು ತರಿದಳು. ಪ್ರಭು ರಕ್ಕಸರನ್ನು ತರಿದು ದೇವತೆಗಳನ್ನು ಪಡೆಯುವುದಕ್ಕೆ ಇದ್ದಂತಹ ಅವಳು ತರುಣಿಯಲ್ಲ, ಆದಿಮಾಯ ಪ್ರಭು. ಅವಳೆಲ್ಲಂತ ಶಕ್ತಿ ಏನುಂಟು? ಮತ್ತೆ ಇಷ್ಟೊತ್ತು ಎಂತದ್ದು ನೋಡಿದ್ದು ನಾವು? ಯಾವುದು?
ಅದಕ್ಕೆ ದೇವಿ ಮಹಾತ್ಮೆಯನ್ನು ಸರಿಯಾಗಿ ನೋಡಬೇಕು. ಮನಸ್ಸು ಎಲ್ಲಿಯೋ ಕಣ್ಣು ಎಲ್ಲಿ ಆದ್ರೆ ಹೀಗೆ ಆಗುದು. ನಿನ್ನ ಕಣ್ಣ ಮುಂದೆ ನಡೆದದ್ದಲ್ವೋ ಪ್ರಭು? ಹೇಗೆ ಅಂತ ಚಂಡಮುಂಡರು ಹೇಳಿದಾಗ ನೀನು ಮೊದಲಾಗಿ ನಿಶ್ಚಯಕ್ಕೆ ಕಳುಹಿಸಿಕೊಟ್ಟದ್ದು ಯಾರನ್ನು? ಸುಗ್ರೀವನನ್ನು. ಹೋದ, ನಿನ್ನ ಬಗ್ಗೆ ಹೇಳಿದ. ಅದನ್ನು ಕೇಳುವಾಗ ಅವಳಿಗೆ ಬಂದದ್ದು ಮುಗುಳು ನಗೆ. ಸುಗ್ರೀವ ಸತ್ತ, ಮತ್ತೆ ಬದುಕಿದ. ಕೊಂದದ್ದು ಯಾರು, ಬದುಕಿಸಿದ್ಯಾರು? ಯಾರು? ಅವಳೇ. ತನಗೆ ನಿಗ್ರಹಾನುಗ್ರಹ ಶಕ್ತಿ ಗೊತ್ತಿದೆ ಅನ್ನುವುದು ಶುಂಭ ತಿಳಿಯಲಿ ಎಂಬ ಕಾರಣಕ್ಕಾಗಿ ಸುಗ್ರೀವನನ್ನು ಬಳಸಿಕೊಂಡಳು. ಆಲೋಚನೆ ಮಾಡು, ಹೋಗುವಾಗ ಸುಗ್ರೀವ ಶುಂಭನ ದೂತ, ಬರುವಾಗ ದೇವಿ ದಾಸ, ಈಗ ಅವಧೂತ. ಆಮೇಲೆ ಹೋದವ ಧೂಮ್ರಾಕ್ಷ, ಅವನ ಹೆಸರೇ ಸೂಚಿಸುತ್ತದೆ ಧೂಮ್ರಾಕ್ಷ. ಅವನ ಕಣ್ಣಿನಲ್ಲಿ ಬರುವುದು ಧೂಮ. ಅದು ವಿರೋಧಿಗಳಿಗೆ ತಾಗಿದ್ರೆ ಅವರು ಸಾಯ್ತಾರೆ. ಹೋಗುವಾಗ ಒಬ್ಬನೇ ಹೋದದಲ್ಲ, 60,000 ಮಂದಿ ರಕ್ಕಸರನ್ನು ಕರ್ಕೊಂಡು ಹೋದ. ಎಲ್ಲಿದ್ದಾರೆ? ಕೌಶಿಗೆ ಬಳಿಯಲ್ಲಿದ್ದಂತಹ ಸಿಂಹ 60,000 ಮಂದಿ ರಕ್ಕಸರ ಪ್ರಾಣವನ್ನು ಹೀರಿತು. ಧೂಮಾವತಿಯಾಗಿ ಧೂಮ್ರಾಕ್ಷರನ್ನು ಸುಟ್ಟು ಬಿಟ್ಟಳು. ಅಲ್ಪನೇ ಧೂಮ್ರಲೋಚನ ಚಂಡಮುಂಡರನ್ನು ವಧಿಸುವುದಕ್ಕೆ ಭದ್ರಕಾಳಿಯಾಗಿ ಚಂಡಮುಂಡರ ರುಂಡವನ್ನು ಚೆಂಡಾಡಿದಳು. ಕಾದಿ ಮಡಿದರು ಚಂಡಮುಂಡರು. ಇಂತಹ ಜ್ವಲಂತ ಸಾಕ್ಷಿ ಕಣ್ಣ ಮುಂದೆ ಇರುವಾಗ ಅವಳನ್ನು ತರುಣಿಂತ ಭಾವಿಸಬೇಡ. ತರುಣಿಯಲ್ಲ, ಅವಳಾದಿ ಮಾಯ. ಹಾಗಾದ್ರೆ ನಾವು ಮುಂದೆ ಏನು ಮಾಡಬೇಕು? ಏನು ಮಾಡುದು ಪ್ರಭು? ಬಿಡಬೇಕಷ್ಟೇ. ಬಿಡು ಮನದ ಮೋಹತೆಯ ಬಿಡದೆ ಉಪಾಯ ಇಲ್ಲ. ಬಿಡು ಮನದ ಮೋಹತೆಯ ತ್ರೈ ಜಗದೊಡತಿ ಚರಣಗೆ ಭಕ್ತಿಯಿಂದರಿ ಒಡಬಡ ಜಗದೊಡದು ಚರಣಗೆ ಭಕ್ತಿಗಿರುವರಿ ಒಡಬಡುತ್ತ ಪಡೆದವಳ ಕಾರುಣ್ಯದಲ್ಲಿ ಪಡೆದವಳ ಕಾರುಣ್ಯದಲ್ಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖ ಬರುವ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖ ಬರುವ ಬಿಡೋ ಬಿಡು ಮನದ ಮೂರ್ಖತೆಯಾದ ಪ್ರಪಂಚವನ್ನು ಬೆಳಗುವಂತಹ ಸೂರ್ಯಚಂದ್ರರು ಅವರಿಗೂ ಒಮ್ಮೊಮ್ಮೆ ಗ್ರಹಣ ಪಡೆದಾಗ ಅವರ ಬೆಳಕು ಕಾಣುವುದಿಲ್ಲ. ಸೂರ್ಯನನ್ನು ಮೋಡ ಮುಸುಕಿದಾಗ ಸೂರ್ಯನ ಬೆಳಕು ಕಾಣುವುದಿಲ್ಲ. ಆಗ ಎಲ್ಲರೂ ಹೇಳ್ತಾರೆ ಮೋಡ ಸೂರ್ಯನನ್ನು ಮುಳುಗಿಸಿತು. ಅದೇ ಸ್ವಲ್ಪ ಹೊತ್ತು ಮಾತ್ರ. ಅದುವೇ ಮೋಡವನ್ನು ಬೆಳೆಸಿ ಸೂರ್ಯ ತನ್ನ ಪ್ರಖರವಾದ ಪ್ರಭೆಯನ್ನು ಬೀರ್ತಾನೆ. ಅಸುರ ಕುಲಕ್ಕೆ ಶುಂಭ ಜಯ ಸೂರ್ಯ. ಸ್ವಲ್ಪ ಅಜ್ಞಾನ, ಅಂಧಕಾರ, ಮೌಢ್ಯತೆ ಎಲ್ಲವೂ ಆವರಿಸಿದೆ. ಬಿಡು ಮನದ ಮೂರ್ಖತೆಯನ್ನು. ಅವಳು ಯಾರು ಅಂತ ಗೊತ್ತಾಯ್ತಲ್ಲ, ಅವಳು ಶ್ರೀದೇವಿ ಅಂತ ಗೊತ್ತಾದ ಮೇಲೆ ಅವಳಲ್ಲಿ ಯಾವ ಕಾಲಕ್ಕೂ ವ್ಯಾಮೋಹ ಸಲ್ಲದು. ಪ್ರಭೋ, ಒಬ್ಬ ಪುರುಷನಾದವು ಬಯಸುವುದು ಯಾವುದನ್ನು? ಹೆಣ್ಣು, ಹೊನ್ನು, ಮಣ್ಣು. ಹೆಣ್ಣು ಬೇಕು ಅಂತಾದ್ರೆ 3 ಲೋಕದಲ್ಲಿ ಶುಂಭನನ್ನು ಬಯಸುವವರು ಎಷ್ಟೋ ಮಂದಿ ಇದ್ದಾರೆ. ಹೊನ್ನು ಬೇಕಾ? ಕುಬೇರನ ಭಂಡಾರವನ್ನು ಸೂರಿಗೊಂಡವ. ಮಣ್ಣು ಬೇಕಾ? 14 ಲೋಕವೇ ನಿನ್ನ ಸ್ವಾಧೀನವಾಗಿದೆ. ಹಾಗಿದ್ರೆ ಎಲ್ಲವೂ ಇರುವಾಗ ಇನ್ನೂ ಬೇಕು ಬೇಕು ಅಂತ ಹೇಳುವುದು ಅತಿ ಆಸೆ ಆಗುತ್ತದೆ. ಸಪ್ಪೆ ಸಿಕ್ಕಿದಾಗ ಸೊಪ್ಪು, ಸೊಪ್ಪು ಸಿಕ್ಕಿದಾಗ ಉಪ್ಪು, ಉಪ್ಪು ಸಿಕ್ಕಿದಾಗ ತುಪ್ಪ, ತುಪ್ಪ ಸಿಕ್ಕಿದಾಗ ಕೊಪ್ಪರಿಗೆ ಹೊನ್ನು ಬೇಕು ಅಂತ ಹೇಳುದು ಅತಿ ಆಸೆ. ಅತಿ ಆಸೆ ಅನ್ನೋದು ಸರ್ವನಾಶ. ಅವಳು ಪರ್ವತ, ನಾವು ಪ್ರಪಾತ. ಅವಳು ಸಿಂಧು, ನಾವು ಬಿಂದು. ಅವಳು ದೇವಿ, ನಾವು ಭಕ್ತರು. ಅಂತವಳಲ್ಲಿ ವ್ಯಾಮೋಹ ತರವಲ್ಲ. ಅವಳ ಕೈ ಹಿಡಿಯುವುದಲ್ಲ ಕಾಲ. ಮಾತಾಡಿದ್ದು ಹೆಚ್ಚಾಯ್ತಾ
ಸರಿಯಾಗಲಿಲ್ವಾ? ಮಾತಾಡಿದು ಸರಿಯಾಗಿದೆ, ಆದ್ರೆ ನನ್ನ ಮುಂದೆ ಈ ರೀತಿ ಮಾತಾಡಬಾರ್ದಿತ್ತು. ಬಿಡು ಬಿಡು ನಿನ್ನಯ ಬೆಳಗಿನ ನುಡಿ. ನಾನು ಹೇಳುವುದೇ ಬಿಡುಮಣದ ಮೂರ್ಖತೆಯನ್ನು. 14 ಲೋಕವನ್ನೇ ಗಡಗಡೆ ನಡುಗಿಸ್ತವ. ಆಕೆಗೆ ಶರಣಾಗುತ್ತೇನೆಂಬುದಾಗಿ ಭಾವಿಸಿದ್ಯಾ? ಬಾಗುವಲ್ಲಿ ಬಾಗಬೇಕು, ಬೀಗುವಲ್ಲಿ ಬೀಗಬೇಕು, ಬೀಗುವಲ್ಲಿ ಬಾಗಬಾರದು, ಬಾಗುವಲ್ಲಿ ಬೀಗಬಾರದು. ಯಾವ ಸಂದರ್ಭ ಏನು ಮಾಡಬೇಕು ಎಂಬುದನ್ನು ಚೆನ್ನಾಗಿ ಅರಿತವನಿದ್ದೇನೆ. ಈಗ ನಿನ್ನಲ್ಲಿ ಒಂದು ಮಾತನ್ನು ಕೇಳ್ತೇನೆ. ನಿನ್ನಲ್ಲಿ ಶೌರ್ಯ ಇರುವುದಾದ್ರೆ ನನ್ನ ಜೊತೆ ಯುದ್ಧಕ್ಕೆ ಸರಿ ಸಮಾನನಾಗಿ ಬಾ. ಇಲ್ಲ ಇದೇ ರೀತಿ ಮಾತಾಡೋದಾದ್ರೆ ಮೂಲೆಯಲ್ಲಿ ಬಿದ್ದು ಬರೋಣ. ಇದುವೇ ನಿನ್ನ ಕೊನೆಯ ನಿರ್ಧಾರವಾ? ಕಳುಹಿಸಿಕೊಡು. ಆಶ್ಚರ್ಯ. ಕದಂಬವನ ದಾರಿ ತಪ್ಪಿತ? ಕಾರ್ಗತ್ತಲೆ ಕೂಡಿರಬೇಕಿತ್ತು. ಕೋಟಿ ಸೂರ್ಯನ ಪ್ರಭೆ ಇದೆ. ಪರಸ್ಪರ ವೈರ ಭಾವದಲ್ಲಿ ಇರಬೇಕಾದ ಕಾಡು ಪ್ರಾಣಿಗಳು ಸಹೋದರಿಯ ಭಾವ. ಒಂದು ಆನೆ, ಒಂದು ಸಿಂಹ, ಒಂದು ಹುಲಿ, ಒಂದು ಹುಲ್ಲೆ. ಈ ಕಡೆಯಲ್ಲಿ ನೋಡಿದ್ರೆ ಹಾವಿನ ಹೆಡೆಯ ಕೆಳಗೆ ಮಂದೂಕವನ್ನು ವಿಶ್ರಾಂತಿಯನ್ನು ಪಡೆಯುತ್ತಿದೆ. ಪರಸ್ಪರ ವಿರುದ್ಧ ಭಾವದಲ್ಲಿರಬೇಕಿತ್ತು. ಎಲ್ಲವೂ ಸ್ನೇಹ ಭಾವದಲ್ಲಿ. ಆನೆ ಗೀರಿಡುವುದಿಲ್ಲ, ಸಿಂಹ ಗರ್ಜಿಸುವುದಿಲ್ಲ. ಮುಳ್ಳಿನ ಮರದಲ್ಲಿಯೂ ಸುವಾಸನೆ ಬೀರುವ ಸುಮಗಡು. ಯಾಕೆ ಪರಿವ? ಅರ್ಥವಾಯಿತು. ಕದಂಬವನ ಈಗ ಮೆರೆವ ಕದಂಬವನವಾಗಿದೆ. ದೇವಿ ಬಂದು ಕುಳಿತಿದ್ದಾಳೆ, ಹಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಹಾಗಿರುವಾಗ ವೈರಭಾವ ಎಲ್ಲಿಂದ? ಸಾತ್ವಿಕ ಭಾವ. ಬಂದ ದಾರಿ ಸರಿ ಉಂಟು ಅಂತಾದ್ರೆ ಆ ಶ್ರೀದೇವಿಯನ್ನು ಒಮ್ಮೆ ಕಾಣಬೇಕು. ಕೇಳುತ್ತಿದೆ ವೀಣಾ ವಾದನ. ಆರಿಸುತ್ತಾ ಮುಂದೆ ಹೋಗು. No
ಆಡಿದನು ನೋಡಿದನು. ಜಯ 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 जय जय या देवी सर्वभूतेषु मातृरूपेण संस्थिताय नमस्ते 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 नमो नमः जय 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 ಶಿವೆಯನ್ನು ಕಂಡುದೇ ತಡ. ಯಾಕೆ ಹೀಗಾಯಿತು? ಕೈಯಲ್ಲಿದ್ದ ಕರವಾಳ ನೆಲ ಸೇರಿತು, ಕೈಗಳು ಜೋಡಿಸಲ್ಪಟ್ಟವು, ಬಾಯಲ್ಲಿ ಜಯ ಜಯ ಅನ್ನುವಂತಹ ಉದ್ಗಾರ. ನನ್ನ ಶಿರ ಅವಳ ಪಾದವನ್ನು ಸೇಕಿತು. ಹಾಗಿದ್ರೆ ಯಾಕೆ ಹೀಗೆ? ನಮ್ಮ ಎಣಿಕೆ ಹಾಗೆ ಯಾವುದೂ ನಡೆಯುವುದಿಲ್ವಲ್ಲ ಅನ್ನೋದು ಈಗ ಗೊತ್ತಾಗಿ ಹೋಯಿತು. ತಲೆ ಎತ್ತಿ ನೋಡಿದಾಗ ಒಮ್ಮೆ ಚಂದ್ರನ ತಂಪು, ಒಮ್ಮೆ ಸೂರ್ಯನ ಬಿಸುಪು ಇಬ್ಬಗೆ ನಮಗೆ ಕಾಣುತ್ತಿದೆ. ಏನಿದರ ಅರ್ಥ? ಶರಣಾಗುವಯ ತಂಪನ್ನು ಕೊಟ್ಟು ಪಡೆಯುತ್ತೇನೆ, ದೌಷ್ಟ್ಯ ಭಾವವೋ ಸೂರ್ಯನ ಪ್ರಭೆಯಿಂದ ನಿನ್ನನ್ನು ಸುಟ್ಟು ಬಿಡ್ತೇನೆ ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾಳೆ. ಗುಂಡಾರಣ್ಯದಲ್ಲಿ ಚಿನ್ನದ ಉಯ್ಯಾಲೆ ಯಾರು ಕಟ್ಟಿಕೊಟ್ಟದ್ದು ಅಂತ ಕೇಳುವುದಕ್ಕಿಲ್ಲ. ಯಾ ದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ, ವಿದ್ಯಾರೂಪೇಣ ಸಂಸ್ಥಿತ, ಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಥೈ 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 ನಮೋ ನಮಃ. ಲಕ್ಷ್ಮಿಯಾಗಿ ಸಂಪತ್ತನ್ನು, ಶಾರದೆಯಾಗಿ ವಿದ್ಯೆಯನ್ನು, ಪಾರ್ವತಿಯಾಗಿ ಶಕ್ತಿಯನ್ನು ನಮಗೆ ಕೊಡುವಂತಹ ಇವಳಿಗೆ ನಾವು ಕೊಡುವುದಕ್ಕಿಲ್ಲ, ಎಲ್ಲವನ್ನು ದೇವಿಯೇ ನಮಗೆ ಕೊಡ್ತಾಳೆ ಅಂತಾದ್ರೆ ನಾವೇ ಧನ್ಯಾತ್ಮರಲ್ವೇ? ಒಮ್ಮೆ ಆಕಾಶಕ್ಕೆ, ಒಮ್ಮೆ ಪಾತಾಳಕ್ಕೆ, ಒಮ್ಮೆ ಭೂಲೋಕಕ್ಕೆ ಅವಳ ಉಯ್ಯಾಲೆಯ ಆಟ. ಅಂದ್ರೆ ಮೂರು ಲೋಕವನ್ನು ಉಯ್ಯಾಲೆಯ ಹಾಗೆ ನಾ ತೂಗುತ್ತಾ ಇದ್ದೇನೆ ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾಳೆ. ಹೇಳುವುದನ್ನು ಕೇಳಿದ್ದೇನೆ. ಬ್ರಹ್ಮದೇವರ ತೇಜಸ್ಸಿನಿಂದ ಇವಳಿಗೆ ಉಭಯ ಕಾಲುಗಳಾಯಿತು, ಮಹಾವಿಷ್ಣುವಿನ ತೇಜಸ್ಸಿನಿಂದ ಇವಳಿಗೆ ಭುಜಗಳು, ಪರಮೇಶ್ವರನ ತೇಜಸ್ಸಿನಿಂದ ಇವಳಿಗೆ ಮುಖ, ಅಗ್ನಿಯ ತೇಜಸ್ಸಿನಿಂದ 3 ಕಣ್ಣುಗಳು, ಉಳಿದ ದೇವಾನು ದೇವತೆಗಳ ತೇಜಸ್ಸಿನಿಂದ ಒಂದೊಂದು ಅಂಗಾಂಗಗಳೇ ಹುಟ್ಟಿತಂತಾದ್ರೆ ರಕ್ತಬೀಜನಿಗೆ ಆದದ್ದು ಬ್ರಹ್ಮಾಂಡ ದರ್ಶನ. ಇಂಥವಳನ್ನು ತಿಳಿಯೋದ ಶುಂಭ ಕೆಟ್ಟನಲ್ಲ, ಮಾಡಲಿನ್ನೇ ನಕಟ ಶುಂಭನ ಕೂಡ ಭಾಷೆಯ ಒರೆದು ಬಂದಿಗೆ. ಕೇಳು ಇವಳಿಂದ ಬದ್ಧ, ಕೆಣಕಿದ್ರೆ ಸಾವು ನಿಶ್ಚಯ. ನಾನು ಸತ್ರು ದೊಡ್ಡ ವಿಷಯವಲ್ಲ, ಶುಂಭನನ್ನು ಉಳಿಸಬೇಕು. ಉಳಿಸಬೇಕು ಅಂತಾದ್ರೆ ದೇವಿ ಒಲಿಯುವುದು ಶ್ರೀಮಂತಿಕೆಗೂ ಅಲ್ಲ, ನಮ್ಮ ಬಲಕ್ಕೂ ಅಲ್ಲ. ದೇವಿ ಒಲಿಯುವುದು ಭಕ್ತರ ಭಕ್ತಿಗೆ. ಭಕ್ತಿಗೆ ಒಲಿಯುವಂತಹ ಭಗವತಿಯನ್ನು
ಭಕ್ತಿ ಮೂಲಕವೇ ಸ್ತುತಿ ಮಾಡು. ಅಮ್ಮ, ನಿನ್ನಲ್ಲಿ ಮಾತಾಡುವುದಕ್ಕೆ ಈ ಶೈಲಿಯೇ ಸೂಕ್ತ ಅಂತ ಈ ಇಳಿ ಶೈಲಿಯಲ್ಲಿ ಮಾತಾಡ್ತಾ ಇದ್ದೆ. ಚಂಡಮುಂಡರಿಂದ ವಿಷಯವನ್ನು ತಿಳಿದಂತಹ ನಮ್ಮ ಒಡೆಯ ಶುಂಭ ಮದುವೆಯಾಗುವಂತಹ ಉದ್ದೇಶದಿಂದ ಸುಗ್ರೀವರನ್ನು ಸಂಧಾನಕ್ಕೆ ಕಳುಹಿಸಿದ್ರೆ ಅದನ್ನು ತಿರಸ್ಕರಿಸಿದರೆ ಬಂದಂತಹ ಧೂಮ್ರಾಕ್ಷನು ಚಂಡಮುಂಡರು ಅವರನ್ನು ಕೊಂದು ಕಳೆದೆ. ಅವರ ಬಳಿಕ ಬಂದವ ನಾನು. ಅವರ ಹಾಗೆ ದೌಷ್ಟ್ಯವಲ್ಲ, ಭಕ್ತಿ ಭಾವದಲ್ಲೇ ಬೇಡ್ತಾ ಇದ್ದೇನೆ. ನೀನು ದೇವಿಯೇ ಹೌದಂತಾದ್ರೆ ದೇವಿಗೆ ನಿರಾಕಾರ ನಿರ್ಗುಣತ್ವವಿರಬೇಕಿತ್ತು. ನೀನು ಸಾಮಾನ್ಯ ಹೆಣ್ಣಿನ ಹಾಗೆ ಕುಳಿತಿದ್ದಿ. ಅದುವೇ ಸತ್ಯ ಹೌದು ಅಂತಾದ್ರೆ ಶುಂಭನಿಗಿಂತ ಯಾವುದರಲ್ಲಿಯೂ ಕಡಿಮೆ ಇಲ್ಲ. ಈರೇಳು ಲೋಕದ ಒಡೆತನ, ಸ್ವರ್ಗಲೋಕದ ಆಧಿಪತ್ಯ, ದೇವತೆಗಳ ಜೊತೆಯಲ್ಲಿ ಹವಿರ ಭೋಜನ, ದಿನವೊಂದಕ್ಕೆ ಸಾವಿರ ಹೊಣ್ಣನ್ನು ಕೊಡುವಂತಹ ಛತ್ರವನ್ನು ವರುಣದೇವ ಕೊಟ್ಟಿದ್ದಾನೆ. ಕಿಂಜಳಕಿನಿ ಎನ್ನುವಂತಹ ಹಾರವನ್ನು ಕೊಟ್ಟಿದ್ದಾನೆ. ಮಾತ್ರ ಅಲ್ಲ, ಅಗ್ನಿದೇವ ಶೌಚಕ್ಕಾಗಿ 2 ಬಟ್ಟೆಯನ್ನು ಕೊಟ್ಟಿದ್ದಾನೆ. ಪ್ರಜಾಪತಿ ಚಿನ್ನದ ಅಂಶವುಳ್ಳುವಂತಹ ರಥವನ್ನು ಕೊಟ್ಟಿದ್ದಾನೆ. ಮೃತ್ಯುದೇವತೆ ತನ್ನ ಆಯುಧವನ್ನೇ ಬಿಟ್ಟು ಕೊಟ್ಟಿದ್ದಾಳೆ. ಪಂಚಭೂತಗಳಲ್ಲಿ ಭೂಮಿ ತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ 4 ತತ್ವಗಳು ಶುಂಭನ ಸ್ವಾಧೀನವಾಗಿದೆ. ಆಕಾಶ ತತ್ವವಾದಂತಹ ನೀ ಸೇರಬೇಕು. ಅದಕ್ಕಾಗಿ ತೊಟ್ಟಿಡಿಂದ ಹಿಡಿದು ನಲಿದು ಒಲಿದು ಬಾರಮ್ಮ ಬಾ. ಭಕ್ತಿಯ ಮಹಾಪುರವೇ ಹರಿಯುತ್ತಿದೆ. ನಿನ್ನನ್ನು ಹುಮ್ಮನೆ ನಲಿದ್ರಾಜ್ಞೆ ಶುಂಭನ ಮಾತೆ ಹುಮ್ಮನಲ್ಲ, ಮಲ್ಲಿಗೆ ಬಲ್ಲಿ ಮಾಮರವನ್ನು ಹಬ್ಬಬೇಕೆ ಹೊರತು ಹೊಂಗಾರನಲ್ಲ. ಶುಂಭ ಶ್ರೀಗಂಧದ ಮರ. ಶ್ರೀಗಂಧವನ್ನು ನೀರಿನಲ್ಲಿ ಹಾಕಿದ್ರೆ ನಾರುವುದಿಲ್ಲವೇನು? ತೆಗೆದು ತೇದಾಗ ಪರಿಮಳ ಬರುವುದಿಲ್ಲವೇ? ಬೇಯುವುದಕ್ಕಾಗಿ ಇದರ ಸಾರಿದವಳು. ತೇದದ್ದು ಹೆಚ್ಚಾಯಿತು, ಇದ್ದವರಿಗೆ ಪ್ರಸಾದ ಕೊಡು. ಆದರೂ ನಿರ್ಣಯ ಬರಲಿಲ್ಲ. ಅವನ ಪರವಾಗಿ ಬಂದನಲ್ಲ. 1000 ಶುಂಭನಿಗೆ ಇಷ್ಟು ಅಹಂಕಾರವಿರಬೇಕಾದರೆ 1000 ನಾನು. ನೀ ಮನಸ್ಸು ಮಾಡಿದ್ರೆ ಸರ್ವರಿಗೂ 1001. ಎಷ್ಟಾದರೂ ಅವನೊಬ್ಬ ದುಷ್ಟನಲ್ಲ. ಪರುಷಮಣಿ ಕಬ್ಬಿರವನ್ನು ಸೋಕಿದ್ರೆ ಚಿನ್ನವಾಗುವುದಿಲ್ವೇ? ನಿನ್ನಡೆಗೆ ನನ್ನನ್ನು ಮದುವೆಯಾಗುವಂತವನವಿರುವುದೇ ಯಾವುದಾಗಿದ್ದಲ್ಲ. ಚಾಂಡಮುಂಡನ ವಿಚಾರವನ್ನು ಕೂಡಲೇ ಬರಬೇಕು. ಬದಲಾಗಿ ಕೇವಲ ಸ್ತ್ರೀ ಪ್ರಾಂತನಾಗಿ ಕಾಳಾರಣ್ಯರ ಕಾರಣವಿಲ್ಲ. ನನ್ನ ಕೈಯಿಂದಲೇ ಕೊಲಿ ಮನೆಯಲ್ಲಿ ಕುಳಿತಂತ ಆತನ ಹೇಳಿ ಅವರನ್ನು ಹೊಗಳುವ ನೀನೊಬ್ಬ
ಭಾಗವತನ ಮಾಯಗಾರ ಅಪ್ಪನ ಪಡೆದಂತೆ ಆಕಾಶದ್ದು ಭೂಮಿಗೆ ಜತ್ತು ಭಕ್ತರಂಚಿತನ ಮಾಯಕದ ದೈವಯನ ಅಂಚ ಎಲ್ಲ ಕಲೆಕಾರನಿಗನು ನಂಚಿನ ಭಕ್ತರ ಮಾತೆ ನೀವು ಸ್ವಲ್ಪ ಈ ಭಕ್ತಿದ ಸೇವನೆ ಸಂದಾವನಲ್ಲರತೆ ಈತ ಸೇವನೆ ಸಂದಾವನಗಳು ಶ್ರೀ ವೆಂಕಟೇಶ ಶತ್ರುವ ಕಾರ್ಯ ಇಲ್ಲಗಲತೆ ಮಾರಿ ಸಂತೋಷಾಸ್ತ್ರ ಭಕ್ತರ ಬಾರಿ ಬರಲಾತನೆ ನಿಖಿಲು ಸಂದಾಯ ನಂಚಿನ ಭಕ್ತಿದ ಸೇವನಪ್ಪೆ ಭರ್ಮದ ರೂಪ ಸ್ವೀಕಾರ ಮಾಡ್ತಂದಿರಿ ಅಪ್ಪಿನ ಮನಸ್ಸಿನ ಸಂಪೂರ್ಣ ಸಂತೃಪ್ತಿಯಾತನ ಭಕ್ತರೇ ಮಿತ್ತಿಗಳ ಇಂಜಿನಿಯರ್ ನೇರದಲ್ಲಿ ಹೆಚ್ಚಿನ ಸೇವೆಯನ್ನು ಹೊಂದವರು ಮರುಗಿನ ಸಂಕಲ್ಪವಾಗ್ತಲ್ಲೇ ಮುಂಜಿತ್ತಲ್ಪ ಬತ್ಕೊಂಡು ಭಕ್ತಿತ್ವ ಮುತ್ತುಂಡು ಮಂಡ್ಪಾವೆ ಮಾತ್ರ ತುನಿಗೆ ಭೂಮಿಡಂತೆ ಮೂಲೆ ತಾಲೆ ಹಲ ಫಲ ಸರ್ವ ಭಾಗ್ಯಗಳ ಕುರುವೆ ಹತ್ತ ನನಗೆ ಮರುಪುರಂಚಿನ ಉದ್ಯೋಗಡ ಒಡೆ ವ್ಯಾಪಾರಡು ವ್ಯವಹಾರಡು ಒಮ್ಮೆ ರೀತಿಯ ಕಷ್ಟ ನಷ್ಟ ಬಂದರೆ ತಾಪತ್ರಯವರ ನಿಲಕ ಇನಿಕತ್ತ ಎಲ್ಲಗತ್ತು ಶತಕಾಲ ಸಾವಿರ ವರ್ಷ ಪುಟ್ಟ ನಿಗಲೆ ಸುತ್ತ ಕರ್ಪದ ಬೇಲಿಯಾದ ಭಾಗವತರ ಮಾಯಗಾರ ಭಾರಿ ಸಂತೋಷ ಭಾರಿ ಪೊನ್ನು ಎಲ್ಲ ಪ್ರಾಯಡು ಎತ್ತರದ ಜಾಗಿಡಗುಲೊಂದು ಮಲ್ಲ ಬುದರಿಗೆಂಡೊಂದು ಪರುಡ ಮೇಲೆ ಬಂದಿದ್ದಾರೆ ಭಾಗವತರ ಅವು ಕೊಕ್ಕಡೆಗಾತ ಜೀವಿರ ಸಾಧನದ ಫಲ ಅಪ್ಪನ ಪೂರ್ಣ ಅನುಗ್ರಹ ಕೊಂಜಪ್ಪನ ಮತ್ತು ಜೋಕಲಿಗೆ ಮತ್ತು ಬುದ್ಧಿಗೆ ಭಾಗವತರ ಅರ್ಜುನಪ್ಪ ವತ್ತಪ್ಪ ಜೋಕಿನ ಮಲ್ಲ ಕೂಟೊಡಿತೊಂದು ಹಿರಿಯಗಡೆ ಒಡಿತ ತಾನು ಭವನು ಬಡಿ ಒಂದು ಕಿಡಿಯಡ ದತ್ತರೋಧ್ವಜ ತಿಂಚಂದು ಬಂಡು ಹೊರಂದು ಪ್ರತಿ ವೈನ ರಂಗುಡು ಮೆನೆ ಪಿಲಕ ಮಾಡ್ತಾರೆ ಅಪ್ಪನ ಮಹಿಮೆ ಪತ್ತು ಊರುಡು ಬಡ ಪಿಲಕ ಮಾಡ್ತಾರೆ ಭಾಗವತರೆ ಮಿತ್ತುಗಳ ಇಂಕನೆ ಬಕ್ಕಿದ ಅಪ್ಪನ ಸೇವೆನ ಮಕ್ಕಳು ಮತ್ತರು ನಾಣ್ಣ ಇದಕ್ಕೆ ತಿರು ನಾಲ್ಕು ತೂತಲಕ ಬೆಳಗವನ ತಂದೆ ಈಗ ನಾಲ್ಕಿದ ಕೊಡಿದೆ ಸರಸ್ವತಿ ದೇವಿ ನೆಲೆ ಮತ್ತೊಲಿಗಾರರು ಸೂರಾಜಾಚಾರ್ಯ ಭಾರಿ ಪೊರ್ಲ ಕಂಠದ ಸೇವೆ ರಂಗకు ಪತ್ನೆ ಎಲ್ಲೆ ಮಲ್ಲೆ ತಿತ್ತು ಮಿತ್ತು ಬಂಪಿ ಭೇದ ಭಾವದಲ್ಲಿ
ಒಂದೇ ಪ್ರತಿ ಒರಿಯನ ಕಾರು ತೂದೆ ಮಾಡ್ಸವರೆ ಮೊದಲಗಾರ್ರೆ ಬರ್ಲುಡು ತಾಲೋನೆ ನರಿಕೆರು ನನ್ನ ತಾಲೋನೆ ಮಾಡ್ಸಾಯರು ಬೊಕ್ಕ ಒಟ್ಟಾರೆ ತಾಣ ಸತದ ಸರ್ವರ್ ಮಸ್ನ ಮಣ್ಣೊದ್ದಿನ ಒಂದು ಪರ್ಲುದ ಸೇವೆ ಮಿತ್ತಗಳ ಇಂಚನೆ ಭಕ್ತಿಗಪ್ಪನ ಸೇವೆನ ಮತ್ತೊಂದು ಬತ್ತಾರೆ ನನ್ನ ಮೊದಲಗಾರ್ರೆ ಇದಕ್ಕೆ ಸಿಟ್ಟು ನಾನು ಕೊಡಿ ಕಾಸು ಚಳಿ ಮಾಯ ಕೊಡಲೊಂಜಿ ಕುರ್ಕುಸಿಲ ಕೊಬ್ಬರ ಭಾಗವತರೆ ಉಳ್ಯ ಕಾಂಡೆ ಕರ್ತು ಬಾಂಡ ಬಯ್ಯನಗ ಕೆಂಪಾವಂದ ನಮ್ಮನೆ ಪೂಜಾ ಹೊತ್ತದು ಪಂಜಿಸು ನಾನೇ ಅಂಡಲ ಆಸರ ಮಿನಿ ದಿಕ್ಕುವ ಸದ್ಯೋಗಿತ್ತೆ ಬೊಂಡನೆ ಅವ ಬುಕ್ಕ ಅಪ್ಪೇದೇನು ಮಾತಾಗಿ ಮಧ್ಯರಾತ್ರಿಗೆ ಓಣಿ ಹೊರಗಡೆ ಅರಂತಂದು ಒಯ್ತೆ ಹೋಗುಣ ಕರ್ಮ ವ್ಯವಸ್ಥೆ ಮಂತದೆ ಇದನ್ನು ನನ್ನ ಏನಾದ್ರು ದುಂಬು ದುಂಬುಲ್ಲಾರು ನಿಗ್ಲು ನನ್ನ ಏನು ಉರಿಬಿದ್ದೆ ಅಲ್ಪತ್ತು ಕರೆಂಚಿ ಬರ ಕಡೇ ಕನಗ ಬತ್ತೆ ಒಯ್ತೆ ಭಾಗವತರೆ ಮಾಯಗಾರ ಕರ್ತವ್ಯ ಕೈಯಾರೆ ಕೊರ್ನ ಆಸರೆ ಅಮೃತದಲ್ಲೇ ಕೊಯ್ತನೆ ಪರಿಪೂರ್ಣ ಸಂತೋಷ ಆತನೆ ಬಾರಿ ಮಲ್ಲ ಸಭೆ ಉರಿವರಿಲೆತ್ತಿನ ಮುಹೂರ್ತ ಮೀರಂದೆ ಮುಹೂರ್ತ ಮೀರು ಅವಾಗ ರಾಶಿಗೆ ಮಡಿ ಮಾಡೋಣ ಏನಾಗಿ ಹೋಯ್ತು ಸಾಮಾನ್ಯ ತರುಣಿ ಎಂಬ ಹಾಗೆ ರಣಕ್ಷೇತ್ರಕ್ಕೆ ತೆರಳಿದ್ದೇನೆ. ಆದರೆ ಏನಾಗಿ ಹೋಯ್ತು, ಆಕೆ ಚಂಡಿಕೆ ರೂಪವನ್ನು ತಾಳಿ ನನ್ನನ್ನು ಬೆನ್ನಟ್ಟುತ್ತಾ ಬಂದಳಲ್ಲ. ಬದುಕಬೇಕಲ್ಲ, ಒಂದೇ ಉಪಾಯ ಶುಕ್ರಾಚಾರ್ಯರು.
ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾದೇವಿ ನಮಸ್ತೆ. ಜಯ 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 ಶಾಂತನಾಥಮ್ಮ ತಾಯೇ. ಕಂಡೆಯ ಸ್ವರನಾಥ ಕಂಡೆಯ ಸುರನಾಥ ಕೈದ್ಯರ ಪುಣ್ಯವೆಲ್ಲ ಮಂಜಾವರಿಗೆ ಭೂಮಂಡಲಕ್ಕೆ ಎಡಗಿರುವ ಚಂದವಾಗಿಯೇ ಪಾಪರಾಜಗಳಿಗೆ ಒಮ್ಮೆಯೇ ಶ್ರೀಪದಿಯ ಸಹಭವಿಯ ನನ್ನ ಭೀಕರವಾದಂತಹ ರೂಪವನ್ನು ಕಂಡು ಭಯಗೊಂಡೆ ಆ ಮಗನೇ. ಹೌದಮ್ಮ. ಭಯಪಡದಿರು ಭಯಪಡದಿರು. ಇದೋ ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳದಾನವರನ್ನೆಲ್ಲ ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಹರಿಸಿದ್ದೇನೆ. ಇನ್ನು ಮುಂದಕ್ಕೆ ಖಳರ ಭೀತಿ ನಿಮಗಿಲ್ಲ. ಏರಿಕೊಳ್ಳಿ ನಾಕ. ಅಮ್ಮ, ಏನು ಮುಂದಕ್ಕೆ ನಿಮ್ಮ ದಿವ್ಯವಾದಂತಹ ರೂಪವನ್ನು ಕಾಣುವ ಅವಕಾಶ ಯಾವಾಗಮ್ಮ? ಆಸೆ ಎನ್ನುವುದು ಸ್ವಾಭಾವಿಕ. ಆದರೆ ಇನ್ನು ಮುಂದಕ್ಕೆ ಈ ರೂಪದಿಂದ ಕಾಣಸಿಗಲಾರೆ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯೆ ಎನ್ನುವಂತಹ ಅಭಿಧಾನದಿಂದ ಕ್ಷಣ ಮಾತ್ರದಲ್ಲಿ ಅಂಬರ ಮತದಲ್ಲಿ ಗೋಚರಿಸುವಳಿದ್ದೇನೆ. ಅದಲ್ಲದೆ ನನ್ನ ಕ್ಷೇತ್ರದಲ್ಲಿ ತಲೆಮರೆಸಿಕೊಂಡು ಓಡಿ ಹೋಗಿದ್ದಾನೆ. ಹೋದರೆ ಹೋಗಲು ಬಿಡು. ಮುಂದಕ್ಕೆ ಅವರ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ಅದುವರೆಗೆ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಯಾಗುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ಶ್ರೀದೇವಿಯ ಅನುಗ್ರಹದಿಂದಲಾಗಿ ನಮ್ಮ ಕಷ್ಟವೆಲ್ಲವೂ ದೂರವಾಗಿ ಸುರಲೋಕವೂ ನನಗೆ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ ಅವರೆಲ್ಲರಿಗೂ ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಮಹಾಗಣಪತಿ ದೇವರು ನಮಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಂಪತ್ತನ್ನು ಕರುಣಿಸಲೆಂದು ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ಕತೆಗೆ ಮಂಗಳ ಗೀತೆಯನ್ನು ಹಾಡುವರೆ ಸಭ್ಯ ಸಭಿಕರಿಂದ ಅಪ್ಪಣೆಯನ್ನು ಯಾಚಿಸುತ್ತೇವೆ. ಭದ್ರಂ ಶುಭಂ ಮಂಗಳಂ.
ದಕ್ಕೀತು ಬಿಡರಕ್ಕೆ ಅಪ್ಪಣೆ. ದೇವರು
ಪರಮಾದ ಸೇವಾ ಕಾರ್ಯಕ್ರಮ ಹಾಗೂ ನೂತನ ವಿಶೇಷ ಪ್ರಸಾದ ಕುಟುಂಬಾತ್ಮಕ ಈ ಸಂಪೂರ್ಣ ಆವಾಸ ಸ್ಥಾನ ಉದ್ಯೋಗ ಕ್ಷೇತ್ರ ಕುಟುಂಬ ಸಂಪೂರ್ಣ ಜೀವ ಯೋಗ ಭಾಗ್ಯ ದಯಪಾಲಿಸುತ್ತದೆ ಆಧ್ಯಾತ್ಮಿಕ ತಾಪತ್ರೆ ಸಮಸ್ಯೆ ವಿಚಾರದಲ್ಲಿ ಯೋಗವಾದಾಸನ ಗ್ರಹ ಪ್ರವೇಶ ಯೋಗವಾಗಿ ವಿಶೇಷವಾಗಿ ಕುಟುಂಬ ತುಂಬ ಸಂಗ್ರಹ ಜೀವ ಯೋಗವಾಗಿ ದಯಪಾಲಿಸುತ್ತದೆ ಮತ್ತೆ ನೆಗಟಿವ್ ಅದಲ್ಲೇ ಮಾತೆಲ್ಲ ಮುಟ್ಲೆ ಅದು ಕೊಡ್ಲೆ ತೀರ್ತದೆ ತಾನೆ ಈಗಲೇ ಅಯ್ಯಡಲ್ಲಿ ಕೊಡ್ರೆ ತೀರ ಕೊಡ್ಲೆ ಜೋಕುಲ ಸುಮಾರು ದಾಂಪತ್ಯ ವ್ಯವಹಾರ ಕ್ಷೇತ್ರ ದಿನೇ ದಿನ ಅಭಿವೃದ್ಧಿ ದ್ರವ್ಯಗಳ ಕೀರ್ತಿಗಳ ಸಂಬಂಧಗಳ ವಿಶೇಷವಾಗಿ ಈ ಜಾಗಣ ಸ್ಥಿರ ಲಕ್ಷ್ಮಿ ಸ್ಥಿರ ಮಾತು ಸಂಪ್ರಾಪ್ತಿ ಇಬ್ಬರ ಶುಭಶೋಭನ ಸಂಪೂರ್ಣ ಯೋಗ ಭಾಗ್ಯ ಶುಕ್ರ ಚಂದ್ರ ಉಪಾಧಿ ವೃತ್ತಿಪಡಿಸಿದ ಬಾರಿ ವಿದ್ಯೆ ಉದ್ಯೋಗ ಕ್ಷೇತ್ರ ಅನುಕೂಲ ಶುಭ ಯೋಗ ಹೀಗೆ ತುಂಬ ಹಂತದ ಜೀವನ ಯೋಗ ಭಾಗ್ಯ ಮಹಾತಾಯಿ ಮಹಾಗಣಪತಿ ಕ್ಷೇತ್ರ ದಂಪತಿಗಳು ಪ್ರಸಾದ ಪ್ರಸಾದ